श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलाभिमान्यां गोदामनन्यशरणः शरणं प्रपद्ये। नीलातुङ्गस्तनगिरितटे सुप्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ति सोच्छिष्टायां सजनिकलितं या बलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल् पुதுவை ஆண்டாள் அரங்கற்கு பன்ன திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினே வெங்கடவர்க்கென்னை விதி என்னவின் மாற்றம் நான் கடவா வண்ணமே நல்க. श्रीमद्रङ्गशटारि संयमिवरैः वीक्षास्पदं सादरम् श्रीमद्वेदवतं सदेशिकयते पादारविन्दाश्रयं वादूलान्वयदेशिका बुधवरं वेदान्तिनं सद्गुरुं वाल्मीकिशुकव्याससूक्तमधुपम् नारायणाद्यं भजे वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिकयतीन्द्रकृपाभिषिक्तं नारायणार्य गुरुवर्यमहं समीडे। श्रीरामानुजयोगीन्द्र वेदान्तार्य उपाश्रयं श्रीरङ्गेशपादविनतं वरदार्यमहं भजे श्रीलक्ष्मी नृसिंहदिव्यपादुका सेवक वरदार्य महादेशिकाय नमः. ನಿರ್ದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ 6:45 ಆಗಿದೆ. 7:45ಗೆ ನಿಲ್ಲಿಸ್ಕೊಳ್ತೀನಿ. ಒಂದು ಪಾಶ್ರ ಬೇರೆ ನಾವು ಹಿಂದೆ ಇದ್ದೀವಿ. ಆ್ಯಕ್ಚುಲಿ 2 ಪಾಶ್ರ ಹಿಂದೆ ಇದ್ದೀವಿ. ಸೊ ಆದಷ್ಟು ಸ್ವಲ್ಪ ಬೇಗ ಎಲ್ಲವನ್ನು ಮುಗಿಸೋಕೆ ನೋಡೋಣ. ಸೂಕ್ಷ್ಮಾರ್ಥಗಳು ಯಾವುದು ತಿಳ್ಕೊಳ್ಳೇಬೇಕು ಅನ್ನೋ ಅರ್ಥಗಳನ್ನು ಬಿಡೋದು ಬೇಡ, ಅದನ್ನು ಅನುಸಂಧಾನ ಮಾಡೋಣ. ಇವತ್ತಿನ ಪಾಶ್ರ ಕೀಳ್ವಾನಮ್ಮ. ತಿಂಗಳಿಗೆ ಧನುರ್ಮಾಸದಲ್ಲಿ ಕೀಳ್ವಾನಮ್ ಹೇಳಬೇಕು. ಅದನ್ನು ಹೇಳಿಬಿಟ್ಟು ನಾವು ಅರ್ಥ ನೋಡಬೇಕಾಗಿರೋದು ತುಳ್ಳಂ ಶಿಲುಮಿನ 2 ಅನುಸಂಧಾನ ಮಾಡೋಣ. கீழ்வானம் வெள்ளெண்ணெயர்மசிறு வீடு மேவான் பரந்தனஹாள் மிக்குள்ள பிள்ளைகளோம் போமால் போயின்னாரே போகாமல் காத்து உன்னை கூவான் வந்து நின்றோம் போதுகளுடைய பாவாய் எழுந்திராய் பாடிக்கரை கொண்டு மாவாய் பிளந்தானை மல்லரை மாட்டிய எல்லாம் ஒட்டப்பட்டாரு உள்ளும் கரெக்ட் மல்லரை மாட்டிய தேவாதி தேவனை சென்று நாம் சேவித்தால் ஆஹா என்று ஆராய்ந்து ಅರುಳೇಲೋರ್ ಎಂಬಾವ. ಇವತ್ತಿನ ಪಾಶ್ರ ಅದು ಇವತ್ತು ಹೇಳ್ಬೇಕಾಗಿರೋ ಪಾಶ್ರ ತಗೊಂಡಲ್ಲ, ಅದಕ್ಕೆ ತಪ್ಪಾಗಿ ಹೇಳ್ತಾ ಇದ್ದೀನೇನೋ ಅಂತ ಅನ್ನಿಸ್ತು. ಸರಿ, ಇವತ್ತು உள்ளும் சிலும்பினஹான் புள்ளரையின் கோயில் வெள்ளை விழிசங்கின் பேரரவம் கேட்டிலையோ பிள்ளாய் எழுந்திராய் பேய்முலை நஞ்சுண்டு கள்ளச்சகடன் கழக்கரிய காலோச்சி வெள்ளத்தரவில் துயிலமர்ந்த வித்தினை உள்ளத்தை கொண்ட முனிவர்களும் யோகிகளும் மெல்ல எழுந்து அறியன்ன பேரரவம் உள்ளம் புகந்து ಕುಳಿಂದೇಲೋರೆಂಬಾವಾಯ್. ಒಂದು ಷಟ್ಕ ಆಯಿತು. ಯಾವುದು ಅಂದರೆ 5 ಪಾಶ್ರಗಳನ್ನು ನಾವು ನೋಡಿದ್ದಾಗಿತ್ತು. ಅದರಲ್ಲಿ ಪರ, ವ್ಯೂಹ, ವಿಭವ, ಅಂತರ್ಯಾಮಿ ಹಾಗೂ ಅರ್ಚೆ, ಮಾಯನೇಶ್ವರೆಗೂ ನಾವು ನೋಡಿದ್ವಿ ಅರ್ಥಗಳನ್ನು. ಈ 5 ಹೇಳಿ 5 ಥರ ಭಗವಂತನ ಸ್ವರೂಪವನ್ನು ಪರಿಚಯ ಮಾಡಿಸ್ಕೊಟ್ಲು ನಮಗೆ.
ಅವತಾರಿಕೆ ಅಂತಾರೆ ಇದಕ್ಕೆಲ್ಲ. ಹಿಂದೆ ನಾವು ಏನು ನೋಡ್ತಾ ಇದ್ವಿ, ಸೀರಿಯಲೆಲ್ಲ ನೆನ್ನೆವರೆಗೂ ತೋರಿಸ್ತಾರಲ್ಲ, ಹೆಚ್ಚು ಕಡಿಮೆ ಅರ್ಧ ಸೀರಿಯಲ್ ಟೈಮಲ್ಲಿ ಈ ಪ್ರೀವಿಯಸ್ ಡೇ ತೋರಿಸ್ತಾ ಇರ್ತಾರೆ, ಅಷ್ಟೊಂದು ಸಮಯ ತಗೊಳ್ಳಲ್ಲ. ಅವತಾರಿಕೆಯಲ್ಲಿ ಅದು 5 ಥರ ಭಗವಂತನ ಸ್ವರೂಪವನ್ನು ಪರಿಚಯ ಮಾಡಿಕೊಟ್ಟಿದ್ಲು. ಈಗ ಈ 6ನೇ ಶ್ಲೋಕದಿಂದ 15ನೇ ಶ್ಲೋಕದವರೆಗೂ 10 ಥರ ಸಖಿಯರನ್ನು ಎಬ್ಬಿಸ್ತಾಳೆ. 10 ಥರ ಸಖಿಯರನ್ನು ಎಬ್ಬಿಸ್ತಾಳೆ ಅಂದರೆ 10 ಜನ ಮಾತ್ರ ಅಲ್ಲ, ಆಯರ್ಪಾಡಿ ದೊಡ್ಡದು 1 ಲಕ್ಷ ಕುಟುಂಬ ಇತ್ತು ಅಂತೆಲ್ಲ ಹೇಳಿದ್ನಲ್ಲ, 10 ಥರ ವೆರೈಟಿ. ಒಂದು ಗುಂಪು ಇದ್ದರೆ ಒಂದು 10 ಥರ ಜನಗಳಿರ್ತಾರೆ ಅಂತ ಹೇಳ್ತೀವಲ್ಲ, ಆ ಥರ 10 ವಿವಿಧ ಬೇರೆ ಬೇರೆ ರೀತಿಯ ವೆರೈಟಿ ಜನಗಳನ್ನು ಅವರ ಬುದ್ಧಿಮತ್ತಿಕೆ ಲೆವೆಲ್ಲು, ಅವರ ಜ್ಞಾನ ಯಾವ ಮಟ್ಟದಿದೆ ಅದನ್ನು ನೋಡಿಕೊಂಡು ವಿಂಗಡಿಸ್ತಾಳೆ. ಆ ಥರದವ್ರನ್ನ ಎಬ್ಸೋದು ಅಂತ ಅರ್ಥ. ಹಾಗೆ ಇದರಲ್ಲಿ ಮೊದಲನೇ 5 ಸಖೀರನ್ನ ಅವರೇನು ಹೆಚ್ಚಾಗಿ ಭಗವಂತನ ಬಗ್ಗೆ ತಿಳ್ಕೊಂಡಿಲ್ಲ, ಜ್ಞಾನದ ಅವ್ರಿಗೆ ಅಷ್ಟೇನು ಪರಿಚಯ ಇಲ್ಲ, ಭಗವಂತನ ಬಗ್ಗೆ ಆಳವಾಗಿ ಏನು ಪರಿಚಯ ಇಲ್ಲ ಅಂಥ ಸಖಿಯರು. ಆಮೇಲೆ ಬಂದ 5 ಸಖಿಯರಿಗೆಲ್ಲ ಭಗವಂತನ ಬಗ್ಗೆ ಚೆನ್ನಾಗಿ ಜ್ಞಾನ ಇದ್ದು, ಭಗವಂತನ ಪರಿಚಯ, ಅವನ ಸಾಮರ್ಥ್ಯ ಚೆನ್ನಾಗಿ ತಿಳಿದು ಅಂಥ ಸಖಿಯರನ್ನು ಎಬ್ಬಿಸ್ತಾರೆ. ಯಾರನ್ನೂ ಬಿಡೋದಿಲ್ಲ ಆಂಡಾಳು ಅಂತ. ಏನಂದರೆ ಏನೂ ಗೊತ್ತಿಲ್ಲದೆ ಇರೋರನ್ನು ತನ್ನ ಗುಂಪಲ್ಲಿ ಸೇರಿಸ್ಕೊಳ್ತಾಳೆ, ಎಲ್ಲ ಚೆನ್ನಾಗಿ ಗೊತ್ತಿರೋರನ್ನು ತನ್ನ ಗುಂಪಲ್ಲಿ ಸೇರಿಸ್ಕೊಳ್ತಾಳೆ. ಏನೂ ಗೊತ್ತಿಲ್ಲದೆ ಇರೋರನ್ನ ಈ ಗೊತ್ತಿರೋರು ಚೆನ್ನಾಗಿ ಹೇಳ್ಕೊಡ್ಬೇಕು, ಗೊತ್ತಿರೋರು ಅವ್ರನ್ನ ನಾಯಕರಾಗಿ ನಿಂತ್ಕೊಂಡು ಮುಂದೆ ನಡೆಸಬೇಕು. ಅದಕ್ಕೋಸ್ಕರ ಅವರನ್ನು ಸೇರಿಸ್ಕೊತಾಳೆ ತನ್ನ ಗುಂಪಿನಲ್ಲಿ. ದೇಶಮುಡೆಯ ಆ ಥರ ಎಲ್ಲ ತೇಜಸ್ಸಿರೋಳು, ನಾಯಕ ಪೆಣ್ಮಣಿ ಅಂತೆಲ್ಲ ಹೇಳಿಬಿಟ್ಟು ಎಲ್ಲರನ್ನೂ ಸೇರಿಸ್ಕೊತಾಳೆ. ಇಲ್ಲಿ ಇವಾಗ ಈ ಪಾಶ್ವಕ್ಕೆ ಹೋಗೋಣ. ಉಳ್ಳುಂ ಶಿಲುಂಬಿನ ಇವಾಗ ಒಬ್ಬೊಬ್ಬರನ್ನ ಎಬ್ಬಿಸ್ತಾಳೆ ಅಂತ ಹೇಳಿದ್ರೆ, ಭಗವಂತನಿಗೆ ಆಳ್ವಾರುಗಳಲ್ಲಿ ಸುಪ್ರಭಾತ ಹಾಡಿದವರು ಇಬ್ಬರು. ಒಬ್ಬರು ತೊಂಡರೆಡ್ಡಿಪಡಿ ಆಳ್ವಾರು, ಇನ್ನೊಂದು ಆಂಡಾಳು. ತೊಂಡರೆಡ್ಡಿಪಡಿ ಆಳ್ವಾರು ಬರೀ ದೇವ್ರಿಗೆ ಮಾತ್ರ ಸುಪ್ರಭಾತ ಹೇಳಿದ್ರು, ಆದರೆ ಆಂಡಾಳು ದೇವ್ರಿಗೂ ಸುಪ್ರಭಾತ ಹಾಡ್ತಾಳೆ, ಜನಗಳಿಗೂ ಸುಪ್ರಭಾತ ಹಾಡ್ತಾಳೆ. ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ನಿದ್ದೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಗಾಢವಾಗಿ ನಿದ್ದೆ ಮಾಡ್ತಾ ಇರೋದಲ್ಲ, ಜ್ಞಾನ ಪರಿಚಯ ಆಗಿದೆ, ಆದರೆ ಅರ್ಥಕೊಂಡಿಲ್ಲ ಭಗವನ್ನ. ಎಲ್ಲ ವಿಷಯ ತಿಳ್ಕೊಂಡಿದ್ದೀವಿ, ಆದರೆ ಆಳವಾಗಿ ತಿಳ್ಕೊಂಡು ಶರಣಾಗತಿ ಮಾಡಿಕೊಂಡು ಭಗವಂತನ ಹತ್ರ ಹೋಗಬೇಕು ಅನ್ನೋದು ಇನ್ನೂ ಆ ಜ್ಞಾನ ಬಂದಿಲ್ಲ. ಅದಕ್ಕೆ ಜ್ಞಾನ ಸಂಪನ್ನರೇ ಆಗಿದ್ದರೆ ಕೂಡ ಕ್ರಿಯೆ ಒಂದು ಮಾಡಿಲ್ಲ. ಆದ್ದರಿಂದ ಹಾಗೆ ವಿಂಗಡಿಸ್ತಾಳೆ, ಜನಗಳನ್ನು ವಿಂಗಡಿಸ್ತಾಳೆ. ಉಳ್ಳುಂ ಶಿಲುಂ ವಿನಃ ಇಲ್ಲಿಂದ ಸಖಿಯರನ್ನು ಎಬ್ಬಿಸ್ತಾಳೆ ಅವರು ಮನೆ. ಈ ಹಕ್ಕಿ ಇದೆಯಲ್ಲ, ಹಕ್ಕಿ ಚಿಲಿಪಿಲಿ ಗುಟ್ಟೋದು ಸಂಕೇತ. ಬೆಳಗಾಗಿದೆ, ಹಕ್ಕಿಗಳು ಚಿಲಿಪಿಲಿ ಗುಟ್ಟಿದ್ರೆ ಸೂರ್ಯೋದಯ ಆದ ತಕ್ಷಣ ಅದಕ್ಕೊಂದು ಸಂಕೇತ, ಬೆಳಕಾಯಿತು, ಎಲ್ಲರೂ ಹೇಳ್ಬೇಕು ಅಂತ. ಎಬ್ಸ್ಬೇಕಾದ್ರೆ ಏನಾದರೂ ಒಂದು ಹೇಳಬೇಕಲ್ಲ ಇವ್ರುಗಳಿಗೆಲ್ಲ. ಅದಕ್ಕೆ ಉಳ್ಳುಂ ಶಿಲುಂ ವಿನಃ ಕೇಳು ನೋಡು, ಇಲ್ಲಿ ಈ ಪಕ್ಷಿಗಳು ಚಿಲಿಪಿಲಿ ಗುಡ್ತಾ ಇದೆ ಅಂತ ತುಂಬ ಚೆನ್ನಾಗಿ. ಹಾಗಾಗಿ ಒಟ್ಟೊಟ್ಟಿಗೆ ಸ್ವಾಪದೇಶವನ್ನು ಹೇಳ್ಕೊಂಡು ಹೊರಟೋಗ್ತೀನಿ. ಅಟ್ಲೀಸ್ಟ್ ಒಂದೊಂದು ದಿವಸಕ್ಕೆ ಒಂದೊಂದು ಪಾಶ್ರ ಮುಗಿಸಿದ್ರೂ ಪರವಾಗಿಲ್ಲ. ಒಂದೊಂದಕ್ಕೂ ಅಷ್ಟಷ್ಟು ಸ್ವಾರಸ್ಯಾರ್ಥಗಳಿರೋದ್ರಿಂದ ತಿಳ್ಕೊಳ್ಬೇಕಾದ ವಿಷಯ ತುಂಬ ಇದೆ ಇದರಲ್ಲಿ. ಉಳ್ಳುಂ ಶಿಲುಂ ವಿನಃ. ಮುಖ್ಯವಾಗಿ ಇಲ್ಲಿ ಮೊದಲಿಗೆ ಏನು ಹೇಳ್ತಾರೆ ಅಂದರೆ ಆಚಾರ್ಯ ನಮನ ಮಾಡ್ತಾಳೆ ಇಲ್ಲಿ ಆಂಡಾಳು ಅಂತ. ಯಾರು ಅಂತ ಹೇಳಿದ್ರೆ, ಪುಳ್ಳಂದರೆ ಗರುಡನ ಅಂಶದಿಂದ ಹುಟ್ಟಿದಂಥ ಆಂಡಾಳು ಸಾಕು ತಂದೆ ಪೆರಿಯಾಳ್ವಾರ್, ವಿಷ್ಣು ಚಿತ್ತರ್ ಗರುಡ ಅಂಶದಿಂದ ಹುಟ್ಟಿದವರು. ಅವರನ್ನ ನಮಸ್ಕಾರ ಮಾಡ್ತಾಳೆ. ಯಾಕಂದರೆ ಅವಳಿಗೆ ಪ್ರಥಮ ಆಚಾರ್ಯ ಅವರೇನೆ. ಚಿಕ್ಕ ವಯಸ್ಸಿಂದ ಭಾಗವತ ರಾಮಾಯಣ ಎಲ್ಲ ಹೇಳಿಕೊಟ್ಟು ದೇವ್ರ ಪರಿಚಯ ಮಾಡಿ, ದೇವರನ್ನೇ ಮದುವೆ ಮಾಡ್ಕೊಳ್ಳೋಷ್ಟು ಆಸೆ ಬರುವಷ್ಟು ದೇವ್ರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಇಲ್ಲಿ ಹೇಳ್ತಾರೆ. ಉಳ್ಳುಂ ಶಿಲುಂ ವಿನಃ. ನನ್ನ ತಂದೆ ನನಗೆಲ್ಲ ಹೇಳ್ಕೊಟ್ಟಿದ್ರು. ಈ 10 ಹಾಡುಗಳಲ್ಲೂ ವ್ಯಾಖ್ಯಾತಕಾರರು ಇನ್ನೊಂದು ಥರ ಕೂಡ ಅನುಭವಿಸ್ತಾರೆ. ಹೇಗೆ ಅಂದರೆ ಒಂದೊಂದು ಪಾಶುರದಲ್ಲಿ 6ನೇ ಪಾಶುರದಿಂದ 15 ಪಾಶುರವರೆಗೂ ಒಂದೊಂದು ಆಳ್ವಾರನ್ನ ಎಬ್ಸಿದ್ರು ಅಂತ ಹೇಳ್ತಾರೆ. ಉತ್ತಮೂರು ಸ್ವಾಮಿ ಅವರ ವ್ಯಾಖ್ಯಾನ ತುಂಬ ತುಂಬ ಒಳ್ಳೆ ಶ್ರೇಣಿಯ ವ್ಯಾಖ್ಯಾತಕಾರರು. ಉತ್ತಮೂರು ಸ್ವಾಮಿ ಅಭಿನವ ದೇಶಿಕರು ಅಂತಲೇ ಹೆಸರು ಅವರಿಗೆ. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆಳ್ವಾರನ್ನ ಭಗವಂತನ ವಿಷಯದಲ್ಲಿ ಆಳ್ವಾರ ಇಳಿದು ಭಗವಂತನ ವಿಷಯವನ್ನೆಲ್ಲ ನಮಗೆ ತಿಳಿಸ್ಕೊಡೋರನ್ನ ಎಬ್ಬಿಸ್ಬೇಕಾಗಿಲ್ಲ. ಅವರಾಗಲೇ ಭಗವಂತನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆ ಆಳ್ವಾರನ್ನ ಇಲ್ಲಿ ನೆನೆಸ್ಕೊಂಡ್ಲು ಅವಳು ಅಂತ ಹೇಳಿದ್ರೆ, ಆ ಆಳ್ವಾರಿಗೆ ಅವಳ ನಮನಗಳನ್ನು ಸೇರಿಸ್ತಾಳೆ. ಮತ್ತು ನಮಗೆ ಅವರ ಆಳ್ವಾರಗಳ ಆಶೀರ್ವಾದ ನಮಗಿರಲಿ ಅಂತ ಹೇಳ್ಬಿಟ್ಟು ಆ ಆಳ್ವಾರಗಳನ್ನ ಹೇಳ್ತಾಳೆ. ಇದೊಂದು ಸ್ವಲ್ಪ ಸಮಂಜಸವಾಗಿದೆ. ಕೆಲವರೆಲ್ಲ ಆ ಆಳ್ವಾರನ ಎಬ್ಸಿದ್ರು ಅಂತ ಹೇಳ್ತಾರೆ. ಇನ್ನೊಂದು ಕಷ್ಟ ಬರುತ್ತೆ.
ತಿರುಮಂಗೈ ಆಳ್ವಾರ್ನೂ ಎಬ್ಬಿಸ್ತಾಳೆ. ತಿರುಮಂಗೈ ಆಳ್ವಾರು ಆಂಡಾಳ್ ನಂತರ ಬಂದವರು. ಆಂಡಾಳ್ ಹಾಡಬೇಕಾದ್ರೆ ತಿರುಮಂಗೈ ಆಳ್ವಾರನ್ನ ಹೇಗೆ ಎಬ್ಸೋಕ್ಕಾಗತ್ತೆ? ಇದು ಅವ್ರ ಅವತಾರನೇ ಆಗಿಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ಲಾಜಿಕಲ್ ಆಗಿದೆ. ಆ ಥರ ತರ್ಕ ಮಾಡಿ ನೋಡಿದ್ರೆ ಈ ಥರ ಅಂದ್ಕೊಳ್ಳೋದೇ ಸರಿ. ಅಂದರೆ ಆಳ್ವಾರ್ಗಳ ಆಶೀರ್ವಾದ ನಾವು ಪಡ್ಕೊಳ್ಳೋದು, ಸಮ್ಮತ ಪಡ್ಕೊಳ್ಳೋದು ಸರಿ ಅಂತ ಅನ್ಸುತ್ತೆ. ಹೇಗಿದ್ರೇನು ಅವರು ಒಂದೊಂದು ಇದಕ್ಕೆ ಒಂದೊಂದು ಆಳ್ವಾರನ್ನ ಹೇಳಿದ್ರಲ್ಲ, ಅದನ್ನು ಅನುಭವಿಸೋಣ. ಚೆನ್ನಾಗೇ ಇದೆ. ಯಾತಕ್ಕೆ ಆ ಸಖಿಯರ ಲಕ್ಷಣ ನೋಡಿ ಆಳ್ವಾರ್ ಹೇಳಿದ್ರು ಅಂತ ಅಲ್ಲಿ ಹೇಳೋದು ಅದು ಚೆನ್ನಾಗಿದೆ, ಅದನ್ನು ಅನುಭವಿಸೋಣ. ಉಳ್ಳುಂ ಶಿಲುಂಬಿನ ಹಾಡ್ ಇಲ್ಲಿ ಹೇಳ್ತಾಳೆ, ಪಕ್ಷಿಗಳು ಕೂಗ್ತಾ ಇದೆ ನೋಡು ಅಂತ. ಏನು ಸ್ವೋಪದೇಶ ಅರ್ಥದಲ್ಲಿ ಉಳ್ಳುಂ ಶಿಲುಂಬಿನ ಹಾಡ್, ಭಗವಂತನಿಗೆ ಒಂದು ಪಕ್ಷಿ ಅಂತ ಹೆಸರು. ಏನು ಭಗವಂತನಿಗೆ ಪಕ್ಷಿ ಅಂತ ಒಂದು ಹೆಸರು. ಯಾಕೆ ಈ ಪುಳ್ಳು ಏನು ಶಿಲಂಬಿತು, ಏನು ಮಾತಾಡ್ತು ಅಂತ ಹೇಳಿದ್ರೆ, ವರಾಹ ಅವತಾರದಲ್ಲಿ ಒಂದು ಚರ್ಮ ಶ್ಲೋಕ ಹೇಳ್ತು. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತೆಯೋ ನರಃ ಅಂತ ಹೇಳ್ಬಿಟ್ಟು, ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿ. ನೀವು ಸಾಯುವಾಗ ಪಾಷಾಣವಾಗಿ ಬಿದ್ದಿದ್ರೆ ಕೂಡ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲೊಂದು ಚರ್ಮ ಶ್ಲೋಕ ಹೇಳ್ತು. ತ್ರೇತಾಯುಗದಲ್ಲಿ ಒಂದು ಚರ್ಮ ಶ್ಲೋಕ ಹೇಳ್ತು. ಸಕೃದೇವ ಪ್ರಪನ್ನಾಯ ಅಂತ ಶ್ರೀರಾಮಚಂದ್ರ. ಶಿಲಂಬ ಅಂತ ಹೇಳಿದ್ರೆ ಮಾತಾಡೋದು ಅಂತ, ಆ ಪಕ್ಷಿ ಮಾತಾಡ್ತು. ಮತ್ತು ಹಾಗೆ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಮಾಮೇಕಂ ಶರಣಂ ವ್ರಜ. ಹೇಗೆ ಇವಳು ನಾರಾಯಣನೇ ನಮಕ್ಕೇ ಪರೈತರುಮಾನ್ ಅಂತ ಹೇಳ್ತಾಳೋ, ಭಗವಂತನು ಹೇಳ್ದ ಮಾಮೇಕಂ ಶರಣಂ ವ್ರಜ. ಮೋಕ್ಷ ಇಚ್ಛೆ ಜನಾರ್ದನ ಅಂತ ಹೇಳ್ತಾರೆ. ಯಾರಿಗಾದ್ರೂ ಸಂಸಾರದಲ್ಲಿ ಸಾಕು ಮೋಕ್ಷಕ್ಕೆ ಹೋಗಬೇಕು ಅಂತ ಆಸೆ ಇದ್ದರೆ ಜನಾರ್ದನನ ಕಾಲೇ ಹಿಡ್ಕೊಳ್ಬೇಕು. ಮಾಮ್ ಏಕಂ, ನನ್ನ ಬಿಟ್ಟರೆ ಬೇರೆ ಯಾರು ಮೋಕ್ಷ ಕೊಡೋಕ್ಕೆ ಅಧಿಕಾರಿ ಅಲ್ಲ, ಅದಕ್ಕೆ ನನ್ನ ಕಾಲಿಗೆ ಬೇಡಿ ಅಂತ ಹೇಳ್ಬಿಟ್ಟು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪುಳ್ಳು ಶಿಲುಂಬಿನ ಹಾಡ್ ಆಯಿತು. ಇವಳು ಒಳಗಡೆ ಇರೋ ಸಖಿ ಹೇಳ್ತಾಳೆ, ಎಲ್ಲಿ ಪಕ್ಷಿ ಹೇಳ್ತು, ಎಲ್ಲಿ ಕರೀತು ಅಂದರೆ ಪುಳ್ಳರೈನ್ ಕೋಯಲ್. ಪುಳ್ಳ ಅಂತ ಹೇಳಿದ್ರೆ ಗರುಡ, ಅರೈನ್ ಅಂದರೆ ಪುಳ್ಳಿಗೆ ರಾಜ ಯಾರಪ್ಪ ಅಂತ ಹೇಳಿದ್ರೆ ಗರುಡವಾಹನನಾಗಿರೋಂಥ ಶ್ರೀಮನ್ನಾರಾಯಣನ ದೇವಸ್ಥಾನ. ಆಂಡಾಳ್ ಕಾಲದಲ್ಲೂ ದೇವಸ್ಥಾನ ಇಲ್ಲ ಇತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವಾಗ ಆಂಡಾಳ್ ಕಾಲದಲ್ಲಿ ಯಾಕೆ, ಶ್ರೀರಾಮಚಂದ್ರ ಕಾಲದಲ್ಲೇ ದೇವಸ್ಥಾನ ಇತ್ತು. ಅದಕ್ಕೆ ರಾಮಾಯಣದಲ್ಲೇ ಇದು ಬರುತ್ತೆ, ಪುರಾವೆನೂ ನಮ್ಗೆ ಸಿಗುತ್ತೆ. ಪ್ರೂಫ್ ಹೇಗೆ ಅಂತ ಹೇಳಿದ್ರೆ, ರಾಮನ ಪಟ್ಟಾಭಿಷೇಕ ತಪ್ಪೋಯ್ತಲ್ಲ ಮೊದಲನೇ ಸತಿ. ಪಟ್ಟಾಭಿಷೇಕ ತಪ್ಪು ಹೋಗ್ಬಿಟ್ಟು ಕಾಡು ಕಳಿಸ್ಬಿಟ್ಟು ಕಾಡು ಕೊಟ್ಟೋದ. ಇನ್ನೊಂದು ಸತಿ ವಾಪಸ್ ಬಂದಾಗ ಮತ್ತೆ ಪಟ್ಟಾಭಿಷೇಕ ಅಂತ ಹೇಳಿದಾಗ ಅಲ್ಲಿದ್ದಿದ್ದು ಊರು ಅಯೋಧ್ಯೆಯಲ್ಲಿ ಇದ್ದಿದ್ದ ಜನರೆಲ್ಲ ಎಲ್ಲ ದೇವ್ರಿಗೂ ಹೋಗಿ ಅರ್ಚನೆ ಮಾಡಿ ಬೇಡಿಸ್ಕೊಳ್ತಾ ಇದ್ರು. ಅದನ್ನು ಹೇಳ್ತಾರೆ ರಾಮಾಯಣದಲ್ಲಿ, ಆ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲ ದೇವ್ರಿಗೂ ಗಂಡು ದೇವ್ರಿಗೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಸತಿ ತಪ್ಪು ಹೋಗ್ಬಾರ್ದು, ಈ ಒಂದು ಪಟ್ಟಾಭಿಷೇಕ ಈ ಸತಿ ತಪ್ಪು ಹೋಗ್ಬಾರ್ದು. ಸೊ ಅಲ್ಲೇ ನಮಗೆ ಪುರಾವೆ ಸಿಗುತ್ತೆ, ತ್ರೇತಾಯುಗದಲ್ಲೇ ದೇವಸ್ಥಾನ ಇತ್ತು ಅಂತ. ದ್ವಾಪರಯುಗದಲ್ಲಿ ಕೇಳಿದಾಗ ಇನ್ನು ಕಲಿಯುಗದಲ್ಲಂತೂ ಕೇಳೋದೇ ಬೇಡ. ಉಳ್ಳರೈನ್ ಕೋಯಿಲ್. ಈ ಪೂರ್ತಿ ತಿರುಪಾವೇನ ಆಂಡಾಳು ತಾನು ಒಂದು ಆಯರ್ಪಾಡಿ ಹೆಂಗಸು ಅಂದರೆ ಗೊಲ್ಲರ ಹೆಂಗಸರನೇ ಅವಳು ಅನುಭವಿಸ್ತಾಳೆ. ವಟಪತ್ರಶಾಹಿ ದೇವಸ್ಥಾನ, ಶ್ರೀವಲ್ಲಿಪುತ್ತೂರಿನಲ್ಲಿ ವಟಪತ್ರಶಾಹಿ ದೇವಸ್ಥಾನ, ಅದೇ ನಂದಗೋಪನ ಮನೆ. ಅಲ್ಲಿ ವಟಪತ್ರಶಾಹಿ ದೇವರೇ ಕೃಷ್ಣ. ಹಾಗೆ ಪೆರಿಯಾಳ್ವಾರ್ ಇದ್ದಾರಲ್ಲ ಅವರನ್ನೇ ನಂದಗೋಪ ಅಂತ ಅಂದ್ಕೊಳ್ತಾಳೆ ಅವಳು. ಆ ಥರ ಹಾಗೆ ಅಂದ್ಕೊಂಡು ಕೃಷ್ಣನ್ನೇ ಅಲ್ಲಿ ವಟಪತ್ರಶಾಹಿನೇ ಕೃಷ್ಣ ಅಂತ ಅಂದ್ಕೊಂಡು ಇವಳು ಅಲ್ಲಿ ಭಾಗವತದಲ್ಲಿ ಕಾತ್ಯಾಯನಿ ವ್ರತ ಮಾಡಿದ್ರಲ್ಲ ಅದೇ ಥರ ಇಲ್ಲಿ ತಿರುಪಾವೈ ವ್ರತವನ್ನು ಮಾಡ್ತಾ ಇದ್ದಾಳೆ. ಇದು ಒಂದು ಸೀನ್. ನಾವು ಮನಸ್ಸಲ್ಲಿ ಈ ಥರ ಇಟ್ಕೊಂಡ್ರೆ ಅವಳ ಜೊತೆಗೇ ನಾವು 30 days ಹೋಗ್ಬೋದು. ಕೊನೆಯಲ್ಲಿ ಹೋಗಿ ನಮ್ಮನ್ನು ಭಗವಂತನ ಕಾಲ ಹತ್ರ ಕೂಡಿಸ್ತಾಳೆ. ಎಂಥ ಚೆನ್ನಾಗಿ ಎಲ್ಲರನ್ನ ತೊಗೊಂಡೋಗಿ ಭಗವಂತನ ಕಾಲ ಹತ್ರ ಕೂರಿಸಿ ಶರಣಾಗತಿ ಮಾಡಿಸಿ ಎಲ್ಲರಿಗೂ ಮೋಕ್ಷಕ್ಕೆ ಹೋಗುವಂಥ ಒಂದು ಸದ್ಬುದ್ಧಿ ಬರಬೇಕು ಅಂತ ಏರ್ಪಾಡು ಮಾಡಿಕೊಡ್ತಾಳೆ. ಉಳ್ಳುಂ ಶಿಲುಂಬಿನ ಹಾಡ್ ಕೇಳಲಿಲ್ವ ನೀವು? ಈ ಥರ ದೇವರೆಲ್ಲ ಹೇಳಿದ್ದು. ಉಳ್ಳರೈನ್ ಕೋಯಿಲ್. ಎಷ್ಟು ಚೆನ್ನಾಗಿ ಶೈವ ದೇವಸ್ಥಾನಕ್ಕೆ ಮತ್ತು ಈ ವೈಷ್ಣವ ದೇವಸ್ಥಾನಕ್ಕೆ ಮೂಲೆಗಳಲ್ಲಿ ನೀವು ನೋಡಿದ್ರೆ ದೂರದಿಂದಲೇ ಗುರುತು ಸಿಕ್ಬಿಡುತ್ತೆ. ನಂದಿ ಹಾಕಿರ್ತಾರೆ, ಅಥವಾ ಈ ಭೂತಗಣಗಳನ್ನು ಹಾಕಿರ್ತಾರೆ ಕೆಲವು ದೇವಸ್ಥಾನಗಳಿಗೆ, ಕೆಲವರಿಗೆ ಗರುಡ, 4 ಮೂಲೆಯೂ ಗರುಡ ಹಾಕಿರ್ತಾರೆ. ಹಾಗೆ ಅದನ್ನು ನೋಡಿಕೊಂಡು ಪುಳ್ಳರೈನ್ ಕೋಯಿಲ್. ಅಲ್ಲಿ ಇನ್ನೇನೋ ದೇವಸ್ಥಾನ ಅಂದರೆ ಯಾವ್ದನ ಇರ್ಬೋದು ಅಂತ ಅಲ್ಲಿ ಒಳಗಿರೋ ಸಖಿ ಪ್ರಶ್ನೆ ಕೇಳಿದ್ರೆ, ವೆಳ್ಳೈ ವಿಳಿಶಂಗಿನ್ ಪೇರರವನ್ ಕೇಟಿಲಯೋ ಅಂತ ಹೇಳ್ತಾರೆ. ಹೋಗ್ಲಿ ಬಿಡು, ದೇವಸ್ಥಾನ ನಿಮಗೆ ಏನು ಕಾಣಿಸ್ತೇ ಹೋದ್ರೇನೋ ಶಂಖ ಇಟ್ಕೊಂಡು ಊದ್ತಾ ಇದ್ದಾರಲ್ಲ ದೇವಸ್ಥಾನದಲ್ಲಿ, ಅದು ನನಗೆ ಕೇಳಿಸ್ಲಿಲ್ವಾ? ಬೆಳಗಿನ ಜಾವ ಸುಪ್ರಭಾತ ಆದಮೇಲೆ ಶಂಖ ಊದೋದು ಒಂದು ಪದ್ಧತಿ ಇತ್ತು. ಇವಾಗ ಬರೀ ನಾರ್ತ್ ಇಂಡಿಯನ್ಸ್ ಇಟ್ಕೊಂಡಿದ್ದಾರೆ ಶಂಖ ಊದೋದು, ಆದರೆ ದಕ್ಷಿಣದಲ್ಲೂ ಆ ಶಂಖ ಊದೋದು ಅಭ್ಯಾಸ ಇತ್ತು. ಶಂಖ ಊದೋದು ಏನು ಅಷ್ಟು ಸಾಧಾರಣ ಅಲ್ಲ, ಊದಕ್ಕೆ ಬರಬೇಕು. ಶಂಖ ಎಲ್ಲರೂ ಊದ್ಬಿಡೋಕ್ಕಾಗಲ್ಲ, ಅದ್ರ ಬಾಯಲ್ಲಿ ಇಟ್ಕೊಂಡ್ರೆ ಬರೀ ಗಾಳಿ ಬರುತ್ತೆ ಅಷ್ಟೇ, ಶಬ್ದ ಬರಲ್ಲ.
ಹಾಗಾಗಿ ಅದು ಏನು ಶ್ರಮಕ್ಕೋ ಏನೋ ಗೊತ್ತಿಲ್ಲ. ಇಲ್ಲಿ ಇವಾಗ ಅಷ್ಟೇನು ಅಭ್ಯಾಸ ಇಲ್ಲ ಶಂಖ ಊದೋದು. ಸುಪ್ರಭಾತ ಆದಾಗ ಶಂಖ ಊದೋದು ಅಭ್ಯಾಸ ಇಲ್ಲ. ಬರೀ ಗಂಟೆ ಮಾಡಿ ಹಸುವನ್ನು ಕರೆಸ್ತಾರೆ. ಸುಪ್ರಭಾತಗಳನ್ನೆಲ್ಲ ಮಾಡಬೇಕಂದ್ರೆ ಶ್ರೀರಂಗದಲ್ಲಿ ಹೋಗಿ ಅದನ್ನು ಸೇವೆ ಮಾಡಬೇಕು. ಎಷ್ಟು ಚೆನ್ನಾಗಿ ಬೆಳಗಿನ ಜಾವ ಸುಪ್ರಭಾತ ಮಾಡ್ತಾರೆ ಅಂತ ಹೇಳಿದ್ರೆ, ಹಸುವನ್ನು ಕರ್ಕೊಂಡು ಬರ್ತಾರೆ. ಹಸುವನ್ನು ಕರ್ಕೊಂಡು ಬಂದು ಹಿಂದೆ ಮುಂದಾಗಿ ನಿಲ್ಲಿಸ್ತಾರೆ. ಭಗವಂತನಿಗೆ ತುಂಬ ಒಂದು ಕೋಪ ಇರುತ್ತಂತೆ. ರಾತ್ರಿ ಇಲ್ಲ ನಾವೆಲ್ಲ ಮಲಗಿ ನಿದ್ದೆ ಮಾಡ್ತಾ ಇದ್ದಾಗ ರಾತ್ರಿ ಎಲ್ಲ ಊರು ಸಂಚಾರ ಮಾಡ್ತಾರಂತೆ. ಊರು ಸಂಚಾರ ಮಾಡಿದ್ರೆ ತುಂಬ ಸಿಟ್ಟು ಬರುತ್ತದೆ. ಯಾರೇನು ಏನೇನು ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿಬಿಟ್ಟು ಸುಮ್ಮನೆ ದೇವರ ಹೆಸರು ಹೇಳ್ಕೊಂಡು ಹೀಗೆ ತಿರುಗ್ತಾ ಇದ್ದಾರಲ್ಲ ಅಂತ ತುಂಬ ಸಿಟ್ಟು ಬರುತ್ತಂತೆ. ಬೆಳಗ್ಗೆ ಎದ್ದರೆ ಬರೀ ಕೋಪ ಮುಖದಲ್ಲಿ. ಆ ಕೋಪ ನಿಗ್ರಹ. ಯಾರಾದರೂ ನೇರವಾಗಿ ಅವನ ಕಣ್ಣನ್ನು ನೋಡಿಬಿಟ್ರೆ ತಕ್ಷಣ ಶಾಪ ಕೊಟ್ಬಿಡ್ತಾನೆ ಅವನು. ಅದಕ್ಕೋಸ್ಕರ ಏನು ಮಾಡ್ತಾರೆ, ನೇರವಾಗಿ ಅವನನ್ನು ಫಸ್ಟು ಈ ತೆರೆ ತೆಗೆದು ನೋಡೋದಿಲ್ಲ. ಅವನಿಗೆ ಫಸ್ಟು ಅವನ ಮುಖವನ್ನೇ ಅವನಿಗೆ ತೋರಿಸಿ ಕನ್ನಡಿನಲ್ಲಿ, ಆಮೇಲೆ ಈ ಹಸುವಿನ ಹಿಂದೆ ಮುಂದಾಗಿ ತಿರುಗಿಸ್ತಾರೆ. ಹಸುವಿನ ಬಾಲದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ. ಆ ಲಕ್ಷ್ಮೀನ ನೋಡಿದ್ಮೇಲೆ ಸ್ವಲ್ಪ ಶಾಂತಿ ಗುಣ ಬರುತ್ತೆ ಅವನಿಗೆ. ಶಾಂತವಾಗ್ತಾನೆ, ಕೋಪ ಬರೋದಿಲ್ಲ. ಆಮೇಲೆ ಯಾಕಂದರೆ ಲಕ್ಷ್ಮಿ ಯಾವಾಗಲೂ ಪುರುಷಕಾರೆ ಮಧ್ಯದಲ್ಲಿ ಇದ್ಕೊಂಡು ಹೇಳ್ತಾಳೆ, ಪಾಪ ಇವರೇನೋ ಅವರಿಗೆ ಸಂಸಾರಕ್ಕೆ ಏನು ಬೇಕೋ ಹಾಗೆಲ್ಲ ಮಾಡ್ಕೊಂಡಿದ್ದಾರೆ, ಪಾಪ ಸಣ್ಣ ಪುಟ್ಟ ತಪ್ಪು ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ನೀವು ದೊಡ್ಡದಾಗಿ ಶಾಪ ಕೊಟ್ಬಿಡ್ಬೇಡ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಭಗವಂತನಿಗೆ ಆ ಬಾಲದಲ್ಲಿ ಲಕ್ಷ್ಮಿ ಇರ್ತಾಳೆ. ಅದನ್ನು ನೋಡಿ ಭಗವಂತನಿಗೆ ಶಾಂತಿ ಗುಣ ಹೆಚ್ಚಿ ಆಮೇಲೆ ಶಾಂತವಾಗಿ ಕಂಡುಬಿಡ್ತಾನೆ. ಅದಕ್ಕೆ ಅವನು ನೇರವಾಗಿ ದಿಟ್ಟ ದೃಷ್ಟಿ ಬಿಟ್ಬಿಟ್ರೆ ನಮ್ಮ ನಿಗ್ರಹ ಮಾಡ್ತಾನೆ, ನಾವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ವಿಗ್ರಹಗಳಲ್ಲಿ ಕಣ್ಣು ಬಿಡಿಸೋದು ಅಂತ ಒಂದು ಪದ್ಧತಿ. ಮಂಡಲ ಪೂಜೆ ಎಲ್ಲ ಮಾಡಿ ವಿಗ್ರಹವನ್ನು ಇಟ್ಟಾಗ ಪ್ರತಿಷ್ಠೆ ಮಾಡೋ ದಿವಸ ಕಣ್ಣು ಬಿಡಿಸ್ತಾರೆ. ಆವಾಗ ಈ ಶಿಲ್ಪಿ ಇರ್ತಾರಲ್ಲ, ಏಕಾಂತದಲ್ಲಿ ಹೋಗಿ ತುಪ್ಪನೋ ಎಣ್ಣೆನೋ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಆ ಪ್ರತಿಬಿಂಬನ ನೋಡಿ ಅಲ್ಲೇ ಕಣ್ಣು ಬಿಡಿಸೋದು. ದೊಡ್ಡದಾಗಿ ಕನ್ನಡ ಠಕಾರ ಥರ ಬಿಡಿಸ್ಕೊಡ್ಬಾರ್ದು ದೇವರುಗಳಿಗೆಲ್ಲ. ಇವಾಗೆಲ್ಲ ಕವಚಗಳು ಹಾಕಬೇಕಾದ್ರೆ ಸ್ವಲ್ಪ ತಪ್ಪು ಮಾಡ್ತಾರೆ. ಅರ್ಚಾಮೂರ್ತಿಗೆ ಯಾವತ್ತೂ ಆ ಥರ ಹಾಗೆ ಕಣ್ಣು ಬಿಟ್ಕೊಂಡಂಗೆ ಇರಬಾರ್ದು, ಸ್ವಲ್ಪನೇ ನೋಡಬೇಕು. ಈ 15ನೇ ಪಾಶದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾಳೆ. ಅಂಗಣ್ಮಾನ್ಯ ಹಾಲತ್ ಅರ್ಶನಲ್ಲಿ ಚೆನ್ನಾಗಿ ತೋರಿಸ್ಕೊಡ್ತಾಳೆ. ಎಮ್ಮೆ ಚಿರಿ ಚಿರಿ ದೇವಿಯಾವೋ. ಭಗವಂತನ ದೃಷ್ಟಿ ಸ್ವಲ್ಪ ನಮ್ಮ ಮೇಲೆ ಬಿದ್ದರೆ ಸಾಕು. ಒಂದೇ ಸತಿ ಪೂರ್ತಿ ನೋಡಿಬಿಟ್ರೆ ನಾವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವನೇ ಸೂರ್ಯಕೋಟಿ ಪ್ರಭಾವ ಅವನ ಹತ್ರ ಇರುತ್ತೆ. ಪೂರ್ತಿ ಕಣ್ಣು ಅವನು ತೆಗೆದ್ರೆ ನಮ್ಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಅರ್ಜುನನಿಗೆ ಯುದ್ಧ ಭೂಮಿನಲ್ಲಿ ಹೇಳ್ತಾನೆ, ನನಗೆ ನೋಡೋಕ್ಕಾಗ್ತಾಯಿಲ್ಲ, ವಿಶ್ವರೂಪ ತೋರಿಸು ಅಂತ ಕೇಳ್ಬಿಡ್ತಾನೆ. ಹಾಗೆ ತೋರಿಸಿದ್ರೆ ಹೇಳ್ತಾನೆ, ನಿನಗೆ ಹಾಗೆ ತೋರಿಸಿದ್ರೆ ನೀನು ನೋಡೋಕ್ಕಾಗೋದಿಲ್ಲ, ದದಾಮಿ ದಿವ್ಯ ಚಕ್ಷು ಕೊಡ್ತೀನಿ, ನಾನು ದಿವ್ಯ ಚಕ್ಷು ಕೊಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅವ್ನಿಗೊಂದು ದಿವ್ಯ ಚಕ್ಷು ಕೊಡ್ತಾರೆ. ಆವಾಗಲೇ ನೋಡೋಕ್ಕಾಗುತ್ತೆ. ತುಂಬ ಬ್ರೈಟ್ ಆಗಿದ್ದರೆ ವೆಲ್ಡಿಂಗ್ನವರೆಲ್ಲ ಒಂದು ಶೀಲ್ಡ್ ಹಾಕೋತಾರಲ್ಲ, ಆ ಥರ ಭಗವಂತನ ಸಾಧಾರಣ ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ಆ ಥರ ಮಹಾಭಾರತ ಯುದ್ಧ ಆಗಬೇಕಾದ್ರೆ ಧೃತರಾಷ್ಟ್ರನಿಗೆ ಕೇಳ್ತಾನೆ ಕೃಷ್ಣ, ನಿನಗೆ ದಿವ್ಯ ದೃಷ್ಟಿ ಕೊಟ್ಟುಬಿಡಲ್ಲ, ನೀನು ನೋಡ್ತೀಯ ಯುದ್ಧವನ್ನು ನೇರವಾಗಿ ಅಂತ. ಬೇಡ ಅಂತಾನೆ. ಅವನಿಗೆಲ್ಲೋ ಒಂದು ಮನಸ್ಸು ಆಳದಲ್ಲಿ ತನ್ನ ಮಕ್ಕಳು ಸೋತು ಹೋಗ್ಬಿಡ್ಬೋದೇನೋ ಅಂತ ಅದನ್ನು ಕಣ್ಣಿಂದ ನೋಡೋಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಮೇಲೆ ಏನು ಹೇಳ್ತಾನೆ ಗೊತ್ತಾ, ಇಲ್ಲ ಪಾಂಡವರೆಲ್ಲ ದಾರುಣವಾಗಿ ಸಾಯೋದು ನನ್ನ ಕಣ್ಣಲ್ಲಿ ನೋಡೋಕ್ಕೆ ಇಷ್ಟ ಇಲ್ಲ ಅಂತಾನೆ. ಎಂಥ ಮುದುಕ ನೋಡಿ ಅವನು, ಕುರುಡು, ಆಸೆಗಳೆಲ್ಲ ಕೆಟ್ಟ ಆಸೆ. ಮತ್ತು ತನ್ನ ಮಕ್ಕಳಿಗೆಲ್ಲ ಯಾವತ್ತೂ ಅವನು ಉತ್ತೇಜನ ಕೊಟ್ಕೊಂಡೇ ಮತ್ತು ಆ ಕೆಟ್ಟ ಕೆಲಸ ಮಾಡೋಕ್ಕೆ ಹೇಳೋದು ಮಾತ್ರ ಮೇಲೆ ಈ ಥರನೇ ಹೇಳ್ತಾ ಬರ್ತಾನೆ. ಆ ಥರ ದಿವ್ಯ ಚಕ್ಷು ಬೇಕು ಇದಕ್ಕೆ. ಇಲ್ಲಿ ಪುಳ್ಳುಂ ಶಿಲುಂಬಿಣಹಾಣ್ ಪುಳ್ಳರಗಿನ್ ಕೋಯಿಲ್ ವೆಳ್ಳೈ ಬಿಳಿ ಶಂಖ ಹೇಳಕ್ಕೆ ಬಂದಲ್ಲ, ಆ ಬಿಳಿ ಶಂಖ ಜೋರಾಗಿ ಊದ್ತಾ ಇದ್ದಾರಲ್ಲ, ಗೊತ್ತಾಗ್ಲಿಲ್ವ? ಈ ಶಂಖ ಊದೋದ್ರಿಂದ ಪರಿಸರ ಮಾಲಿನ್ಯ ಹೋಗುತ್ತೆ ಅಂತ. ಶಬ್ದ ಮಾಲಿನ್ಯ ಅಂತ ಒಂದಿರುತ್ತೆ. ಆಮೇಲೆ ಈ ಶಂಖದ ಶಬ್ದಕ್ಕೆ ಕೆಲವು ವೈರಸ್ ಎಲ್ಲ ಸಾಯುತ್ತೆ. ನೀವು ಜ್ಞಾಪಕ ಇಟ್ಕೊಂಡಿರ್ಬೋದು ಬೇಕಾದ್ರೆ, PM ಮೊದಲು ಕರೋನಾ ಬಂದಾಗ ಶಂಖ ಊದಿ ಜಾಗಟೆ ಹೊಡೀರಿ ಅಂತೆಲ್ಲ ಹೇಳ್ತಾರೆ. ಆ ಶಬ್ದಕ್ಕೆ ಕೆಲವು ವೈರಸ್ ಎಲ್ಲ ಸಾಯುತ್ತೆ. ಆಸುರಿ ಇರತ್ತಲ್ಲ ಸ್ವಭಾವದ ಆ ವಸ್ತುಗಳೆಲ್ಲ ಅಲ್ಲಿ ಇರೋದಿಲ್ಲ. ಅದಕ್ಕೆ ಗಂಟೆ ಹೊಡೆಯೋದು, ಜಾಗಟೆ ಹೊಡೆಯೋದು ಇದೆಲ್ಲ ಪೂಜೆ ಮಾಡ್ಬೇಕಾದ್ರೆ ಇರುತ್ತೆ. ವೆಳ್ಳೈ ವಿಳಿಶಂಗಿನ್ ಪೇರರವಂ. ಪೇರರವಂ ಅಂದರೆ ದೊಡ್ಡ ಶಬ್ದ. ಪೇರರವಂ ಯಾರು ಶಂಖದಲ್ಲಿ ಜೋರಾಗಿ ಶಬ್ದ ಮಾಡಿದವರು ಅಂದರೆ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪಾಂಚಜನ್ಯ ಶಂಖವನ್ನು ಇಟ್ಕೊಂಡು ಜೋರಾಗಿ ಊದಿದವನು ಯಾರು ಅಂತಂದರೆ ಕೃಷ್ಣ. ಅದು ಊದಿದಕ್ಕೇನಾಯಿತು, ಸಗೋಶೋದಾರ್ತರಾಷ್ಟ್ರಾಣಿ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಆ ನಭಕ್ಕೆ ಕೇಳಿಸ್ತಂತೆ ಶಂಖ ಊದಿದ ಶಬ್ದ. ನಭಕ್ಕೆ ಕೇಳಿಸ್ದಾಗ ಏನಾಯಿತು, ಆ ದೇವತೆಗಳಿಗೆಲ್ಲ ಖುಷಿ ಆಯಿತು. ನಮ್ಮ ಕೆಲಸ ಮಾಡಿಕೊಡೋಕ್ಕೆ ಅವತಾರ ಮಾಡಿ ಬಂದಿದ್ದಾನೆ ಕೃಷ್ಣ ಅಂತ. ಅಲ್ಲಿ ಎದುರುಗಡೆ 11 ಅಕ್ಷೋಹಿಣಿ ಕೌರವರಿಗೆ ಎದೆ ಎಲ್ಲ ಗಡಗಡ ಅಂತ ನಡಗ್ಬಿಡ್ತು. ಸತ್ವಿ ನಾವಿನ್ನು ಅಷ್ಟೇ.
ಆ ಶಬ್ದದಲ್ಲೇ ಎಲ್ಲರನ್ನೂ ಸಾಯಿಸ್ಬಿಟ್ಟಿದ್ದಂತೆ. ಆ ಥರ ಒಂದು ಅದು ಹೇಳ್ತಾರೆ. ಇವಾಗ ಬೇರರವಂ ಕೇಟಿಲೆಯೋ ಪಿಳ್ಳಾಯ್ ಎಳಂದಿರಾಯ್ ಅಂತ ಕರೀತಾಳೆ. ಇಲ್ಲಿ ಸಂಬೋಧನೆ ಮಾಡಬೇಕಾದ್ರೆ ಇಲ್ಲಿ ಈ ಸಖಿಯನ್ನು ಪಿಳ್ಳಾಯ್ ಅಂತ ಕರೀತಾಳೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, LKG ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಇಲ್ಲಿರೋ ಸಖಿಗೆ ದೇವ್ರ ಬಗ್ಗೆ ಏನು ಜಾಸ್ತಿ ಪರಿಚಯ ಇಲ್ಲ. ಆದರೆ ಅವಳನ್ನ ಬಿಟ್ಟು ಬಿಡೋದು ಬೇಡ, ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪಿಳ್ಳಾಯ್ ಅಂತ ಕರೀತಾಳೆ. ಪಿಳ್ಳಾಯ್ ಎಳಂದಿರ. ಸಣ್ಣ ಮಕ್ಕಳಿಗೂ ಸ್ವಲ್ಪ ನಿದ್ದೆ ಜಾಸ್ತಿ, ವಯಸ್ಸಾದವ್ರಿಗೂ ಸ್ವಲ್ಪ ನಿದ್ದೆ ಜಾಸ್ತಿ. ವಯಸ್ಸಾದವ್ರಿಗೆ ರಾತ್ರಿ ನಿದ್ದೆ ಬರಲ್ಲ, ಕೂತ್ಕೊಂಡು ಕಡೆನೇ ತುಗುಡಿಸ್ತಾ ಇರ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ ಪ್ರಸ್ತುತದಲ್ಲಿ ಆಸಕ್ತಿ ಇಲ್ಲದೆ ಇರೋ ಕಾರಣ ಆ ಥರ. ಅದಕ್ಕೆ ಹೇಗೆ ನಾವು ತೊಡಗಿಸ್ಕೋಬೇಕು ಅಂದರೆ ಸದಾ ದೇವ್ರ ಧ್ಯಾನ ಮಾಡಿಕೊಂಡು ಮನಸ್ಸನ್ನು ಚೇತೋಹಾರಿಯಾಗಿ ಇಟ್ಕೋಬೇಕು. ಆವಾಗ ಏನಾಗುತ್ತೆ, ಈ ಥರದ್ದೆಲ್ಲ ಆಗೋದಿಲ್ಲ. ಅಂದರೆ ಯಾವಾಗಲೂ ತೂಕಳಿಸೋ ಥರ ಆಗುತ್ತೆ, ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರೋ ಥರ ಒಂದು ಇದು ಮನಸ್ಥಿತಿ ಬಂದ್ಬಿಡುತ್ತೆ. ಆ ಥರ ಇಟ್ಕೋಬಾರ್ದು ನಾವು. ಏನಾದರೂ ಅದರಲ್ಲಿ ತೊಡಗಿಸ್ಕೊಂಡು, ಅದಕ್ಕೆ ಇವಳು ಹೇಳ್ತಾಳೆ ಪಿಳ್ಳ ಏಳಂತೀರಾ, ನಿಮಗೇನು ಗೊತ್ತಿಲ್ಲ, ನೀನು ಹೇಳು ಅಂತ ಹೇಳ್ತಾಳೆ. ಪೇಯ್ ಮೂಲೆ ನಂಜುಂಡು, ಅಷ್ಟಕ್ಕೂ ಅವಳು ಹೇಳಲ್ಲ. ಅದಕ್ಕೆ ಇವಳು ಹೇಳ್ತಾಳೆ ಪೇಯ್ ಮೂಲೆ ನಂಜುಂಡು. ಆ ಶಬ್ದ ಕೇಳಿದ ತಕ್ಷಣ ಒಳಗಡೆ ಇರೋ ಸಖಿ ಏನಾದ್ರು ಬೆಚ್ಚಬಿದ್ದಂಗೆ ಹೇಳ್ತಾಳೆ. ಯಾಕಂದರೆ ಕೃಷ್ಣನಿಗೆ ಅಲ್ವಾ ಈ ಥರ ವಿಷ ಸ್ನಾನ ಕೊಟ್ಟಿದ್ದು, ಯಾರು ಪೂತನಿ. ತಿರ್ಗಾ ಏನಾದರೂ ಬಂದುಬಿಟ್ಲ ಪೂತನಿ, ಕೃಷ್ಣನಿಗೆ ಏನಾದರೂ ಹಾನಿ ಇದೆಯಾ ಅಂತ ಹೇಳ್ತಾಳೆ. ಕೃಷ್ಣನ ಮೇಲೆ ಅಷ್ಟು ಪ್ರೀತಿ ಅವಳಿಗೆ. ಅದಕ್ಕೋಸ್ಕರ ಪೇಯ್ ಮೂಲೆ ನಂಜುಂಡು. ಈ ಪೂತನಿ ಇದೆಯಲ್ಲ, ಈ ಪೂತನಿ ಅವತಾರವನ್ನು ತಾಯಿ ಕುಡಲ್ ವಿಳಕ್ಕಂ ಶೈದ ದಾಮೋದರನೇ, ಅಲ್ಲೂ ನೋಡಿದ್ವಿ 3 ತಾಯಂದಿರನ್ನು ಪ್ರಕಾಶಪಡಿಸಿದ ಕೃಷ್ಣ. ಈ ಪೂತನೆಯನ್ನು ಕೂಡ ಪ್ರಕಾಶಪಡಿಸ್ತಾನಂತೆ. ಯಾಕೆ ಅಂತ ಹೇಳಿದ್ರೆ ಉಳ್ಳುರುವಾಯ್ ಒಂದ ಪೂತನೆ ಮಾಡ, ಒಂದು ಪಕ್ಷಿ ಥರ ರೂಪದಲ್ಲಿ ಬಂದ್ಬಿಡ್ತಾಳೆ ಪೂತನೆ. ಬಂದಾಗ ಇಳಿಬೇಕಾದ್ರೆ ಯಶೋದೆ ರೂಪದಲ್ಲಿ ಹೋಗಿ ಆ ಮಗುಗೆ ವಿಷಸ್ತನ್ಯವನ್ನು ಕೊಡ್ತಾ ಇರ್ತಾಳೆ. ಉದ್ದೇಶ ಕೆಟ್ಟದಾಗೆ ಬಂದ್ಲು, ಕೃಷ್ಣನನ್ನು ಸಾಯಿಸ್ಬಿಡ್ಬೇಕು ಅಂತ. ಆದರೆ ಹಾಲು ಕೊಡ್ತಾ ಕೊಡ್ತಾ ವಾತ್ಸಲ್ಯವೇ ಆಗ್ಬಿಡ್ತಾಳಂತೆ. ಅಯ್ಯೋ ಕಂಸ ಹೇಳ್ದ ಅಂತ ಬಂದ್ಬಿಟ್ನಲ್ಲ ಈ ಕೆಲಸ ಮಾಡೋಕ್ಕೆ, ಈ ಮಗು ಎಷ್ಟು ಮುದ್ದಾಗಿದೆ, ಅನ್ಯಾಯವಾಗಿ ಸಾಯಿಸ್ತಾ ಇದ್ದೀನಲ್ಲ ಅಂತ ವಾತ್ಸಲ್ಯ ಬಂದ್ಬಿಡ್ತಂತೆ. ಅವಳ ಕಣ್ಣಲ್ಲಿ ಆ ವಾತ್ಸಲ್ಯ ನೋಡ್ಬಿಟ್ಟ ಕೃಷ್ಣ ಅಂತ. ಅದಕ್ಕೆ ಆ ಪೂತನಿಗೆ ಕೂಡ ಮೋಕ್ಷ ಕೊಟ್ಬಿಡ್ತಾನೆ. ಎಲ್ಲರೂ ಕೇಳ್ಬೋದು, ಸಾಯಿಸಕ್ಕೆ ಅಂತ ಬಂದವಳಿಗೆ ಹೇಗೆ ಮೋಕ್ಷ ಕೊಟ್ಟ ಅಂತ ಹೇಳಿದ್ರೆ ಏನೂ ಇಲ್ವಂತೆ. ಕೃಷ್ಣನಿಗೆ ಅಂತಲೇ ಹಾಲು ತೊಗೊಂಡ್ಬಂದವಳು, ಕಣ್ಣನಕ್ಕೆ ದೇವರಿಗೆ ಅಂತಲೇ ವಿಷದ ಹಾಲೇ ಇರಲಿ ಆದರೂ ತಂದ್ಲಲ್ಲ ಕೃಷ್ಣನಿಗೆ ಅಂತ. ನಾವು ಆ ಥರ ಏನಾದರೂ ಮಾಡ್ತೀವ, ನಮ್ಗೆ ಮಾಡ್ಬೇಕು, ಏನಾದರೂ ತಿನ್ಬೇಕು ಆಸೆ ಇದ್ದರೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಅನ್ನೋದು ಬೇರೆ ವಿಷಯ. ಆದರೆ ಮಾಡಬೇಕಾದ್ರೆ ಇದು ನಮಗಿಷ್ಟ, ನಮ್ಮ ಮನೆಯವ್ರಿಗಿಷ್ಟ, ಆ ಥರ ಹೇಳ್ಕೊಂಡು ಮಾಡ್ತೀವಿ. ಅವಳು ಹಾಗಲ್ಲ, ಇದು ಕೃಷ್ಣನಿಗೆ ಅಂತ ಹೇಳ್ಬಿಟ್ಟು ವಿಷದ ಘಟಸರ್ಪಗಳನ್ನು ಸ್ತನ್ಯವನ್ನು ಕಚ್ಚಿಸ್ಕೊಂಡು, ವಿಷ ಲೋಡೆಡ್ ವಿತ್ ಫುಲ್ ವೆನಮ್, ಆ ವಿಷದ ಸ್ತನ್ಯವನ್ನು ತೊಗೊಂಡ್ಬಂದು ಕರ್ಕೊಂಡ್ಬಂದು ಪಾನ ಮಾಡಿಸ್ತಾಳೆ. ಕೊಡ್ತಾ ಇದ್ದಂಗೆ ವಾತ್ಸಲ್ಯ ಬಂದ್ಬಿಡುತ್ತಂತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಪೇಯ್ ಮೂಲೆ ನಂಜುಂಡು. ನಂಜುಂಡು ಏನಾಯಿತು ಅಂದರೆ ಏನಾಗಲಿಲ್ಲ, ಜೀರ್ಣಿಸ್ಕೊಂಡ, ಚಪ್ಪರಿಸ್ಕೊಂಡು ಕುಡಿತಾ ಇದ್ದಂತೆ. ಎಲ್ಲರೂ ಅವಳು ಹಾಲು ಕೊಡ್ತಾ ಇದ್ದಂಗೆ ಅವಳು ಯಶೋದೆ ಥರ ಕಾಮರೂಪಿಯಾಗಿ ಬಂದ್ಲಲ್ಲ, ಆ ರೂಪ ಹೋಗ್ಬಿಟ್ಟು ರಾಕ್ಷಸಿ ಥರ ರೂಪ ಬಂತಂತೆ. ಹೊರಗಡೆ ಎಲ್ಲ ಗೊಲ್ಲರು ಲೈನಾಗಿ ನಿಂತಿದ್ರು, ಎಲ್ಲ ಗೊಲ್ಲತೀರು. ಯಾಕೆ ಅಂತ ಹೇಳಿದ್ರೆ ಮುರೈ ಕೂರಂಗೈ ಇರುತ್ತಿ ಪೆರಿಯಾಳ್ವ ತಮ್ಮ ಹಾಡಲ್ಲಿ ಹೇಳ್ತಾರೆ. ಫುಲ್ಲು ಯಶೋದೆ ಥರ ಅನುಭವಿಸಿದ್ರು. ಈ ಮಗು ಹುಟ್ಟಿದ ತಕ್ಷಣ ಒಂದು ದೊಡ್ಡ ಕ್ಯೂ ಅಂತೆ ಯಶೋದೆ ಮನೆ ಮುಂದೆ. ಏನಂದರೆ ಮಗುನ ಎತ್ಕೊಂಡು ನೋಡೋದು, ತೊಟ್ಲಾದ್ಮೇಲೆ ಎಲ್ಲರೂ ಒಂದ್ಸತಿ ಎತ್ಕೊಂಡು ನೋಡೋದು. ಇವಾಗ ಇಲ್ಲ ಇನ್ಫೆಕ್ಷನ್ ಆಗ್ಬಿಡುತ್ತೆ, ಸ್ಯಾನಿಟೈಸರ್ ಇಡ್ತೀವಿ, ಕೊಡೋದೇ ಇಲ್ಲ ಮಗುನ. ಕೆಲವರಂತೂ ತೋರಿಸೋದೇ ಇಲ್ಲ, ಒಂಥರ ಹಾಗೆಲ್ಲ ಮಾಡ್ತಾರೆ. ಹಾಗಿಲ್ವಂತೆ, ಎಲ್ಲರ ಕೈಯಲ್ಲೂ ಮಗುನ ಕೊಡೋದು, ಎಲ್ಲರ ಕೈಲೂ ಅವ್ರು ಎತ್ಕೋಬೇಕು, ಮಾಡಬೇಕು. ಹಾಲು ಕೂಡ ಕೊಡೋದಂತೆ, ಯಾರು ಬೇಕಾದರೂ ಹಾಲು ಕೊಡ್ಬೋದು. ಈಗ ಒಂದೇ ಒಂದು ನೋಡಿ, ಭಗವಂತನ ಸೃಷ್ಟಿನಲ್ಲಿ ಇನ್ಫೆಕ್ಷನ್ ಆಗದೆ ಇರೋವಂಥದ್ದು. ತಾಯಿಗೆ ಕಾಯಿಲೆ ಇದ್ದರೆ ಕೂಡ ಮಗು ಸ್ತನ್ಯಪಾನ ಮಾಡಿದ್ರೆ ಅದಕ್ಕೇನು ಕಾಯಿಲೆ ಬರೋದಿಲ್ಲ. ತಾಯಿಗೆ ಅಕಸ್ಮಾತ್ ಏನಾದರೂ ಟಿ.ಬಿ ಇನ್ಫೆಕ್ಷನ್ ಇದ್ದರೆ ಕೂಡ ಸ್ತನ್ಯಪಾನ ಮಾಡಿಸ್ಬೋದು ಅಂತ ಹೇಳ್ತಾರೆ. ಆದರೆ ಮಾಸ್ಕ್ ಹಾಕೊಂಡ್ಬಿಡಿ, ಸ್ತನ್ಯಪಾನ ಮಾಡಿಸ್ಬೋದು. ಆ ಥರ ಒಂದು ಆಶ್ಚರ್ಯಕರವಾದ ಸೃಷ್ಟಿ ಭಗವಂತನಲ್ಲಿ. ಸ್ತನ್ಯಪಾನಕ್ಕೆ ಏನು ಎದೆ ಹಾಲಿಗೆ ಇನ್ಫೆಕ್ಷನ್ನೇ ಬರೋದಿಲ್ಲ. ಬಿಸಿ ಮಾಡಬೇಕಾಗಿಲ್ಲ, ಸ್ಟೆರಿಲೈಸ್ ಮಾಡಬೇಕಾಗಿಲ್ಲ. ಎಂಥ ಒಂದು ಗಿಫ್ಟ್ ನೋಡಿ ದೇವರಿಂದ ನಮಗೆ ಸಿಗೋದು. ಇದನ್ನೆಲ್ಲ ನಾವು ತೊಗೊಳ್ಳೋದೇ ಇಲ್ಲ. ಭಗವಂತ ನಮಗೆ ಎಷ್ಟು ಉಪಕಾರ ಮಾಡಿದ್ದಾನೆ ಅಂತಲೇ ಗೊತ್ತಿಲ್ಲ. ಫ್ಯಾಷನ್ ಆ್ಯಪ್ನಲ್ಲಿ ಎಷ್ಟೋ ಜನ ಹಾಲುಗಳನ್ನೇ ಕೊಡೋದಿಲ್ಲ ಮಕ್ಕಳಿಗೆ, ಈ ಥರ ಎಲ್ಲ ಮಾಡ್ತಾರೆ. ಹಾಗೆ ಆ ಸ್ತನ್ಯಪಾನ ಮಾಡಿದ ಪೂತನಿಗೆ ಮೋಕ್ಷ ಕೊಡ್ತಾನೆ. ಮೋಕ್ಷ ಕೊಡೋದಲ್ಲದೇ ದೊಡ್ಡದಾಗಿ ರಾಕ್ಷಸಿಯಾಗಿ ಉರುಳಿ ಬೀಳ್ತಾಳಲ್ಲ, ಯಶೋದ ಓಡಿ ಬರ್ತಾಳೆ. ಅಯ್ಯೋ ನೋಡು ಯಾರೋ ರಾಕ್ಷಸಿ ಬಂದುಬಿಟ್ಟಿದ್ದಾಳೆ ಅಂತ ಬಂದಾಗ, ಇವು ನನ್ನ ಮಗುಗೆ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ತಕ್ಷಣ ಪೂತನಿ ಅವಳ ಹಾಲು ಜೊತೆಗೆ ಜೀವವನ್ನು ಹೀರಿ ಅವಳು ಸತ್ತೋಗ್ತಾಳೆ.
ಸತ್ತು ಬಿದ್ದುಬಿಡ್ತಾಳೆ. ನೋಡಿ, ಅಂತಿಮ ಸ್ಮರಣೆ ಭಗವಂತ, ಅವಳಿಗೆ ಮೋಕ್ಷ ಸಿಗಲೇಬೇಕು. ಅಂತಿಮ ಸ್ಮರಣೆ ಯಾರಿಗೆ ಭಗವಂತ ಇರ್ತಾನೋ ಅವ್ರಿಗೆ ಮೋಕ್ಷ ಅಂತ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ. ಅವಳು ಕೃಷ್ಣನನ್ನೇ ನೋಡ್ತಾ ನೋಡ್ತಾ ಸಂತೋಷವಾಗಿ ಹಾಗೆ ಸತ್ಯ ಹೋದ್ಲು. ಬೀಳ್ಬೇಕಾದ್ರೆ ಒಳಗಡೆ ಬಂದಾಗ ಸಣ್ಣಗೆ ಯಶೋಧ ಥರ ಬಂದ್ಲು. ಯಶೋಧನ ಹೇಳಬೇಕಾದ್ರೆ ಸಣ್ಣ ನಡು ಅಂತ ಹೇಳ್ತಾರೆ, ಅಷ್ಟಾಕ್ಷರಿಗೆ ಹೋಲಿಸ್ತಾರೆ. ಸ್ವಲ್ಪನೇ ಅಕ್ಷರಗಳಿರುವಂಥ ಅಷ್ಟಾಕ್ಷರಿ ಸಣ್ಣಗಿದೆಯಲ್ಲ ಆ ಮಂತ್ರ, ಯಶೋಧೆಗೆ ಹೋಲಿಸ್ತಾರೆ. ಆ ಯಶೋಧೆ ಥರ ಬಂದು, ಆದರೆ ಒಳಗಡೆ ದೊಡ್ಡದಾಗಿ ಈ ರಾಕ್ಷಸಿ ಥರ ಬಿದ್ದುಬಿಟ್ಟಿದ್ದಾಳೆ. ಬಾಗಿಲಿಂದ ಹೊರಗಡೆ ಹೆಂಗೆ ತೊಗೊಂಡ್ಬರೋದು, ಕತ್ತರಿಸಿ ತೊಗೊಂಡು ಬರ್ತಾರಂತೆ. ಕತ್ತರಿಸಿ ನಾಯಿಗೋ ನರಿಗೋ ಹಾಕ್ಬಿಡೋಣ ಅಂದಾಗ ನೋಡಿ ಎಷ್ಟು ಒಳ್ಳೆ ನಂದಗೋಪ ಹೇಳ್ತಾನಂತೆ, ಬೇಡ, ನಮ್ಮ ಮಗನಿಗೆ ಸ್ತನ್ಯಪಾನ ಮಾಡಿಸಿದ್ಲಲ್ಲ, ಸಂಸ್ಕಾರ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಸಂಸ್ಕಾರ ಮಾಡೋಕ್ಕೂ ಎಷ್ಟು ಕಟ್ಟಿಗೆ ಬೇಕು, ಊರಲ್ಲಿರೋ ಎಲ್ಲ ಪುರುಳೆ ಗಿರಳೆ ಎಲ್ಲ ತಂದಿರುತ್ತೆ. ಎಲ್ಲ ತಂದು ಕಾಡು ಮಧ್ಯದಲ್ಲಿ ಪೂತನಿನ ಅವಳಿಗೆ ಸಂಸ್ಕಾರ ಮಾಡಿದಾಗ ಶ್ರೀಗಂಧದ ವಾಸನೆ ಬಂತಂತೆ. ಶ್ರೀಗಂಧದ ಕಟ್ಟೆ ಸುಟ್ಟರೆ ಹೇಗೆ ವಾಸನೆ ಬರುತ್ತೋ ಗಮ್ಮಂತ ವಾಸನೆ ಬರ್ತದೆ. ಹೇಗೆ ಸಾಧ್ಯ, ಒಂದು ಹೆಣ ಎಲ್ಲ ಸುಡಬೇಕಾದ್ರೆ ಹೇಗೆ ಕೆಟ್ಟದಾಗಿ ವಾಸನೆ ಬರಬೇಕು, ಪೂತನಿಗೆ ಸುಡಬೇಕಾದ್ರೆ ಅಷ್ಟು ಮಂಗಳಕರವಾಗಿ ಅಷ್ಟು ಒಂದು ಒಳ್ಳೆ ಸುವಾಸನೆ ಬಂತು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಭಗವಂತನ ಸಂಶ್ಲೇಷ ಅವಳಿಗೆ ಸಿಕ್ತು. ಅದರಿಂದ ಆ ಥರ ಅನೇಕ ಉದಾಹರಣೆಗಳನ್ನು ಹೇಳ್ತಾರೆ. ಪೇಮುಲೆನಂಜುಂಡ ಒಂದು ಹೇಳ್ತಾಳೆ ಗುರುತು, ಅದೇನೋ ಪರವಾಗಿಲ್ಲ ಬಿಡು ಅಂತ. ಕಳ್ಳಚ್ಚಗಡನ್ ಕಳಕರಿಯ ಕಾಲೋಚಿ ಅಂತ ಹೇಳ್ತಾರೆ. ಒಂದು ಶಕಟಾಸುರ ಬಂದಿದ್ದ. ಆ ಶಕಟಾಸುರ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ. ಯಶೋದೆ ಸಂತೆಗೆ ಹೋಗಿಲ್ಲಂತೆ. ಸಂತೆಗೆ ಹೋಗ್ತಾ ಅಲ್ಲೆಲ್ಲ ಗಾಡಿಗಳು ಇದು ಅದು ಮಾರ್ತಾ ಇರ್ತಾರಲ್ಲ, ಯಾವುದೋ ಒಂದು ಗಾಡಿನ ತೋರಿಸ್ಬಿಟ್ಟು ಕೃಷ್ಣ ಇದೇ ಬೇಕು ಅಂತ ಕೇಳ್ತಾರೆ. ಅದೇ ಬೇಕು ಅಂತ ಯಾಕೆ ಕೇಳಿದ ಅಂದರೆ ಅದರಲ್ಲಿ ಅಸುರ ಅನುಪ್ರವೇಶ ಆಗಿದ್ದ. ಆ ಗಾಡಿನಲ್ಲಿ ಅಸುರ ಅನುಪ್ರವೇಶ ಆಗಿದ್ದ. ಅದಕ್ಕೋಸ್ಕರ ಅದನ್ನೇ ಬೇಕು ಅಂತ ನೋಡಿ ಆರಿಸ್ಕೊಳ್ತಾನಂತ. ಆ ಗಾಡಿನ ತೊಗೊಂಡ್ಬಂದು ಮನೆ ಹತ್ರ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಮಧ್ಯಾಹ್ನ ಕೆಲಸ ಎಲ್ಲ ಅಡ್ಬಿಟ್ಟು ಯಶೋದೆ ನೋಡ್ತಾಳೆ, ತಣ್ಣಗಿರಲಿ ಗಾಳಿ ಬೀಸ್ತಾ ಇದೆ ಅಂತ ಆ ಗಾಡಿ ಮಧ್ಯದಲ್ಲಿ ಕೆಳಗಡೆ ಮಲಗಿಸಿರ್ತಾಳೆ ಮಗುನ. ಆವಾಗ ಯಾರು ಇಲ್ಲದೆ ಇರೋವಾಗ ಆ ಗಾಡಿ ಚಕ್ರದಲ್ಲಿ ಅನುಪ್ರವೇಶ ಮಾಡಿದ್ನಲ್ಲ ರಾಕ್ಷಸ, ಈ ಚಕ್ರವನ್ನು ಮಗು ಮೇಲೆ ಹರಿಸ್ಬಿಟ್ರೆ ಮಗು ಸತ್ತೋಗ್ಬಿಡುತ್ತೆ. ಒಬ್ಬರೊಬ್ಬರೇ ಕೂತನಿ ಶಕ್ತಾಸುರ ತೃಣವೃತ್ತ ಡೆಪ್ಟೇಷನ್ ಬರ್ತಾರೆ, ಕಂಸ ಕಳಿಸ್ತಾನೆ ಈ ಮಗುನ ಕೊಂದುಬಿಡ್ಬೇಕು ಅಂತ. ಇವ್ನು ನೋಡ್ದ, ಈ ಮಗು ಹಾಗೇ ಮಲ್ಕೊಂಡೇ ಇತ್ತು, ಕಳ್ಳನಿದ್ರೆ ನೋಡ್ಬಿಟ್ಟು ಓಹೋ ಈ ಹಸುರ ಇದ್ದಾನೆ ಅಂದ್ಬಿಟ್ಟು ತಕ್ಷಣ ಒಂದು ಕಾಲ ಮೇಲೆ ಒಂದು ಕಾಲು ಹಾಕೋದು. ಮಕ್ಕಳೆಲ್ಲ ಕಾಲ ಮೇಲೆ ಕಾಲು ಹಾಕ್ಕೊಳುತ್ತೆ ಮಲ್ಕೊಳ್ಬೇಕಾದ್ರೆ. ಅದು ಸುಮ್ಮನೆ ಒಂದು ಕಾಲು ಬದಲಾಯಿಸಿ ಇನ್ನೊಂದು ಕಾಲು ಬದಲಾಯಿಸಿದ್ರೆ ಮಾಡಿದಂತೆ ಒಂದು ಕಾಲು ತುದಿ ಹೆಡ್ಬಿಟ್ಟು ಆ ಶಕಟಾಸುರ ಬಂಡಿನಲ್ಲಿದ್ದಲ್ಲ ಅವನಿಗೆ ತಾಕ್ಬಿಟ್ಟು ಆ ಬಂಡಿ ಅಷ್ಟು ಎತ್ತರಕ್ಕೆ ಮೇಲೆ ಹೋಗಿ ಚೂರು ಆಗ್ಬಿಡ್ತಾನೆ. ಧೂಳಾಗೋಯ್ತು, ಅವಶೇಷನೂ ಸಿಗಲಿಲ್ಲ ಅಂತ. ಓಶಕ್ಕೆ ಇಟ್ಟು ಅಷ್ಟೇ, ಶಬ್ದ ಮಾತ್ರ ಕೇಳಿಸ್ತು. ಕೆಲವು ಪಟಾಕಿಗಳೆಲ್ಲ ಮೇಲೋಗಿ ಡಮ್ಮನ್ನತ್ತೆ ಅಷ್ಟೇ, ಏನೋ ಗೊತ್ತಾಗಲ್ಲ. ಆ ಥರ ಅದೇ ಒತ್ತು ಅದರ ಶಬ್ದ ಮಾತ್ರ ಕೇಳಿಸ್ತು ಅಂತ. ಆ ಥರ ಶಕಟಾಸುರನ ಕಳ್ಳಚ್ಚಗಡಂ ಕಲಕ್ಕರಿಯ ಕಾಲೋಡ್ಚಿ, ಕಾಲು ಸುಮ್ಮನೆ ನೀಡ್ದ, ಅದರಲ್ಲಿ ಒದ್ದಿದ ತಕ್ಷಣ ಆ ಶಕಟಾಸುರ ಸತ್ತೋಗ್ಬಿಟ್ಟ. ಅಘಟಿತ ಘಟನಾ ಸಾಮರ್ಥ್ಯ. ಒಂದು ಸಣ್ಣ ಮಗು ಒಂದು ರಾಕ್ಷಸನನ್ನು ಸಾಯಿಸೋಕ್ಕಾಗತ್ತಾ? ರಾಕ್ಷಸ ಬೇಡ, ಬಂದಿನಾದರೂ ಕೂಡ ತಳ್ಳಕ್ಕಾಗತ್ತಾ ಅಂತ ಹೇಳಿದ್ರೆ ಆ ಮಗು ನೋಡ್ದ. ರಾಮಾವತಾರದಲ್ಲಿ ಏನೇನು ಚೇಷ್ಟೆಗಳು ಮಾಡಲಿಲ್ವೋ, ಯಾಕಂದರೆ ಆತ್ಮಾನ ಮಾನುಷಂ ಮನ್ನಿ ಅಂತ ಬರೀ ಮನುಷ್ಯನ ಥರನೇ ತಿಳ್ಕೊಂಡು ಬಂದ. ಯಾಕಂದರೆ ವರ ರಾವಣ ಪಡ್ಕೊಂಡಿದ್ದ, ಮನುಷ್ಯನ ಹತ್ರ ಸಾಯಬಾರ್ದು, ಇನ್ನೊಬ್ಬರ ಹತ್ರ ಸಾಯಬಾರ್ದು, ಕೋತಿ ಕರಡಿ ಪರವಾಗಿಲ್ಲ ಅಂತ ಹೇಳಿದ್ದ. ಹಾಗಾಗಿ ಮನುಷ್ಯ ಆದರೆ ಪರವಾಗಿಲ್ಲ, ನಾನು ಯಾರು ದೇವತೆಗಳ ಹತ್ರ ರಾಕ್ಷಸರ ಹತ್ರ ಸಾಯಬಾರ್ದು ಅಂತ ವರ ಪಡ್ಕೊಂಡಿದ್ದ. ಅದಕ್ಕೆ ಮನುಷ್ಯನಾಗಿ ಅವತಾರ ಮಾಡ್ತಾನೆ ರಾಮ ಅವತಾರದಲ್ಲಿ. ಆದರೆ ಯಾವುದು ಪರತ್ವವನ್ನು ತೋರಿಸ್ಕೊಳ್ಳಿಲ್ಲ ಎಲ್ಲೂ. ಆದರೆ ಕೃಷ್ಣ ಅವತಾರದಲ್ಲಿ ಏನು ಕಂಡೀಷನ್ ಏನೋ ಹಾಕ್ಕೊಂಡು ಬಂದಿರಲಿಲ್ಲ. ಮಾಯೆ ಚೇಷ್ಟಿತಗಳನ್ನು ಒಂದ್ರ ಮೇಲೊಂದು ತೋರಿಸಿದ್ದೆ ಅಗಡಿತ ಗದ್ರ ಸಾಮರ್ಥ್ಯವನ್ನು. ನಿನ್ನೆ ನಾವು ಏನೇನು ಬಿಟ್ಟೋಗ್ತಿರೋ ಮಾಯನೆಯಲ್ಲಿ ಅದೆಲ್ಲ ಇವತ್ತು ಅನುಭವಿಸ್ಬೋದು. ಪೂರ್ತಿ ಹೇಳ್ಕೊಂಡು ಬರ್ತಾಳೆ. ಇವಾಗ ಈ ಶಕ್ತಾಸುರ ಓದ್ದ ಅಂತ ಹೇಳಿದ್ರೆ ಯಶೋದೆ ಓಡಿ ಬರ್ತಾಳಂತೆ ಹೊರಗಡೆ. ಬಂದ್ಬಿಟ್ಟು ಏನು ಈ ಶಬ್ದ ಆಯ್ತಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ, ನಾನು ಬಡ್ಡಿ ನಿಲ್ಸಿದ್ದಲ್ಲ, ಮಗು ಎಲ್ಲಿತ್ತು, ಮಗು ಅಲ್ಲೇ ಇದೆ. ಸೊ ಓಡಿ ಹೋಗ್ತಾಳೆ. ಅವಳಿಗೆ ಏನು ಗೊತ್ತಿಲ್ಲ, ತೊಗೊಳ್ಳೋದು ಮಗುಗೆ ಹಾಲು ಕೊಡೋದು ಅದೊಂದೇ ಗೊತ್ತು. ಆ ಪೂತನಿ ಹಾಲು ಕೊಟ್ಟಾಗ ಕೂಡ ಅಷ್ಟೇ, ಪೂತನಿ ಸತ್ತೋಗಿದ್ದಾಳೆ, ತಿರ್ಗಾ ತೊಗೊಂಡು ಹಾಲು ಕೊಡೋಕೆ ಹೋಗ್ತಾಳೆ. ಎಲ್ಲರೂ ಊರವರೆಲ್ಲ ಬೇಡ ಅದು ವಿಷದ ಹಾಲು ಕುಡಿದಿದೆ, ಅದೇನಾದ್ರು ನಿನ್ನ ಮಗು ನೀರು ಕೊಟ್ಟರೆ ನೀರಿಗೂ ವಿಷ ಹತ್ತಿಬಿಡುತ್ತೋ ಏನೋ, ಕೊಡಬೇಡ ಅಂದರೆ ಪಾಪ ವಿಷ ಎಷ್ಟು ಕಹಿನೋ ಏನೋ, ನನ್ನ ಮಗು ಹಾಲು ಕೊಡ್ತೀನಿ ಅಂತ ಹಾಲು ಕೊಡ್ತಾಳೆ. ಅಂಥ ಒಂದು ಪ್ರೀತಿ ಯಶೋದೆಗೆ. ಇವಾಗಲೂ ಅಷ್ಟೇ ಈ ಶಕ್ತಾಸುರನ ಇದು ಮಾಡಿದಾಗ ಬರ್ತಾಳಂತೆ, ಹಾಲು ಕೊಡ್ತಾ ಇದ್ದಾಳೆ. ಹಾಲು ಕೊಡ್ತಾ ನೋಡ್ತಾಳಂತೆ ಕಾಲನ್ನು. ಮಕ್ಕಳು ಯಾವಾಗಲೂ ಹಾಲು ಕೊಡ್ತಾ ಇರ್ಬೇಕಾದ್ರೆ ತಾಯಂದರು ಕಾಲು ಕೈ ಬೆರಳು ಅದನ್ನೆಲ್ಲ ನೋಡಿ ಆನಂದ ಪಡೋದುಂಟು. ಕಾಲನ್ನು ನೋಡ್ತಾಳಂತೆ. ನೋಡಿಬಿಟ್ಟು
ಈ ಕಾಲೇ ಆ ಬಂಡಿನ ಒದಿತಾ ಏನು ಹೆಂಗೆ ಗೊತ್ತಿಲ್ವಲ್ಲ, ಅನುಮಾನ ಬರುತ್ತಲ್ಲ, ಏನಾದರೂ ಆಗಲಿ ಪಾಪ ಈ ಕಾಲಕ್ಕೆ ನೋವಾಗದೇ ಇರಲಿ ಅಂತ ಅದನ್ನು ಒತ್ತು ಕೊಡ್ತಾಳಂತೆ. ಏನು ಸೊಗಸು ಇದನ್ನೆಲ್ಲ ಯಾದವ ಬೀರಿನಲ್ಲಿ ವೇದಾಂತ ದೇಶದ ಸೊಗಸಾಗಿ ತೋರಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಪಾದುಕಾ ಸಹಸ್ರದಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ. ಆ ಕಾಲಿಗೆ, ಆ ಚಿಕ್ಕ ಕಾಲಿಗೆ ಯಾಕೆ ನೋವಾಗಲಿಲ್ಲ ಅಂತ ಹೇಳಿದ್ರೆ, ಒದ್ದಿದ್ದು ಭಗವಂತನ ಕಾಲಲ್ಲ, ಅದಕ್ಕೆ ರಕ್ಷೆಯಾಗಿ ಪಾದರಕ್ಷೆ ಇತ್ತು, ಪಾದುಕ ಇತ್ತು, ಭಗವಂತನ ಪಾದುಕೆ ಇತ್ತು. ಆ ಪಾದುಕೆ ಓದಿದ್ರಿಂದ ಭಗವಂತನ ಪಾದಕ್ಕೆ ಏನು ನೋವಾಗಲಿಲ್ಲ ಅಂತ ಪಾದುಕಾ ಸಹಸ್ರದಲ್ಲಿ ಉತ್ತರ ಕೊಡ್ತಾರೆ. ಕಳ್ಳಂಚಗಡ ಕಳ್ಳತ್ತರಿಯ ಕಾಲೋಡ್ಚಿ வெள்ளத்தரவில் துயிಲ ಬಂದ ವಿತ್ತಿನೈ. ಇಲ್ಲಿ ಹೇಳ್ತಾಳೆ, ಅಷ್ಟಕ್ಕೂ ಅವಳಿಗೆ ಏನೋ ಅನುಮಾನ, ಯಾವುದೋ ಬೇರೆ ದೇವ್ರನ್ನ ಹೇಳ್ತಾರೆ. ಫಸ್ಟ್ 5 ಹೇಳಿದ್ಲು, ಇಲ್ಲಿ ಯಾರನ್ನ ಹೇಳ್ತಾಳು ಅಂದರೆ ಇಲ್ಲ ವ್ಯೂಹದಲ್ಲಿ ನಾನು ಹೇಳಿದ್ನಲ್ಲ ವಾಸುದೇವ, ಅವನೇನೆ. வெள்ளத்தரவில் துயிಲ ಬಂದ ವಿತ್ತಿನೈ, ಬೀಜ ಸ್ವರೂಪನಾದ ಭಗವಂತ. ವಿತ್ ಅಂತ ಹೇಳಿದ್ರೆ ಬೀಜ. ದೇವ ಅಧಿದೇವನೈ ಮುಂದಿನ ಹಾಡಲ್ಲಿ ಹೇಳ್ತಾಳೆ, ಎಲ್ಲರಿಗೂ ಯಾರು ಮೊದಲಿಗನೋ, ಎಲ್ಲರಿಗೂ ಯಾರು ಮುಂಚೆ ಇದ್ರು ಅಂತ ಇದರಲ್ಲಿ 10ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಅಹಂ ಆತ್ಮ ಗುಣ ಕೇಶ, ಎಲ್ಲದಕ್ಕೂ ನಾನೇ ಆತ್ಮ, ಎಲ್ಲ ಭೂತಗಳಿಗೂ ಚರ ಅಚರ ವಸ್ತುಗಳಿಗೆ ಎಲ್ಲರಿಗೂ ಅಂತರಾತ್ಮನಾಗಿ ನಾನೇ ಇದ್ದೀನಿ ಅಂತ ಹೇಳ್ತಾನೆ. ಅಹಂ ಆತ್ಮ ಗುಣ ಕೇಶ ಅಂತೇಳಿ ಭಗವದ್ಗೀತೆಯಲ್ಲಿ ತಿಳಿಸ್ಕೊಡ್ತಾಳೆ. ಇಲ್ಲೂ ಅಷ್ಟೇ, ಇಲ್ಲಿ ಬರಬೇಕಾದ್ರೆ ಕಳ್ಳ ವಿತ್ತಿನೈ ಅಂತ ಒಂದು ಪದ ಹೇಳಿ, ಎಲ್ಲದಕ್ಕೂ ಬೀಜ ಸ್ವರೂಪ. ಹೇಗೆ ಬೀಜ ಸ್ವರೂಪ ಆಗುತ್ತೆ ಅಂತ ಕೇಳಿದ್ರೆ, ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗಿರ್ತಾನೋ ಇಲ್ವೋ ಅದೆಲ್ಲ ಅವನ ಹೊಟ್ಟೆ ಒಳಗಿರುತ್ತೆ. ಅದು ಎಲ್ಲವನ್ನ ಮತ್ತೆ ಸೃಷ್ಟಿ ಮಾಡಬೇಕಾದ್ರೆ ಮೊಳಕೆ ಬರಬೇಕು. ಆ ಮೊಳಕೆ ಮೂಲ ಬೆಳಕೆ ಏನು ಬರುತ್ತೆ, ಆ ಮೊಳಕೆ ಮೇಲೆ ಒಂದು ಕಮಲದ ಹೂ ಬರುತ್ತೆ. ಆ ಕಮಲದ ಹೂ ಮೇಲೆ ಚತುರ್ಮುಖ ಬ್ರಹ್ಮ ಬರ್ತಾನೆ. ಆ ಚತುರ್ಮುಖ ಬ್ರಹ್ಮನಿಗೆ ಒಂದು ಹಂಸವಾಗಿ ಬಂದು ಹುಳ್ಳು ಶಿಲುಂಬಿನ ಹಾಣ್, ಇದಕ್ಕೆ ಕೂಡ ನಾವು ಹೇಳ್ಬೋದು. ಈ ಹಂಸ ಪಕ್ಷಿ ಇದೆಯಲ್ಲ, ಮೊದಲು ಬಂದು ಓಂಕಾರ ಹೇಳುತ್ತೆ ಚತುರ್ಮುಖ ಬ್ರಹ್ಮನಿಗೆ. ಈ ಓಂಕಾರ ಹೇಳಿದ್ರಿಂದ ಆ ಶಬ್ದವನ್ನು ವಿಸ್ತಾರವಾಗಿ ಅದನ್ನೆಲ್ಲ ಜಪ ಮಾಡಿ 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 ಚತುರ್ಮುಖ ಬ್ರಹ್ಮನಿಗೆ ಎಂಥ ಒಂದು ಶಕ್ತಿ ಬರುತ್ತೆ ಅಂದರೆ, ಸಂಕಲ್ಪ ಮಾತ್ರದಿಂದ ಎಲ್ಲವನ್ನ ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ಬರುತ್ತೆ. ಓಂಕಾರಕ್ಕೆ ಅಷ್ಟು ಒಂದು ಶಕ್ತಿ ಇದೆ. ಅದಕ್ಕೆ ಪುಳ್ಳು ಶಿಲುಂಬಿನ ಹಾಣ್, ಇದನ್ನು ಭಗವಂತನೇ ಪ್ರಕೃತಿದತ್ತವಾಗಿ ಪ್ರಕೃತಿ ಮಂಡಲಕ್ಕೆ ಕೊಟ್ಟಿರುವಂಥ ಓಂಕಾರ, ಅದನ್ನು ಹಂಸಾವತಾರವಾಗಿ ಬರ್ತಾನೆ. ಅದು ಒಂದು ಪಕ್ಷಿ ಪುಳ್ಳು ಹಂಸಾವತಾರವಾಗಿ ಚತುರ್ಮುಖ ಬ್ರಹ್ಮನಿಗೆ ಕೊಡ್ತಾನೆ. ಚತುರ್ಮುಖ ಬ್ರಹ್ಮ ಓಂಕಾರವನ್ನು ವಿಸ್ತಾರವಾಗಿ ಅದನ್ನು ಜಪ ಮಾಡಿ 4 ವೇದಗಳನ್ನು ಪಡ್ಕೊಳ್ತಾನೆ. 4 ವೇದಗಳನ್ನು ಪಡ್ಕೊಂಡು ಒಂದೊಂದಾಗಿ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಒಂದೊಂದಾಗಿ ಸೃಷ್ಟಿ ಮಾಡೋಕ್ಕೆ ಮುಂಚೆ ಹೇಗೆ ಅಂತ ಹೇಳಿದ್ರೆ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಇದಿಷ್ಟು ಒಟ್ಟಿಗೆ ನೀವು ಸೇರಿಸಿದ್ರೆ 21 ಆಗುತ್ತೆ. ಈ 21 ಆದಮೇಲೆ ಮಹತ್ತು, ಅಹಂಕಾರ ಮತ್ತು ಪ್ರಕೃತಿ, ಇದು 4 ಸೇರಿಸ್ತಾರೆ, 24 ಆಗುತ್ತೆ. 25ನೇ ತತ್ವ ಜೀವಾತ್ಮ, 26ನೇ ತತ್ವ ಪರಮಾತ್ಮ. ದಾಸರೆಲ್ಲ ಅವ್ರು ಹಾಡ್ತಾರೆ, ಎಂದು 26 ಸೇರುವೆನೋ ಅಂತ. ಅದು 26 ಏನು ಅಂತ ಗೊತ್ತಿಲ್ಲದೆ ಹೋದರೆ ಏನು 26 ಅಂತ ಹೇಳಿದ್ರು ಗೊತ್ತಾಗಲ್ಲ. ಈ ತತ್ವಗಳಲ್ಲಿ ನಂಬರ್ ಹಾಕ್ಕೊಂಡು ಬಂದರೆ 26 ಇದೆಯಲ್ಲ, ಅದು ಭಗವಂತ. ಎಂದು ಭಗವಂತನನ್ನು ಸೇರ್ತೀನೋ ನಾನು ಅಂತ ಅದನ್ನು ದಾಸರು ಕೂಡ ಹಾಡ್ತಾರೆ. ಎಲ್ಲ ಏಕಕಂಠಸ್ಥರು. ವಿಷಯ ತತ್ವ ಬದಲಾಯಿಸೋಕ್ಕಾಗಲ್ಲ ನೋಡಿ. ಸತ್ಯ ಇದೆಯಲ್ಲ ತತ್ವ, ಅದನ್ನು ಯಾರೂ ಡಿಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಹೇಳೋರು ಬೇಕಾದರೆ ವಿಷಯ ಗೊತ್ತಿಲ್ಲದೆ ಹೋದರೆ ತಪ್ಪಾಗಿ ಹೇಳ್ಬೋದು, ಆದರೆ ತತ್ವ ಚೇಂಜ್ ಆಗಲ್ಲ, ಸತ್ಯಾಂಶ ಹಾಗೆ ಇರುತ್ತೆ. ಹಾಗಾಗಿ ಅಲ್ಲಿ ಹೇಳ್ತಾರೆ, ವಿತ್ತಿನೈ ಉಳ್ಳತ್ತುಕೊಂಡ ಮುನಿವರ್ಗಳು ಯೋಗಿಗಳು. ಇದನ್ನು ಹೇಳಬೇಕಾದ್ರೆ ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು. ಈ ಪುಳ್ಳು ಅಂತ ಹೇಳಿದಾಗ ಕೆಲವು ಒಳ್ಳೊಳ್ಳೆ ಈ ಉಪನಿಷತ್ ಕಥೆಗಳು ಮತ್ತು ಪುರಾಣದಲ್ಲಿ ಬರುವಂಥ ಕಥೆಗಳನ್ನೆಲ್ಲ ನಾವು ಸಾಂದರ್ಭಿಕವಾಗಿ ಇಲ್ಲಿ ನಾವು ನೋಡ್ಕೊಳ್ಬೋದು. ಯಾಕಂತ ಹೇಳಿದ್ರೆ, ಈ ಪಕ್ಷಿಗಳು ಮಾತಾಡ್ಕೊಂಡು ಹೋಗೋದು, ಶಿಲುಂಬಿನ ಹಾಡ್ ಏನು ಹೇಳ್ತು ಅಂತ ಹೇಳಿದ್ರೆ, ಒಳ್ಳೆ ವಿಷಯ ಭಗವಂತ ಹೇಳ್ತಾ ಇದ್ದಾನೆ. ಮೋಕ್ಷಕ್ಕೆ ಎಲ್ಲರೂ ಬನ್ನಿ, ನಿಮಗೆಲ್ಲರಿಗೂ ಸುಲಭವಾಗಿ ಕೊಡ್ತೀನಿ, ಶರಣಾಗತಿ ಮಾಡ್ಕೊಳ್ಳಿ ಅಂತ ಒಳ್ಳೆ ವಿಷಯ, ಒಳ್ಳೆ ಶಬ್ದ ಪಕ್ಷಿ ಹೇಳ್ತಾ ಇದೆ. ಅದನ್ನು ಕೇಳಿಕೊಂಡು ಎಚ್ಚೆತ್ಕೊಳ್ಬೇಕು. ಎದ್ದೇಳು ಅಂತ ತಾನೇ ಎಲ್ಲರನ್ನೂ ಇವಾಗ ಎಚ್ಚರಿಸ್ತಾ ಇದ್ದಾಳೆ, ಎಚ್ಚೆತ್ಕೊಳ್ಬೇಕು. ಅದನ್ನು ಒಂದು ಆಚಾರ್ಯ ಮುಖೇನ ನಾವು ನೋಡ್ಕೊಳ್ಬೇಕು ಅಂತ. ಈ ಗರುಡ ಇದ್ದಾನಲ್ಲ, ಗರುಡನ ಅಂಶ ಅಂತ ನಾನು ಹೇಳಿದೆ. ಪೆರಿಯಾಳ್ವಾರ್ ಬಗ್ಗೆ ಸ್ವಲ್ಪನೇ ನಾವು ಹೇಳಬೇಕು. ಯಾಕೆಂತ ಹೇಳಿದ್ರೆ, ಇಲ್ಲಿ ಪೆರಿಯಾಳ್ವಾರ್ಗೆ ನಮನಗಳನ್ನು ತಿಳಿಸಿ ಆಂಡಾಳು ಶುರು ಮಾಡ್ತಾಳೆ. ಆಚಾರ್ಯ ಅವರೇ, ಪ್ರಥಮಾಚಾರ್ಯ ಅವರಿಗೆ ಈ ವಿಷ್ಣು ಚಿತ್ತರಂತ ಅವರು ಶ್ರೀವಲ್ಲಿಪುತ್ತೂರಿನಲ್ಲಿ ವಟಪತ್ರಶಾಹಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕೈಂಕರ್ಯ ಮಾಡ್ತಾ ಇದ್ದವರು. ಕೈಂಕರ್ಯ ಅಂತ ಹೇಳಿದ್ರೆ ಆಂಡಾನ್ ಅಂತ. ಆಂಡಾನ್ ಅಂದರೆ
ಹೂ ಕಟ್ಟಿ ಪುಷ್ಪ ಕೈಂಕರ್ಯವನ್ನು ಮಾಡ್ತಾಯಿದ್ರು. ಅಲ್ಲಿ ತುಳಸಿ ತೋಟ, ಹೂಗಳ ಪುಷ್ಪ ತೋಟವನ್ನೆಲ್ಲ ಬೆಳೆಸಿದ್ರು ಒಂದು ವನ. ಅಲ್ಲಿ ಈ ದಿನ ಪುಷ್ಪವನ್ನು ಕಟ್ಟಿ ಭಗವಂತನಿಗೆ ಸಮರ್ಪಣೆ ಮಾಡೋದು ಅವ್ರ ಕೆಲಸವಾಗಿತ್ತು. ಅವರಿಗೆ ಯಾಕೆ ವಿಷ್ಣು ಚಿತ್ತರ್ ಅಂತ ಹೆಸರು ಬಂತು ಅಂತ ಹೇಳಿದ್ರೆ, ಸದಾ ಕಾಲ ಏನೇ ಕೆಲಸ ಮಾಡಲಿ ಯಾವಾಗಲೂ ವಿಷ್ಣುವನ್ನು ಧ್ಯಾನ ಮಾಡ್ತಾನೇ ಇರೋರು. ಇವರಿಗೆಲ್ಲನೂ ಅಷ್ಟಾಕ್ಷರಿ, ದ್ವಯ, ಚರ್ಮಶ್ಲೋಕ ಎಲ್ಲ ಉಪದೇಶ ಆಗಿರುತ್ತೆ. ಈ ದ್ವಯ ಮಂತ್ರ ಇದೆಯಲ್ಲ, ಅದನ್ನು ಯಾವಾಗ ಬೇಕಾದರೂ ಉಚ್ಚರಿಸ್ಬೋದು. ಸದಾ ನಾವು ಉಚ್ಚರಿಸ್ತಾನೇ ಇದ್ದರೆ ಭಗವಂತನ ಧ್ಯಾನದಲ್ಲೇ ಇರ್ತೀವಿ. ವಿಷ್ಣು ಚಿತ್ತರಿಗೆ ಹಾಗೆ ಸದಾ ಭಗವಂತನ ಧ್ಯಾನ ಮಾಡ್ತಾನೇ ಇದ್ರಂತೆ. ಅಷ್ಟೇ ಅಲ್ಲದೆ ವಿಷ್ಣು ಚಿತ್ತರಿಗೆ ಇನ್ನೂ ಒಂದು ಹೇಳ್ತಾರೆ, ಭಗವಂತ ಕೂಡ ಅವ್ರು ಯಾವಾಗಲೂ ವಿಷ್ಣು ಚಿತ್ತರನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆನೇ ಯೋಚನೆ ಮಾಡೋರು. ಅದು ಹೇಗೆ ಅಂತ ಹೇಳಿದ್ರೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆಯಲ್ಲಿ ತಾನೆ, ಅನನ್ಯವಾಗಿ ಯಾರು ನನ್ನನ್ನು ಚಿಂತೆ ಮಾಡ್ತಾ ಇರ್ತಾರೋ ಅವರ ಒಳಿತ ಬಗ್ಗೆ ನಾನು ಯಾವಾಗಲೂ ಚಿಂತೆ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟು ಸುಲಭವಾಗಿದೆ. ನಾವು ಭಗವಂತನ ಚಿಂತೆ, ಭಗವಂತ ನಾಮಸ್ಮರಣೆ, ಕೆಲವು ನಾಮಸ್ಮರಣ ಅಷ್ಟೇ. ಕಲಿಯುಗದಲ್ಲಿ ನಾವು ಕಷ್ಟವಾದ ಯಾವುದು ಯಾಗ ದಿನಗಳನ್ನು ಮಾಡೋಕ್ಕಾಗಲ್ಲ, ದಿನ ಮಾಡೋಕ್ಕಾಗಲ್ಲ. ಸುಲಭವಾಗಿ ಒಂದು ಮಾರ್ಗ ಯಾವುದಪ್ಪ ಅಂತ ಹೇಳಿದ್ರೆ ನಾಮಸ್ಮರಣೆ. ಕೆಲವು ನಾಮ ಸಂಕೀರ್ತನಂ ಅಂತಲೇ ಹೇಳೋದು. ನೀವು ಸುಮ್ಮನೆ ದೇವ್ರ ನಾಮ ಹೇಳ್ಕೊಂಡು ಹೋದರೆ ಸಾಕು. ಅದಕ್ಕೆ ನೋಡಿ ಇಸ್ಕಾನೆಲ್ಲ ಹರೇ ಕೃಷ್ಣ ಅದೆಲ್ಲ ಯಾಕೆ ಹೇಳ್ಬಿಡ್ತಾರೆ, ಬೇರೆ ಮಂತ್ರಗಳು ಇವೆಲ್ಲ ಹೇಳಿದರೆ ಕಷ್ಟವಾದ್ದು ಬಿಟ್ಬಿಡ್ತೀರ. ಬರೀ ಎರಡೇ ಹೆಸರು ಹೇಳಿ, ರಾಮನ ಹೆಸರು, ಕೃಷ್ಣನ ಹೆಸರು ಹೇಳ್ಕೊಂಡು ಹೋಗಿ. ಕೆಲವು ನಾಮ ಸಂಕೀರ್ತನ ಅದೇನೇ ಯಾವುದಪ್ಪ, ಪಾತೇಯಂ ಪುಂಡರೀಕಾಕ್ಷಂ. ಭಗವಂತನನ್ನು ಹೋಗಿ ಸೇರಕ್ಕೆ ಬುತ್ತಿ. ಪಾತೇಯಂ ಅಂದರೆ ಏನಾದರೂ ಒಂದು ಕಟ್ಕೊಂಡು ಬುತ್ತಿ ತೊಗೊಂಡು ಹೋಗ್ತೀವಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ. ಭಗವಂತನ ಸೇರಕ್ಕೆ ಯಾವುದು ಪಾತೇಯ ಅಂತ ಹೇಳಿದ್ರೆ ನಾಮಸ್ಮರಣೆನೇ ಅದು ನಮಗೆ, ಅದು ಕೈಗೆ ಬುತ್ತಿ ತಿನ್ನೋಕ್ಕೆ ಅನ್ನ ಅದು. ಯಾಕಂದರೆ ಅದಲ್ಲೇ ಏನು ತೊಗೊಂಡೋಗೋಗಲ್ಲ. ನಾವು ಎಷ್ಟು ಜಪ ಮಾಡಿದ್ದೋ ನಮ್ಮ ಪುಣ್ಯ ಏನಿರುತ್ತೋ ಅದ್ರ ಬಲದ ಮೇಲೆ ನಾವು ಭಗವಂತನನ್ನು ಹೋಗಿ ಸೇರೋ ಅಂಥದ್ದು. ಯಾವಾಗ ಆಗುತ್ತೋ ಅದನ್ನು ರೂಢಿ ಮಾಡ್ಕೊಂಡ್ಬಿಡ್ಬೇಕು. ಸದಾ ನಾವು ಜಪ ಮಾಡ್ತಾಯಿದ್ರೆ ಜಪ ಮಾಡ್ತಾನೆ ಹಾಗೆ ಕೆಲಸಗಳನ್ನು ಮಾಡ್ಬೋದು. ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು. ಎಷ್ಟು ಸುಲಭ ಅಂದರೆ, ಅಯ್ಯೋ ಇಷ್ಟು ಸುಲಭವಾಗಿದ್ದನ್ನ ಕೆಲಸ ಮಾಡ್ಬೋದು. ಮನಸ್ಸಲ್ಲಿ ಯಾವಾಗಲೂ ಒಂದು ಆವರ್ತಿ ಮಂತ್ರಗಳನ್ನು ಹೇಳ್ಕೊಂಡು ನಮ್ಮ ಬರೋ ಸ್ತೋತ್ರಗಳನ್ನು ಹೇಳ್ತಾ ಇರ್ಬೋದು. ನಾಮಸ್ಮರಣೆ ಅಷ್ಟು ಸುಲಭ. ಅದನ್ನು ಬಿಟ್ಬಿಡ್ತೀವಿ. ಯಾವಾಗಲೂ ಯಾವುದೋ ಬಾಹ್ಯವಾಗಿ ಒಂದು ಕೆಲಸ ಮಾಡ್ತಾಯಿದ್ರೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀವಿ. ಮನಸ್ಸಲ್ಲಿ ಅದು ಕೆಟ್ಟೋಗುತ್ತೇನೋ, ಅದು ಸರಿಯಾಗುತ್ತೇನೋ ಆತಂಕ ಬೇರೆ. ಅದರ ಬದಲು ಭಗವಂತನ ಚಿಂತೆ ಮಾಡಿಕೊಂಡು ಮಾಡೋ ಕೆಲಸವನ್ನು ಮಾಡ್ತಾಯಿದ್ರೆ ಅದು ಚೆನ್ನಾಗಿ. ಅನನ್ಯಾಶ್ಚಿಂತಯಂತೋ ಮಾಂ, ಅದನ್ನೇ ಭಗವಂತನ ಅನನ್ಯ ಅಂತ ಹೇಳಿದ್ರೆ ಅಲ್ಲಿ ಒಂದು ಇದಿದೆ. ಯಾವಾಗಲೂ ನಮಗೆ ಬೇಕಾದಾಗ ಮಾತ್ರ ದೇವರನ್ನು ಧ್ಯಾನ ಮಾಡೋದು, ಬೇಡದೇ ಇದ್ದಾಗ ಬಿಟ್ಬಿಡೋದಲ್ಲ. ಒಂದು ವಾರ ರಜಾ ಕೊಟ್ಟಿದ್ದಿಟ್ರೆ ಯಾವ ಸ್ತೋತ್ರನೂ ಏನೂ ಹೇಳೋದಿಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಆ ಥರ ಅಲ್ಲ, ಯಾವಾಗಲೂ ಹೇಳಬೇಕು. ಇವಾಗ ಯಾವುದೋ ಕಷ್ಟ ಬಂತು ಅವಾಗ ಮಾತ್ರ ಹೇಳ್ತೀನಿ. ಒಂದು ಮಂಡಲ ಪೂಜೆ, ಎಷ್ಟು ಜನ ಫೇಸ್ಬುಕ್ಕಲ್ಲೆಲ್ಲ ಹಾಕೋತಾರೆ, ಒಂದು ಮಂಡಲ ಪೂಜೆ ಮಾಡಿದೆ ದೇವರು. ಇವ್ರು ಪೂಜೆ ಮಾಡೋದನ್ನು ಎಲ್ಲರಿಗೂ ತೋರಿಸ್ಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಯಾರಿಗೆ ಗೊತ್ತಾಗಬೇಕು? ಭಗವಂತನಿಗೆ ಗೊತ್ತಾಗಬೇಕು. ಭಗವಂತ ಕಣ್ ತೆಗೆದು ನೋಡಬೇಕು, ಅವನು ಪ್ರೀತನಾಗಬೇಕು. ಅದು ಯಾಕೆ ಎಲ್ಲರಿಗೂ ಏನು ತೋರಿಸ್ಬೇಕಾಗಿಲ್ಲ. ಒಂದು ಮಂಡಲ ಪೂಜೆ ಮಾಡಿದೆ, 2 ಸತಿ ವಿಷ್ಣು ಸಹಸ್ರನಾಮ ಹೇಳಿದೆ, ಹೇಳ್ಕೊಡ್ಬೇಕು ಎಲ್ಲರ ಹತ್ರನೂ. ಬೇಕಾಗಿಲ್ಲ, ನೀವು ಎಷ್ಟು ಸತಿ ಹೇಳಿರ್ತೀರ ಅವನಿಗೆ ಗೊತ್ತಾಗತ್ತೆ. ಇದೆಲ್ಲ ನಾವು ಯಾವಾಗ ಕಡಿಮೆ ಮಾಡ್ಕೊಂಡ್ಬರ್ತೀವಿ, ನಮ್ಮ ಮನಸ್ಸು ಯಾವಾಗಲೂ ದೇವ್ರ ಹತ್ರ ಹೋಗುತ್ತೆ. ಇದೆಲ್ಲ ನಮಗೆ ಈ ಕೆಟ್ಟ ಬುದ್ಧಿಗಳಿರುತ್ತೆ. ಹೇಳ್ಕೋಬೇಕು ಎಲ್ಲರಿಗೂ, ನಾವು ಇಷ್ಟೊಂದು ಪೂಜೆ ಮಾಡಿದ್ವಿ, ಇಷ್ಟೊಂದು ಅದು ಮಾಡಿದ್ವಿ, ಇದು ಮಾಡಿದ್ವಿ. ಯಾರಿಗೂ ಏನೂ ಹೇಳ್ಕೊಳ್ಬೇಕಾಗಿಲ್ಲ. ಒಳಗೆ ಕೂತ್ಕೊಂಡಿದ್ದಾನೆ ಅಂತರ್ಯಾಮಿಯಾಗಿ ಭಗವಂತ, ಒಳಗೆ ಕೂತ್ಕೊಂಡಿದ್ದಾನೆ. ಅವನು ನೋಡ್ತಾನೆ ಇರ್ತಾನೆ ಯಾವಾಗಲೂ. ಅದನ್ನೆಲ್ಲ ಲೆಕ್ಕನೂ ಇಟ್ಕೊಂಡಿರ್ತಾನೆ. ಸೊ ಅಮೋಘ ಪುಂಡರೀಕಾಕ್ಷ. ಅಮೋಘ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಹೆಸರು. ಅವನು ಯಾವುದು ನಾವು ಹೇಳಿದ್ದು ಜಪ ನಾಮ ನಷ್ಟ ಮಾಡಲ್ಲ. ಅದಕ್ಕೆಲ್ಲ ಪ್ರತಿಯಾಗಿ ನಮಗೆ ಉಪಕಾರ ಮಾಡೇ ಮಾಡ್ತಾನೆ. ಒಂದು ಸತಿ ಹೇಳಿದ್ರೆ ಎರಡಾಗಿ ಕೊಡ್ತಾನೆ. ತ್ವಯಿ ರಕ್ಷತಿ ರಕ್ಷಕೈ ಕಿಮನ್ಯೈ ತ್ವಯಿ ಚ ರಕ್ಷತಿ ರಕ್ಷಕೈ. ಭಗವಂತ ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ವೇದಾಂತ ದೇಶಕ್ಕೆ ಹೇಳ್ತಾನೆ. ಅವನು ರಕ್ಷಣೆ ಮಾಡಿದ್ರೆ ಬೇರೆ ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕಾಗಿಲ್ಲ, ಇನ್ನೊಂದು ತೊಗೊಳ್ಬೇಕಾಗಿಲ್ಲ. ಯಾವುದೋ ಒಂದು ದೊಡ್ಡ ಜನ್ರೇಟರೋ ಅಥವಾ ಇನ್ವರ್ಟರ್ ಎಲ್ಲ ತೊಗೊಂಡಿರ್ತೀರ ಅಂತ ಇಟ್ಕೊಳ್ಳಿ, ಅಥವಾ ನಮ್ಮ KEB ಕಂಪ್ನಿನೇ ಚೆನ್ನಾಗಿದ್ದರೆ ನೀವು ಯಾವುದು ತೊಗೊಳೋದು ಬೇಡ. ಜನ್ರೇಟರು, ಟಾರ್ಚು, ಇನ್ನೊಂದು ಯಾವುದು ತೊಗೊಳೋದು ಬೇಕಲ್ಲ. ಯಾಕೆಂದರೆ ಅವ್ನು ಕರೆಕ್ಟಾಗಿದ್ದರೆ ಎಲ್ಲ ಆಗುತ್ತೆ. ತ್ವಯಿ ರಕ್ಷತಿ ರಕ್ಷಕೈ ಕಿಮನ್ಯೈ ತ್ವಯಿ ಚ ಅರಕ್ಷತಿ. ಹಾಗೇನೆ ಒಂದು ವೇಳೆ ಅವನು ರಕ್ಷಣೆ ಮಾಡಬಾರ್ದು ಅಂತ ಸಂಕಲ್ಪ ಮಾಡ್ಕೊಂಬಿಟ್ರೆ ಯಾರೂ ಕಾಪಾಡೋಕ್ಕಾಗಲ್ಲ. ಅದನ್ನೇ ಅವನು ಹೇಳೋದು. ಅವನು ರಕ್ಷಣೆ ಈ ಕರದೂಷಣರು ಬಂದಾಗ
ರಾಮಾಯಣದಲ್ಲಿ ಹಾಗೇನೆ ನೋಡಬೇಕು. ಇವನು ಬಲಾಬಲಗಳನ್ನು ನೋಡಬೇಕು. ಏನು ಇವನು ಯಾಕೆ ಲಕ್ಷ್ಮಣನ ಕರ್ಕೊಂಬಂದ ಜೊತೆಗೆ, ಬಿಲ್ಲು ಬಾಣ ಯಾಕೆ ಇಟ್ಕೊಂಡು ಬಂದ ಇವನು ಅಂತ ಸಂದೇಹ ಇರುತ್ತಂತೆ ಸೀತೆಗೆ. ಅದನ್ನು ಆಮೇಲೆ ಬೇಕಾದ್ರೆ ಹೇಳೋಣ ಅಂತ ಮಾತೇ ಆಡಲ್ಲ ಭಗವಂತ. ಯಾವಾಗಲೂ ಅದನ್ನು ತೋರಿಸ್ಕೊಡ್ತಾರೆ ರಾಮಾಯಣದಲ್ಲಿ. ಯಾವಾಗ ಅವಳು ಹೇಳಿದ ತಕ್ಷಣ ಉತ್ತರ ಕೊಡಲ್ವಂತೆ, ಸುಮ್ಮನೆ ಇರ್ತಾನಂತೆ. ಕರದೂಷಣರು 14,000 ಎಂಥ ಶಕ್ತಿವಂತ, ಒಬ್ರಿಗಿಂತ ಒಬ್ರು ಬಿರುಸಾದ ರಾಕ್ಷಸರು ಎಲ್ಲರೂ ಬರ್ತಾರೆ. ಅವರು ಬಂದಾಗ ಏನು ಮಾಡ್ತಾನೆ, ಲಕ್ಷ್ಮಣ ಅಂತ ಕರೆದುಬಿಟ್ಟು ರಾಮ ಸೀತೆನ ಕುಟೀರದಲ್ಲೇ ಇಟ್ಕೋ, ಹೊರಗಡೆ ಬಿಡಬೇಡ, ನೀನು ಬಾಗಿಲಲ್ಲೇ ಕಾವಲಾಗಿರು, ನೀನು ನನ್ನ ಸಹಾಯಕ್ಕೆ ಬರಬೇಡ, ಸೀತೆ ಹೊರಗಡೆ ಬರದೇ ಇರೋ ಥರ ನೋಡ್ಕೊ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಅವ್ರು ಮಾಡ್ತಾನೆ. ಕರದೂಷಣರನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಹೇಗೆ ಅಂದರೆ, ಆ ಕರದೂಷಣರು ಅಷ್ಟು ಜನ 14,000 ಜನ ಓಡ್ ಬಂದ್ರಂತೆ. ಅದು ಕಾಡಲ್ಲಿ ಧೂಳು ಹಾಗೆ ಹೇಳ್ತಂತೆ. ಎಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಬಾಣ ಮಾತ್ರ ತೊಗೊಂಡು ಹಾಕದಂತೆ, ಅಷ್ಟೇ ಪ್ರಯೋಗ. ಆ ಧೂಳೆಲ್ಲ ಕೆಳಗೆ ಸೆಟ್ಲಾಗಿ ಕೆಳಗಡೆ ಬಿತ್ತಲ್ಲ, ಅಷ್ಟರಲ್ಲಿ ಎಲ್ಲ ರಾಕ್ಷಸರು ಕೆಳಗಡೆ ಬಿಟ್ಬಿಟ್ಟಿದ್ರಂತೆ. ನೋಡಿ ಹೇಗೆ ಅವನು ಬಿಟ್ಟ ಬಾಣ ಅಂತ, ತೊಟ್ಟ ಬಾಣ ಬಿಟ್ಟ ಬಾಣ ಭಗವಂತನದ್ದು ಹೇಗಿತ್ತು ಅಂತ ಹೇಳಿದ್ರೆ ಹಾಗೆ. ಆಮೇಲೆ ಕರೀತಾರಂತೆ ಲಕ್ಷ್ಮಣ ಕರೆದ್ಬಿಟ್ಟು, ಇವಾಗ ಕರಿ ಅವಳನ್ನ, ಸೀತೆಯನ್ನು ಕರಿ ಅಂತ. ಹೊರಗಡೆ ಬರ್ತಾಳಂತೆ. ಏನು ಇಷ್ಟು ಬೇಗ ಇಷ್ಟು ಜನ ಸಾಯಿಸ್ಬಿಟ್ರೆ ನೀವು, ಲಕ್ಷ್ಮಣನ ಸಹಾಯಕ್ಕೆ ತೊಗೊಳ್ಳಿಲ್ವ ಅಂತ ಓಡ್ ಬಂದು ಹಾಗೆ ಆಲಗಿಸ್ಕೊಳ್ತಾಳಂತೆ. ಯಾಕಂದರೆ ಅವರು ಒಂದು ಕೆಲವು ಬಾಣಗಳು ಬಿಟ್ಟಿರ್ತಾರೆ, ಒಂದು ಸಣ್ಣ ಸಣ್ಣ ವ್ರಣಗಳಾಗಿರುತ್ತೆ ಭಗವಂತನಿಗೆ, ಅದನ್ನೆಲ್ಲ ಹೋಗಬೇಕು ಅನ್ನೋ ಥರ ಹಾಗೆ ಅಪ್ಕೊಳ್ತಾಳೆ. ಆವಾಗ ಗೊತ್ತಾಗುತ್ತೆ, ಹೇಳ್ಕೊಳ್ಬೇಕಾಗಿಲ್ಲ ನನಗಿಷ್ಟು ಶಕ್ತಿ ಇದೆ ಅಂತ, ನಾವಿಷ್ಟು ಭಕ್ತಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ಬೇಕಾಗಿಲ್ಲ, ಭಗವಂತನಿಗೆ ಗೊತ್ತಾಗತ್ತೆ. ಅದೇ ಥರ ಇಲ್ಲಿ ಹೇಳ್ತಾರೆ, ಕಳ್ಳ ಕಳಕರಿಯ ಬೆಳ್ಳತ್ತರವಿಲ್ತು ಇಲ್ಲ ಬಂದ ವಿತ್ತಿನ, ಇವನೇ ಬೀಜ ಪ್ರಧಾನವಾಗಿರೋನು ಅಂತ ಹೇಳಿದ್ನಲ್ಲ. ಈ 24 ತತ್ವವನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟು ಎಲ್ಲವನ್ನ ಸೃಷ್ಟಿ ಮಾಡೋಕ್ಕೆ ಹೇಳ್ತಾನೆ. ಮಾನಸಿಕವಾಗಿ ಅವನು ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಸಪ್ತಋಷಿಗಳನ್ನು ಸೃಷ್ಟಿ ಮಾಡಿ, ಒಂದೊಂದು ಋಷಿಗಳಿಗೂ ಇದೆಲ್ಲ ತುಂಬ ಡೀಟೇಲಾಗಿ ಬರುತ್ತೆ. ಸಮಯ ಈಗ ಸಾಕಾಗೋದಿಲ್ಲ ಅದನ್ನೆಲ್ಲ ಹೇಳೋಕ್ಕೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಪೋರ್ಟ್ಫೋಲಿಯೋ ಕೊಡ್ತಾನೆ. ಸೃಷ್ಟಿ ಹೇಗಾಯಿತು ಅಂತ, ವಿತ್ ಅಂತ ಹೇಳಿದ್ರೆ ಬೀಜ ಅಲ್ವಾ, ಆ ಮೂಲವಾದ ಬೀಜದಿಂದ ಏನೇನು ಬಂತು ಅಂತ ವಿಷ್ಣು ಪುರಾಣದಲ್ಲಿ ನೀವೆಲ್ಲ ಓದ್ಬೋದು. ಸರಳವಾದ ಭಾಷೆಗಳಲ್ಲಿ ಬರೆದಿಟ್ಟಿದ್ದಾರೆ. ನಿಮ್ಗೆ ಯಾವ ಭಾಷೆ ಬರುತ್ತೋ ಆ ಭಾಷೆನೇ ತೊಗೊಂಡು ಓದ್ಬೋದು. ಗೋರಖ್ ಪ್ರೆಸ್ನವರು ಅವರು ಪುಸ್ತಕಗಳು ಹಾಕಿದ್ದಾರೆ. ವಿಷ್ಣು ಪುರಾಣದಲ್ಲಿ ಡೀಟೇಲ್ ಆಗಿ ಎಷ್ಟು ವಿಸ್ತಾರವಾಗಿ ಭೂಮಿ ಎಷ್ಟು ಸುತ್ತಿರುತ್ತೆ, ಸಮುದ್ರದ ಆಳ ಎಷ್ಟು ಎಲ್ಲ, ಆಮೇಲೆ ಆಕಾಶ ಎಷ್ಟು ಎತ್ತರಕ್ಕೆ ಎಂಥ ಗಾಳಿ ಇರುತ್ತೆ, ಸಮುದ್ರದ ಆಳದಲ್ಲಿ ನೀರು ಹೇಗಿರುತ್ತೆ, ಎಷ್ಟರವರೆಗೂ ಎಂಥ ಜಲಚರ ಇರುತ್ತೆ, ಅಷ್ಟು ಡೀಟೇಲಾಗಿ ವಿಷ್ಣು ಪುರಾಣದಲ್ಲಿ ಎಲ್ಲವನ್ನ ಬರೆದು ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಇದಕ್ಕಿಷ್ಟಕ್ಕೂ ಕಾರಣ ಯಾರು? ಮಹಾವಿಷ್ಣು. ಅವನೇ ಬೀಜ, ಪ್ರಧಾನವಾದ ಬೀಜ ಅವನೇ. ಅವನಿಂದ ಇವರೆಲ್ಲ ಉಂಟಾಗ್ತಾರೆ. ಅವರು ಸಪ್ತಋಷಿಗಳು ಒಬ್ಬೊಬ್ರಿಗೆ ಒಬ್ಬೊಬ್ಬ ಪೋರ್ಟ್ಫೋಲಿಯೋ. ಒಬ್ಬರು ಬೆಟ್ಟ, ಮರ, ಗುಡ್ಡ, ಗಿಡ, ಬಳ್ಳಿಗಳು, ಕೀಟಗಳು, ಇವರು ಪ್ರಾಣಿಗಳು, ಇವ್ರಿಗೆ ಒಬ್ಬೊಬ್ರು ಕೊಡ್ತಾರೆ. ಅವರ ಹಾಗೆ ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಕೊಡೋದು ಚತುರ್ಮುಖ ಬ್ರಹ್ಮನಿಗೆ. ಚತುರ್ಮುಖ ಬ್ರಹ್ಮನ ಭ್ರುಕುಟಿಯಿಂದ ರುದ್ರ ಅವತಾರ ಆಗುತ್ತೆ. ಅವ್ನು ಯಾವಾಗಲೂ ಒಂಥರ ಸಿಟ್ಕೊಂಡು ಕಾಣುತ್ತೆ. ಯಾವುದೋ ಒಂದು ಇದರಲ್ಲಿ ತಾಮಸಿಕ ಒಂದು ಇದರಲ್ಲಿ ಇರ್ತಾನೆ. ಅವಾಗ ಕೋಪ ಬಂದು ಭ್ರುಕುಟಿನ ಹೀಗೆ ಹತ್ಕೊಳ್ತಾನೆ. ಭ್ರುಕುಟಿ ಅಂದರೆ ಈ ಐಬ್ರೋಸ್ ಲಾಕ್ ಮಾಡ್ಕೊಳ್ಳೋದು. ಸಿಟ್ಟು ಬಂದಾಗ ಹೀಗೆ ಮಾಡ್ಕೊಳ್ತೀವಲ್ಲ, ಇಲ್ಲಿಂದ ಒಂದು ಊರ್ಜಾ ಬರುತ್ತೆ. ಆ ಊರ್ಜದಿಂದನೇ ರುದ್ರ ಉಂಟಾಗೋದು. ಸೊ ಹೀಗಾಗಿ ಯಾರಿಂದ ಯಾರು ಬಂದರು, ಯಾವ ಪುರಾಣ ಬೇಕಾದರೂ ಓದ್ಬೋದು. ಈ ಹೈರಾರ್ಕಿ ಇದೇನೆ, ಇಲ್ಲಿಂದನೇ. ಅದಕ್ಕೆ ಮೂಲ ಯಾವಾಗಲೂ ಆ ಥರ ಅನ್ಕೋಬೋದು. ಶ್ರೀ ವೈಷ್ಣವರು ಇವ್ರನ್ನೇ ಹೇಳ್ತಾರೆ, ನಾರಾಯಣನೇ ಅಂತ ಹೇಳ್ತಾರೆ ಅಂತ. ನೀವು ಯಾವ ಪುರಾಣನ ಬೇಕಾದರೂ ತೊಗೊಂಡು ಓದ್ಬೋದು. ಯಾರು ಸೃಷ್ಟಿಗೆಲ್ಲ ಮೂಲ, ಎಲ್ಲಿಂದ ಯಾರು ಭಗವಂತ ಅಂತ ಹೇಳಿದ್ರೆ, ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು, ಈ ಭಗಗಳಿದೆಯಲ್ಲ, ಈ ಭಗಗಳು ಯಾವತ್ತೂ ಕಡಿಮೆ ಆಗದೆ ಇರೋನು ಅವನೇ ಭಗವಂತ. ಈ ಭಗಗಳನ್ನು, ಶಕ್ತಿಗಳನ್ನು ಯಾವಾಗಲೂ ಒಳ್ಳೆಯದಕ್ಕೆ ಉಪಯೋಗಿಸೋನು ಭಗವಂತ. ಇದು ಈ ಭಗವಂತ. ಈ ಭಗಗಳು ಭೂತಕಾಲದಲ್ಲೂ ಹಾಗೆ ಇತ್ತು, ಭವಿಷ್ಯ ಕಾಲದಲ್ಲೂ ಹಾಗೆ ಇರುತ್ತೆ. ಇವನು ಭಗವಂತ. ಇದೆಲ್ಲ ನಾವು ನೋಡಬೇಕು. ಇದೆಲ್ಲ ಇರೋ ಭಗವಂತ ಈ ಎಲ್ಲ 33 ಕೋಟಿ ದೇವತೆಗಳು ಸೃಷ್ಟಿ ಆಗ್ತಾರೆ. ಹೇಗೆ ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮ ಫಸ್ಟು ಪ್ರಜಾಪತಿಗಳಿಬ್ಬರನ್ನ ಸೃಷ್ಟಿ ಮಾಡ್ತಾನಂತೆ. ಪ್ರಜಾಪತಿಗಳು ಅಂತ ಹೇಳ್ತಾರೆ, ಅಶ್ವಿನಿ ದೇವತೆಗಳು ಅಂತಲೂ ಇಟ್ಕೊಳ್ಬೋದು. ಅವರಿಬ್ಬರು ಅಷ್ಟವಸುಗಳು, ಆಮೇಲೆ ಏಕಾದಶ ರುದ್ರ, ದ್ವಾದಶ ಆದಿತ್ಯ, ಇದಿಷ್ಟು ಟೋಟಲ್ ಹಾಕಿದ್ರೆ 33 ಬರುತ್ತೆ. ಈ 33 ಅವರು ಕೆಳಗೆ ಒಬ್ಬೊಬ್ಬರು ಒಂದೊಂದು ಕೋಟಿ ದೇವತೆಗಳು. ಅಷ್ಟೇ. ಯಾವಾಗಲೂ 33 ಕೋಟಿ ದೇವತೆನೇ ಇರುತ್ತಾ? ನಂಬರ್ ಜಾಸ್ತಿ ಆಗಲ್ವಾ? ಅವ್ರಿಗೆ ಮಕ್ಕಳೆಲ್ಲ ಹುಟ್ಟಲ್ವಾ ಅಂತ ಹೇಳಿದ್ರೆ, ದೇವತೆಗಳಿಗೆ ಒಂದು ಶಾಪ. ಯಾಕಂದರೆ ಅವ್ರಿಗೆ ಪಾರ್ವತಿನೇ ಶಾಪ ಕೊಡೋದು, ಅವ್ರಿಗೆ ಮಕ್ಕಳ ಆಗಲ್ಲ. ಅವ್ರ ನಂಬರ್ ಫಿಕ್ಸೆಡ್ ಅಷ್ಟೇ. ಹಾಗಾದರೆ ಹೇಗೆ ದೇವತೆಗಳು ಚೇಂಜ್ ಆಗ್ತಾರೆ ಅಂತ ಹೇಳಿದ್ರೆ, ಅವ್ರ ಪುಣ್ಯ ಕಡಿಮೆ ಆದಾಗ
ಇಲ್ಲಿ ಯಾರಾದರೂ ಒಂದು ದೊಡ್ಡ ಹೋಮ ಯಾಗಗಳನ್ನು ಮಾಡಿದಾಗ ಪುಣ್ಯ ಸಂಪಾದಿಸ್ಕೊಂಡಿದ್ರೆ ಆ ಪುಣ್ಯದ ಫಲದಿಂದ ಅಪ್ಗ್ರೇಡ್ ಆಗ್ತಾರೆ, ಮನುಷ್ಯರು ದೇವರಾಗ್ತಾರೆ. ಆ ಥರ ಅವ್ರ ಪುಣ್ಯ ಕಮ್ಮಿ ಆದರೆ ಅವ್ರು ಮತ್ತೆ ಮರ್ತ್ಯಲೋಕಕ್ಕೆ ಬರ್ತಾರೆ. ಆ ನಂಬರ್ ಮಾತ್ರ ಫಿಕ್ಸೆಡ್. ಹಾಗೆ ಆಶ್ಚರ್ಯಕರವಾದ ಒಂದು ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ, ಅದೇ ವಿತ್ತಿನೇ. ಅದನ್ನು ಹೇಳ್ತಾರೆ ಇವಾಗ, வெள்ளத்தரவில் துயில வந்த வித்தினை உள்ளத்து ಕೊಂಡು ಮನಸ್ಸಲ್ಲಿ ಇಟ್ಕೊಳ್ಬೇಕಂತ. ಮುನಿವರ್ಹಳಂ ಯೋಗಿಹಳಂ, ಈ ಸಮಯ ಹೇಳಬೇಕಾದ್ರೆ ಎಲ್ಲರಿಗೂ ಹೇಳ್ಬೇಕಾರೆ, ಎದ್ದೇಳಬೇಕು. ಹೇಗೆ ಬೆಳಗಾಯಿತು ನೀನು ಹೇಳು, ಅದು ಸಂಕೇತ. ಇವಾಗ ಅಲಾರಾಮ್ ಹೊಡೆಯುತ್ತೆ, ಹಾಲ್ನವನು ಬರ್ತಾನೆ, ಪೇಪರ್ ಹಾಕ್ತಾನೆ, ಇದೆಲ್ಲ ನಮಗೆ ಅವಳಿಗೆ ಸಂಕೇತ. ಅಲ್ಲಿ ಎಬ್ಬಿಸ್ಬೇಕಾದ್ರೆ ಇಲ್ಲಿ ಪಕ್ಷಿ ಚಿಲ್ಗುಡ್ತಾ ಇದೆ, ದೇವಸ್ಥಾನದಲ್ಲಿ ಶಂಖ ಊದಿದ್ದಾರೆ, ಇದೆಲ್ಲ ಸಂಕೇತ ತೋರಿಸ್ಕೊಂಡು வெள்ளத்தரவில் துயில வந்த வித்தினை ಅವನನ್ನು ನಾವು ಇದು ಮಾಡೋಣ. ಮುನಿವರ್ಹಳಂ ಯೋಗಿಹಳಂ, ಈ ಮುನಿವರ್ಹಳು ಅಂದರೆ ಏನು ಅಂದರೆ ಸದಾ ಮನನ ಮಾಡ್ತಾ ಇರೋರು. ಯೋಗಿಗಳು ಯಾರು ಅಂದರೆ ಆ ಮನನ ಶಕ್ತಿಯಿಂದ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರೋರು ಯೋಗಿಗಳು. ಯೋಗಿಗಳು ಅಷ್ಟೇ, ಮನಸ್ಸಲ್ಲಿ ಅವರು ಭಗವಂತನೇ ಕಂಡುಕೊಳ್ತಾರೆ. ಹೃದಯ ಆಕಾಶಕ್ಕೆ ದಹರ ಅಂತ ಹೇಳ್ತಾರೆ. ದಹರ ವಿದ್ಯೆ ಅಂತ ಒಂದು 64 ವಿದ್ಯೆಗಳಲ್ಲಿ 32 ವಿದ್ಯೆ ದೇವರನ್ನು ಹೇಗೆ ನಾವು ಪಡಿಬೇಕು ಅನ್ನೋದು, ಇನ್ನೊಂದು 32 ವಿದ್ಯೆ ಈ ಸಂಸಾರವನ್ನು ಹೇಗೆ ಸಾಗಿಸಬೇಕು ಅಂಥದ್ದೆಲ್ಲ ಇದೆ. ಅದರಲ್ಲೆಲ್ಲ ಬರುತ್ತೆ. ಈ ಸೈರಂತ್ರಿಕೆ, ಬ್ಯೂಟಿಷಿಯನ್ನು, ಅಡುಗೆ ಮಾಡೋದು, ಅದೆಲ್ಲ 32 ವಿದ್ಯೆಯಲ್ಲಿ ಬರುತ್ತೆ. ಎಲ್ಲನೂ ಪ್ರತಿಯೊಂದು ಸೆಲೂನಲ್ಲಿ ಹೇರ್ ಕಟಿಂಗ್ ಮಾಡೋದು ಎಲ್ಲ ಇದೆ. ಬ್ರಹ್ಮಸೂತ್ರದಲ್ಲಿ ಇಲ್ಲದೇ ಇರೋದೇ ಇಲ್ಲ. ಎಲ್ಲ ಟ್ಯಾಬ್ಲೆಟೈಸ್ ಬ್ಯೂಟಿಫುಲ್ಲಾಗಿ 64 ವಿದ್ಯೆನೂ ಅದರಲ್ಲಿ ಬರುತ್ತೆ. ಈ 32 ವಿದ್ಯೆ ದೇವರಿಗೆ ಇದನ್ನು ಮಾಡುವಂಥದ್ದು. ಈ 32 ವಿದ್ಯೆಯಲ್ಲಿ ಒಂದು ಈ ದಹರ ವಿದ್ಯೆ. 8 ಗಂಟೆ ಆದರೂ ಪರವಾಗಿಲ್ಲ ಅಂತ ಇದ್ದೀರಾ, ಪರವಾಗಿಲ್ವಾ? ಓಕೆ, ಇರಲಿ. ದೇವ್ರ ವಿಷಯ ಕೇಳೋಕ್ಕೆ ಎಲ್ಲರಿಗೂ ಆಸಕ್ತಿ ಇದೆ, ಆಸಕ್ತಿ ಏನೋ ಇದೆ. 7:45 ಮುಗಿಸ್ತೀನಿ. ಪಾಪ ನಿಮಗೆಲ್ಲ ಶ್ರಮ ಕೊಡೋದಿಲ್ಲ, ಎಲ್ಲ ದೊಡ್ಡವರಿದ್ದೀರಾ. 7:45ವರೆಗೂ ಹೇಳ್ತೀನಿ. ಹೇಳೋಕ್ಕೆ ಇಷ್ಟನೇ, ಕೇಳುವರಿಗೂ ಬೇಸರ ಆಗಬಾರ್ದು. ಬೇಸರಕ್ಕಿಂತ ನಿಮಿತ್ತ ಒಂದು ನಿತ್ಯ ನೈಮಿತ್ತಿಕ ದೈನಂದಿಕ ಇದು ಎಲ್ಲ ಆಗಬೇಕು. ಎಷ್ಟು ಜನ ಮಾತ್ರೆ ತೊಗೊಳ್ಬೇಕು, ಆದರೆ ಸರಿ ಊಟ ಮಾಡಬೇಕು, ಪುರಾಣ ಇದ್ದೇ ಇರುತ್ತೆ. ಮನೇಲಿ ಬೇರೆ ಬಯಸ್ಕೋಬೇಕು, ಎಲ್ಲೋ ಕೂತ್ಬಿಟ್ಟು ಇವಾಗ ಬಂದು ಊಟ ಮಾಡ್ತಾ ಇದೆಯಾ, ಇರಲಿ. ಇದೆಲ್ಲ ಪ್ರಾತಿಕೂಲ್ಯಗಳು. ಹೇಗೆ ಅಂದರೆ ಭಗವಂತನನ್ನು ನಾವು ಚಿಂತೆ ಮಾಡಬೇಕಂದ್ರೆ ಎಷ್ಟೊಂದು ಎದುರು ಹಾಕ್ಕೊಂಡು ಬರಬೇಕು ನಾವು. ನಾನು ಎಲ್ಲ ಕಡೆ ಪುರಾಣಕ್ಕೆ ನೋಡಬೇಕಾದ್ರೆ ವಯಸ್ಸಾದು, ಅದರಲ್ಲೂ ಸ್ತ್ರೀಯರೇ ಜಾಸ್ತಿ. ಅವ್ರಗಳಿಗೆ ಪಾಪ ಮೋಕ್ಷಕ್ಕೆ ಆಸೆ ಅಂತ ಕಾಣುತ್ತೆ ಜಾಸ್ತಿ. ಹಾಗಿರಲಿ. ಹಾಗಿದ್ರೆ ಪರಾವಲಂಬಿಗಳಾಗಿರ್ತೀವಿ. ಯಾರೋ ಒಬ್ರು ನಮ್ಗೆ ಪರ್ಮಿಷನ್ ಕೊಡಬೇಕು ಹೋಗೋಕ್ಕೆ, ಅಥವಾ ಯಾರೋ ಒಬ್ರು ನಮಗೆ ಕರ್ಕೊಂಡು ಬರಬೇಕು. ಲೇಟಾಗಿ ಕತ್ಲೆ ಆದರೆ ಹೋದರೆ ಕಷ್ಟ. ಈ ಶ್ರಮಗಳೆಲ್ಲ ಇರೋದ್ರಿಂದ ಅದನ್ನು ನೋಡಿಕೊಂಡು ನಾವು ಪುರಾಣಗಳು ಹೇಳಬೇಕು. ಇರಲಿ. ಇದಿಷ್ಟ್ರ ಮಧ್ಯಾಹ್ನ ಭಗವಂತನ ವಿಷಯ ಕೇಳಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರನೇ. ಯಾವಾಗಲೂ ಅಷ್ಟೇ, ಭಾಗವತರು ಇಲ್ಲದೆ ಹೋದರೆ ಯಾವುದು ರುಚಿಸಲ್ಲ, ಭಗವಂತನ ಕಥೆನೂ ರುಚಿಸಲ್ಲ. ಮಚ್ಚಿತ್ತಮ್ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತ ಅಷ್ಟಿಮಾಂ ನಿತ್ಯಂ ತುಷ್ಯಂತಿ ರಮಂತಿ ಚ. ನಾನು ಹೇಳ್ತಾ ಇದ್ರೆ ಒಂದು 4 ಜನ ಕೃಷ್ಣನ ಕಥೆ ತಲೆ ಅಲ್ಲಾಡಿಸ್ತಿದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಯಿತು. ಯಾಕಂದರೆ ನಿಮಗೂ ಕೃಷ್ಣನ ಕಥೆ ಗೊತ್ತು, ನಿಮಗೂ ಇಷ್ಟ ಆಗುತ್ತೆ, ಹೇಳೋರ್ಗೂ ಇಷ್ಟ ಆಗುತ್ತೆ. ಇದು ತುಷ್ಯಂತಿ ರಮಂತಿ ಚ ಏನು ಮಾಡಬೇಕು ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ. ಆ ಥರ ಮಚ್ಚಿತ್ತಮ್ಮದ್ಗತ ಪ್ರಾಣ ಇರೋವರೆಗೂ, ಕೊನೆ ಉಸಿರಿರೋವರೆಗೂ ಏನು ಮಾಡೋದು, ನೀನೇ ದೇವರು, ನೀನೇ ಮೋಕ್ಷ ಕೊಡ್ತೀನಿ ಅಂತ ಗೊತ್ತಾಗೋಯ್ತು. ಉಳಿದ ಆಯಸ್ಸನ್ನು ಹೇಗೆ ಕಳೆಯೋದು ಅಂದರೆ ಹೀಗೆ ದೇವರ ವಿಷಯವಾಗಿ ಚಿಂತೆ ಮಾಡಿಕೊಂಡು, ದೇವರ ವಿಷಯವಾಗಿ ಹೇಳಿಕೊಂಡು, ಅವ್ರಿಗೆ ಗೊತ್ತಿರೋದು ನಮಗೆ ಹೇಳಿ, ನಮಗೆ ಗೊತ್ತಿರೋದು ಅವ್ರಿಗೆ ಹೇಳಿ ಸಂತೋಷ ಪಡೋದು ಅಂತ. ಹಾಗೆ ವಿತ್ತಿನ ಏನಕ್ಕೆ ಹೇಳ್ತಾರೆ, ಮುನಿವರ್ಹಳಂ ಯೋಗಿಹಳಂ ದಹರ ವಿದ್ಯೆ ಹೇಳೋದು ಬಂದ ನಿಮಗೆ. ಆಕಾಶದ ಹೃದಯಾಕಾಶದಲ್ಲಿ ಅಂಗುಷ್ಟ ಮಾತ್ರದಲ್ಲಿ ಭಗವಂತ ಹೀಗೆ ನಿಂತ್ಕೊಂಡು ಪ್ರತಿಯೊಬ್ಬರಲ್ಲೂ ಇರ್ತಾನೆ. ನಮ್ಮಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ಇರ್ತಾನೆ. ಆದರೆ ನಾವು ಮಾತ್ರ ಕ್ಯೂ ಕಟ್ಕೊಂಡು ರಶ್ ಮಾಡಿಕೊಂಡು ದೇವರನ್ನ ನೋಡೋಕ್ಕೆ ಕಷ್ಟಪಟ್ಕೊಂಡು ಇಲ್ಲಿ ಬರ್ತೀವಿ. ಅಲ್ಲಿ ಒಳಗಡೆ ಕೂತಿದ್ದಾನೆ, ಕೈ ಕಾಲು ತುಳ್ಕೊಂಡು ಎಲ್ಲರ ಹತ್ರ ಬೈಸ್ಕೊಂಡು ಪೊಲೀಸ್ ಹತ್ರ ಹೊಡೆಸ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತೀವಿ. ಯಾಕೆಂದರೆ ಅರ್ಚೆನೂ ಅಷ್ಟೇ ಮುಖ್ಯ, ಅದು ಬೇರೆ ವಿಷಯ. ಎಲ್ಲರ ಹೃದಯದಲ್ಲೂ ಅಂಗುಷ್ಟ ಮಾತ್ರದಲ್ಲಿ ಭಗವಂತ ಇದ್ದಾನೆ. ಆದರೆ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಮುನಿವರ್ಹಳಂ ಯೋಗಿಗಳು ಒಂದು ಭಕ್ತಿ ಯೋಗ ಬೇಕು. ಆ ಯೋಗ ಮಾಡಬೇಕು. ಆ ಯೋಗದ ಮಹತ್ವದಿಂದ ನಮಗೆ ಬರುತ್ತೆ. ಆವಾಗ ನಾವು ನೋಡ್ಬೋದು ಹೇಗೆ ಅಂದರೆ ಪ್ರಕಾಶಮಾನವಾಗಿ ಕೈ ಕೊಟ್ಕೊಂಡು ಹೀಗೆ ನಿಂತಿರ್ತಾನಂತೆ ಭಗವಂತ. ಅದಕ್ಕೆ ಮುನಿವರ್ಹಳಂ ಯೋಗಿಗಳು ಅಂತ ಹೇಳ್ಬಿಟ್ಟು ಇದು வெள்ளத்தரவில் துயில வந்த வித்தினை உள்ளத்துக்கொண்டு முனிவர்களும் யோகிகளும் மெல்ல எழுந்து ಅರಿಯಂದ್ರ ಪೇರರವಂ. ತುಂಬ ಚೆನ್ನಾಗಿ ಹೇಳ್ತಾಳೆ, ನಿಧಾನಕ್ಕೆ ಹೇಳಬೇಕು ಅಂತ.
ಮೆಲ್ಲಗೆ ಎಳೆದು ವ್ಯಾಖ್ಯಾತಕಾರರು ಪೆರಿಯವಾಚನ್ ಪಿಳ್ಳೆ ಅವರೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ಗರ್ಭಿಣಿ ಸ್ತ್ರೀಯರು ಹೇಳ್ತಾರೆ ನೋಡಿ, ಆ ಥರ ಹೇಳ್ಬೇಕಂತ. ನಿಧಾನಕ್ಕೆ ಹೊಟ್ಟೆನೂ ಕೈಯಲ್ಲಿ ಇಟ್ಕೊಂಡು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ಒಳಗಡೆ ಇರೋ ಮಗುಗೆ ಏನು ಶ್ರಮ ಆಗಬಾರ್ದು. ನಾವು ಕೈಯನ್ನು ಊದ್ಕೊಂಡು ದಡ್ಡಂತ ಎತ್ಕೊಂಡು ಹಾಗೆ ಮಾಡಿದಾಗ ಶ್ರಮ ಆಗಬಾರ್ದು. ನಾವು ಯಾಕೆ ಮೆಲ್ಲಗೆ ಎಳೆದು ಅಂತರಾತ್ಮನಾಗಿ ಭಗವಂತ ಅಲ್ಲಿದ್ದಾನೆ, ಅವನಿಗೆ ನಾವು ಶಾಕ್ ಕೊಡಬಾರ್ದು, ದಡ್ಡಂತ ಎದ್ಬಿಡಬಾರ್ದು. ಸೈಂಟಿಫಿಕ್ ಆಗೂ ಇದೆ. ನೀವು ಡಾಕ್ಟರ್ ಹತ್ರ ಹೋಗಿ ಬೆಳಗ್ಗೆ ಎದ್ದ ತಕ್ಷಣ ತಲೆ ಸುತ್ತಬಿಡ್ತು ಡಾಕ್ಟ್ರು ಅಂತ ನೀವು ಹೇಳಿದ್ರೆ, ನೀವು ಹಾಗೆಲ್ಲ ಹೇಳ್ಬಾರ್ದು. ವಯಸ್ಸಾಯಿತು, ಫಸ್ಟ್ ಹೇಳ್ಬೇಕು, ಸ್ವಲ್ಪ ಕೂತ್ಕೋಬೇಕು, ಕಾಲು ಕೆಳಗಡೆ ಬೀಳಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ಮೇಲೆ ನಿಧಾನಕ್ಕೆ ಒಂದು ಹೆಜ್ಜೆ ಹೇಳಿ, ಸಮುದ್ರವಸನೆ ದೇವಿ ಭೂದೇವಿಯನ್ನು ನೆನೆಸ್ಕೊಂಡು ಅವಳ ಕ್ಷಮೆಯನ್ನು ಕೇಳಿ ನಿಧಾನಕ್ಕೆ ಒಂದು ಕಾಲಿಟ್ಟು ಮುಂದೆ ಹೋಗಿ ಅಂತ ಶ್ಲೋಕಗಳು ನಮ್ಗೆ ತಿಳಿಸ್ಕೊಡುತ್ತೆ ಹೇಗೆ ಹೇಳ್ಬೇಕು ಅನ್ನೋದನ್ನು. ಹಾಗೆ ಮೆಲ್ಲ ಎಳೆಂದೆ. ಆಮೇಲೆ ಏನು ಮಾಡಬೇಕು ಅಂದರೆ, ಹರಿಯನ್ನ ಪೇರರವ ಹರಿ ಅಂತ ಹೇಳಬೇಕಂತೆ. ಹರಿ 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 ಅಂತ 7 ಸತಿ ಹರಿ ಅಂತ ಹೇಳಬೇಕು. ಹರಿ ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ. ಹರಿ ಅಷ್ಟಕ ಅಂತ ಒಂದಿದೆ, ಅದು ಈ ಸಪ್ತರ್ಷಿಗಳು ಬರೆದಿದ್ದು. ಒಂದೊಂದು ಅಷ್ಟಕ ಒಬ್ಬೊಬ್ಬರು ಬರೀತಾರೆ. ಸಪ್ತರ್ಷಿಗಳು ಫಲಶ್ರುತಿ ಕೊನೆಯದು. ಆ 8 ತುಂಬ ಹಳೇ ಪೂರ್ವ ಕಾಲದ್ದು ಸ್ತೋತ್ರ. ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ, ಪ್ರಾಕ್ಟೀಸ್ ಮಾಡೋದಿಲ್ಲ. ನಾನು ಹೇಳಿದ್ನಲ್ಲ, ಬರೀ MS ಸುಬ್ಬಲಕ್ಷ್ಮಿದೊಂದು, ವಿಷ್ಣು ಸಹಸ್ರನಾಮ, ವೆಂಕಟೇಶ್ ಸುಪ್ರಭಾತ ಎರಡೇ. ಇವಾಗೇನೋ ಸ್ವಲ್ಪ ಪರವಾಗಿಲ್ಲ, ಎಲ್ಲರೂ ಪ್ರಬಂಧ ಇದು ಕಲ್ತ್ಕೊಂಡು ತಿರುಪಾವ ಎಂತನೂ ಓದ್ತಾ ಇದ್ದಾರೆ. ಅದು ದೊಡ್ಡ ಉಪಕಾರ ಮಾಡಿದ್ದು ಕನ್ನಡದಲ್ಲಿ ಪುಸ್ತಕ ಹಾಕಿ ನಮ್ಮಾಟವನ್ನು 1972ರಲ್ಲಿ ಪುಸ್ತಕ ಹಾಕಿದ್ರು. ಅದಕ್ಕೆ ನಾವು ಎಷ್ಟಾದರೂ ಚಿರಋಣಿಯಾಗಿರ್ಬೇಕು ಅವ್ರಿಗೆ. ಇರಲಿ, ಅದೊಂದು ಕಡೆ ಇದ್ದಾಗ ಇವರು ಹರಿ ಹರಿ ಅಂತ ಹೇಳಬೇಕು ಅಂತ. ಹೇಗೆ ಹರಿ ಹರಿ ಅಂತ ಹೇಳಬೇಕು ಅಂತ ಹೇಳಿದ್ರೆ, ವೇದಾಂತ ದೇಶಕ್ಕೂ ಶ್ರೀ ವೈಷ್ಣವ ದಿನಚರಿನಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಅದರಲ್ಲೂ ಅಷ್ಟೇ ಹರಿ 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 ಅಂತ ಹೇಳಬೇಕು. ಹೇಳಿದಾಗ ನಿನ್ನೆವರೆಗೂ ನೀವು ಹೋಗಿ ಮಾಡಿದ ಪಾಪ ಎಲ್ಲ ಹೊಟ್ಟೋಗುತ್ತೆ ಅಂತ. ನಿನ್ನೆವರೆಗೂ ಹೋಗಿದ್ದು ಪಾಪ ಹೋಗುತ್ತೆ. ನಿಮ್ಮ ಅಂತರಾತ್ಮದಲ್ಲಿರೋ ಭಗವಂತ ಜಾಗೃತನಾಗ್ತಾನೆ. ಭಗವಂತನ ಸೋಪಾನ ಅಂತ ಹೇಳಿದ್ರೆ ಒಂದು ಮೆಟ್ಲು. ಭಗವಂತನನ್ನು ಹೇಗೆ ನಾವು ನೆನೆಸ್ಕೊಳ್ಬೇಕು, ಭಗವಂತನ ಧ್ಯಾನ ಮಾಡಬೇಕು. ಭಗವಂತನ ಧ್ಯಾನ ಮಾಡಬೇಕಾದ್ರೆ ಮೆಟ್ಲಾಗಿ ಹೋಗಬೇಕು. ಹೇಗೆ ಸ್ಟೆಪ್ಪಾಗಿ ಹೋಗೋದು ಅಂತ ಹೇಳಿದ್ರೆ, ಮೊದಲು ಕಾಲನ್ನು ಹಿಡ್ಕೊಳ್ಬೇಕು. ಈ ಭಗವದ್ಧ್ಯಾನ ಸೋಪಾನೆ ತಿರುಪನ್ನ ಆಳ್ವಾರು ಬರೆದ್ರಲ್ಲ, ಅಮಲನಾದಿಪುರಾನು, ಅದನ್ನೇ ಸಂಸ್ಕೃತದಲ್ಲಿ ಹಾಗೇ ಬರೆದಿರೋದು. ಅದರಲ್ಲಿ ಮೊದಲನೇ ಪದ್ಯದಲ್ಲೇ ಹೇಳ್ತಾರೆ, ಅಂತರ್ಜ್ಯೋತಿರ್ಕಿಮಪಿ ಯಮಿನಾ ಅಂಜನಂ ಯೋಗ ದೃಷ್ಟೇ. ಯೋಗಿಗಳೆಲ್ಲ ಒಳ್ಳೆ ಅಂಜನ ಹಾಕಿದಾಗ ಕಾಣುತ್ತಲ್ಲ, ಆ ಥರ ನೋಡ್ಬಿಡ್ತಾರೆ ನಿಧಾನ ಅಂತ ಹೇಳ್ತಾರೆ. ಚಿಂತಾರತ್ನಂ ಸುಲಭಮಿಹನಃ ಸಿದ್ಧಿ ಮೋಕ್ಷಾನುರೂಪಂ ದೀನಾನಾಥ ಪ್ರಶಮ ಸಮನಂ ದೈವತಂ ದೈವತಾನ ದಿವ್ಯಂ ಚಕ್ಷುಶ್ರುತಿ ಪರಿಷದಾ ದೃಶ್ಯತೆ ರಂಗ ಮಧ್ಯೆ. ದಿವ್ಯ ಚಕ್ಷು ಕೊಡ್ತಾನಂತೆ ಭಗವಂತ. ಹಾಗೆ ಈ ವೇದ ನಮಗೆ ವೇದಗಳೆಲ್ಲ ಹೇಳ್ಕೊಡುತ್ತೆ. ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಅವನನ್ನು ಪರಿಚಯ ಮಾಡ್ಕೊಳ್ಬೇಕು, ಅವನನ್ನು ನೆನೆಸ್ಕೊಳ್ಬೇಕು ಅಂತ ವೇದದ ಮೂಲಕ ತಿಳ್ಕೊಂಡಾಗ ದೃಶ್ಯತೆ ರಂಗ ಮಧ್ಯೆ, ಭಗವಂತ ನಮ್ಮ ಹೃದಯದೊಳಗೆ ಇರೋ ಭಗವಂತ ಕೂಡ ನಮಗೆ ಕಾಣಿಸ್ತಾನಂತೆ. ಆ ಥರ ಅಂತರ್ಜ್ಯೋತಿ, ಒಳಗಡೆ ಒಂದು ಜ್ಯೋತಿ ಸ್ವರೂಪನಾದ ಭಗವಂತ ಇದ್ದಾನೆ ಅಂತ. ಈ ಹಾಡಲ್ಲಿ ಇನ್ನೊಂದು 2 ವಿಶೇಷವನ್ನು ಹೇಳಿಬಿಟ್ಟು ನಾನು ಇವತ್ತಿನ ಇದನ್ನು ಮುಗಿಸ್ಕೊಳ್ತೀನಿ ಉಪನ್ಯಾಸವನ್ನು. ಈ ಪುಳ್ಳುಂ ಶಿಲುಂಬಿನ ಹಾಡು ಅಂತ ಬಂತಲ್ಲ, ಇಲ್ಲಿ ಒಂದೊಂದು ಪಕ್ಷಿ ಒಂದೊಂದಕ್ಕೆ ಮಾತಾಡ್ಕೊಳ್ತಾ ಇತ್ತಂತೆ. ಸೋಪದೇಶ ಅರ್ಥದಲ್ಲಿ ಇದನ್ನು ಹೇಳಬೇಕಾದಾಗ ಜ್ಞಾನಶ್ರುತಿ ಅಂತ ಒಬ್ಬ ರಾಜ ಇರ್ತಾನೆ. ಪುರಾಣಗಳಲ್ಲಿ ಬರೋ ಕಥೆ ಅದು. ಹೇಳಿದ್ನ ಇವತ್ತು ಇಲ್ಲ ಅಲ್ವಾ? ಓಕೆ, ಇವತ್ತು ಹೇಳಿದ್ನ ಆ ಕಥೆ ನಾನು ನಿಮ್ಗೆ ಆಲ್ರೆಡಿ. ತುಂಬ ಹೊತ್ತು ತೊಗೊಂಡ್ಬಿಟ್ರೆ ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು ನೀವು ಪಾಪ. ಆ ಧ್ಯಾನಶ್ರುತಿ ಅವನೇನು ಮಾಡ್ತಾನೆ, ಅವನಿಗೆ ತುಂಬ ಬುದ್ಧಿವಂತ, ಅವನು ತುಂಬ ಜ್ಞಾನಿ ಕೂಡ. ಅವನಿಗೆ ಪಕ್ಷಿಗಳ ಭಾಷೆ ಎಲ್ಲ ಬರ್ತಾ ಇರುತ್ತೆ, ಗಂಧರ್ವ ಭಾಷೆ ಬರ್ತಾ ಇರುತ್ತೆ, ದೇವ ಭಾಷೆಗಳೆಲ್ಲ ಬರ್ತಾ ಇರುತ್ತೆ. ಎಷ್ಟು ನೋಡಿ, ದಶರಥ ಅಂತ ಹೇಳಿದ್ರೆ 10 ದಿಕ್ಕಿಗೂ ತೇರನ್ನು ಓಡಿಸ್ತಾ ಇದ್ದ. ಇವಾಗ ನಾವು ಒಂದು ರಾಕೆಟ್, ಒಂದು ಟಾರ್ಗೆಟ್ ಮಾಡ್ಕೊಂಡು ಒಂದು ಕಡೆ ಹೋಗಿ ನಿಲ್ಲಿಸ್ಬೇಕಾದ್ರೆ ಎಷ್ಟು ಜನ ನಾವು ರಿಸರ್ಚ್ ಮಾಡಿ ಅದಕ್ಕೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಒಬ್ಬ ದಶರಥ ತೇರನ್ನು 10 ದಿಕ್ಕಿಗೂ ಓಡಿಸ್ತಾ ಇದ್ದಾನೆ. ಯೋಚನೆ ಮಾಡಬೇಕದು. ರಥ ಅವ್ರು ಹೋಗ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅವರು ಅಡ್ವಾನ್ಸ್ ಆಗಿದ್ರು ಆಗಿನ ಕಾಲದಲ್ಲಿ, ಅಷ್ಟು ಅಡ್ವಾನ್ಸ್ ಆಗಿದ್ರು. ಅದೇ ಥರ ಈ ಧ್ಯಾನಶ್ರುತಿನೂ ಅಷ್ಟೇ, ಅವ್ರ ಭಾಷೆಗಳೆಲ್ಲ ಬರ್ತಾ ಇತ್ತಂತೆ. ಒಂದು ದಿವಸ ಅರಮನೆಯಲ್ಲೇ ರಾಜ ಅವನು ಅರಮನೆಯಲ್ಲಿ ಮಾಡಿ ಮೇಲೆ ಹೋಗಿ, ಬಿಸಿಲು ತುಂಬ ಇತ್ತು, ಸೊ ತಣ್ಣೆ ಇರಲಿ ಅಂತ ಮಾಡಿ ಮೇಲೆ ಹೋಗಿ ಮಲ್ಕೊಳ್ತಾ ಇರ್ತಾನೆ. ತಲೆ ಕೆಳಗಡೆ ಕೈ ಇಟ್ಕೊಂಡು ಮೇಲೆ ನೋಡಿಕೊಂಡು ಆಕಾಶ ನೋಡಿಕೊಂಡು ನಕ್ಷತ್ರಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಗಿ ಮೃದುವಾಗಿ ಮಲ್ಕೊಂಡಿರ್ತಾನೆ. ಮಲ್ಕೊಂಡಿದ್ದಾಗ
2 ಪಕ್ಷಿಗಳು ಹೋಗುತ್ತಂತೆ. ಈ ಪಕ್ಷಿಗಳು ಬೇರೆ ಯಾರೂ ಇಲ್ಲ, ದೇವರೇನೆ ಬಲ್ಲಾಕ ಪಕ್ಷಿಗಳ ರೂಪದಲ್ಲಿ ಬರ್ತಾರೆ. ಯಾಕೆಂದರೆ ಈ ಧ್ಯಾನಶ್ರುತಿ ತುಂಬ ಜ್ಞಾನಿ, ಎಲ್ಲ ಸರಿ, ಎಲ್ಲ ವಿಷಯ ತಿಳ್ಕೊಂಡಿದ್ದಾನೆ. ಆದರೆ ಶರಣಾಗತಿ ಮಾಡಿಕೊಂಡು ಮೋಕ್ಷಕ್ಕೆ ಹೋಗಬೇಕು ಅನ್ನೋದು ಅವ್ನ ಮನಸ್ಸಲ್ಲಿ ಇಲ್ಲ. ಬ್ರಹ್ಮವಿದ್ಯೆ ಬಗ್ಗೆ ಅಷ್ಟೇನು ವಿಚಾರ ಗೊತ್ತಿಲ್ಲ ಅವನಿಗೆ. ಬುದ್ಧಿವಂತನೇ ಸರಿ, ನಾವೆಲ್ಲ ಅಂದ್ಕೊಳ್ತೀವಿ ಅವ್ನಿಗೆ ಎಷ್ಟು 10 ಡಿಗ್ರಿ ಇದೆ ರೀ, ಅವನು ಏನು ಅಷ್ಟು ಚೆನ್ನಾಗಿದ್ದಾನೆ, ಅಷ್ಟು ಒಳ್ಳೆ ಪೋಸ್ಟಲ್ಲಿದ್ದಾನೆ. ಎಷ್ಟೇ ಡಿಗ್ರಿ ಓದಿದ್ರು, ಎಷ್ಟೇ ಪೋಸ್ಟಲ್ಲಿದ್ರು ಮೋಕ್ಷ ಅಂತ ನೀವು ಹೋಗಬೇಕಾದ್ರೆ, ಸಂಸಾರದಿಂದ ಬಿಡುಗಡೆ ಅಂತ ನೀವು ಹೋಗಬೇಕಾದ್ರೆ ಭಗವಂತನ ನಾವು ಆಶ್ರಯಿಸಲೇಬೇಕು. ಅವ್ರು ನಾಸ್ತಿಕ ಆಗಿಬಿಟ್ರೆ ಏನು ಪ್ರಯೋಜನ ಇಲ್ಲ, ಮತ್ತೆ ಇನ್ನೊಂದು ಜನ್ಮ ತೊಗೊಂಡು ಬರಲೇಬೇಕು. ಅವ್ರ ಡಿಗ್ರಿಗಳೆಲ್ಲ ವಾಪಸ್ ಅವ್ರ ಜೊತೆಗೆ ಅಂಟ್ಕೊಂಡು ಬರಲ್ಲ. ಇನ್ನು ಭಕ್ತಿ ಯೋಗ ಮಾಡಿದರೆ ಬೇಕಾದರೆ ಅವ್ರ ಜೊತೆಗೆ ಅಂಟ್ಕೊಂಡು ಬರುತ್ತೆ ಭಕ್ತಿಗಳು, ಇದು ಬರೋದಿಲ್ಲ. ಹನುಮಾನ್ ಜಯಂತಿ ಅಂತ ಕಾಣುತ್ತೆ ಅದಕ್ಕೆ. ಹಾಗೆ ಧ್ಯಾನಶ್ರುತಿ ಮಲ್ಕೊಂಡಿರ್ಬೇಕಾದ್ರೆ ಈ ಪಕ್ಷಿ ಹೇಳತ್ತಂತೆ, ಅಲ್ಲಿ ಧ್ಯಾನಶ್ರುತಿ ಇದ್ದಾನೆ, ಅವನ್ನ ದಾಟ್ಕೊಂಡು ಹೋಗಬೇಡ ಅಂತ ಹೇಳುತ್ತೆ. ಮಾಡಿ ಒಳಗೆ ಇಟ್ಟು ಧ್ಯಾನಶ್ರುತಿ ಕಥೆಯನ್ನು ಹೇಳ್ತಾ ಇದ್ದೆ. 2 ಪಕ್ಷಿಗಳು ಮೇಲೆ ಹಾರು ಹೋಗ್ತಾ ಇರುತ್ತೆ. ಆ ಪಕ್ಷಿಗಳು ಮಾತನ್ನ ಧ್ಯಾನಶ್ರುತಿಗೆ ಪಕ್ಷಿಗಳು ಏನು ಹೇಳ್ತು ಅಂತ ಅರ್ಥ ಆಯ್ತಂತೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಪಕ್ಷಿ ಹೇಳುತ್ತಂತೆ, ಅಲ್ಲಿ ಧ್ಯಾನಶ್ರುತಿ ಮಲ್ಕೊಂಡಿದ್ದಾರೆ, ಜ್ಞಾನಶ್ರುತಿ ಅವ್ರನ್ನ ದಾಟಬೇಡ ಅಂತ. ಮಲಗಿರೋರನ್ನ ಯಾವಾಗಲೂ ದಾಟಬಾರ್ದು, ಅದು ಅಶಾಸ್ತ್ರೀಯ ಯಾವಾಗಲೂ. ಒಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಂತರ್ಯಾತ್ಮೆಯಾಗಿ ಭಗವಂತ ಇದ್ದಾನೆ ಎಲ್ಲದರಲ್ಲೂ. ಪ್ರಾಣಿ ಆದರೂ ಕೂಡ ಅದನ್ನ ದಾಟಬಾರ್ದು ಅಂತ. ಕಾಲು ಧೂಳಾಗುತ್ತೆ, ಮತ್ತು ಅಕಸ್ಮಾತ್ ದಾಟಬೇಕಾದ್ರೆ ಏನಾದರೂ ತುಳಿದು ಬಿಟ್ಟರೆ ಅದು ಒಂದು ಶ್ರಮ. ಹಾಗಾಗಿ ದಾಟಬಾರ್ದು ಅಂತ ಬರುತ್ತೆ. ಹಾಗೆ ಹೇಳಬೇಕಾದ್ರೆ ಇನ್ನೊಂದು ಪಕ್ಷಿ ಹೇಳತ್ತಂತೆ, ಅಯ್ಯೋ ಅವನು ದಾಟೋದು, ಅವನೇನು ದೊಡ್ಡ ಜ್ಞಾನಿನ, ಅವನೇನು ರೈಕುನಾ, ಬ್ರಹ್ಮಜ್ಞಾನಿನಾ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡ್ಬಿಡ್ತಾನೆ ಇವನು ಜ್ಞಾನಶ್ರುತಿ. ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅವ್ನು ಬುದ್ಧಿವಂತ, ಒಂದು ಕಡೆ ಎಲ್ಲೋ ತುಂಬ ಕಲ್ತ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ ಅಂತೆಲ್ಲ ಅನಿಸಿರುತ್ತಲ್ವ. ಅವಾಗ ಯಾಕೆ ಈ ಪಕ್ಷಿ ನನ್ನ ಅಷ್ಟು ತುಚ್ಛವಾಗಿ ಹೇಳ್ಬಿಡ್ತಲ್ಲ ಇದು ಅಂತ ಬೇಜಾರಾಗತ್ತಂತೆ. ಯಾರು ಈ ರೈಕು, ಅವನ ಹೋಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಂದು ಕೇಳ್ತಾನೆ. ಕರೆಸ್ಬಿಟ್ಟು ಎಲ್ಲ ಮಂತ್ರಿಗಳನ್ನ, ನಮ್ಮ ರಾಜ್ಯದಲ್ಲಿ ಯಾರು ರೈಕು ಅಂತ ಇದ್ದಾರಲ್ಲ ಅವ್ರನ್ನ ಕರ್ಕೊಂಡ್ಬನ್ನಿ, ಅವನು ದೊಡ್ಡ ಬ್ರಹ್ಮಜ್ಞಾನಿ ಅಂತಲ್ಲ, ಅವನಷ್ಟೇನು ಇವನು ಬ್ರಹ್ಮಜ್ಞಾನಿ ಅಲ್ಲ ಅಂತ ನನಗೆ ಹೇಳ್ತಾ ಇದ್ದಾರಲ್ಲ, ನನಗೆ ಯಾವ ವಿದ್ಯೆಯಲ್ಲಿ ಕಡಿಮೆ ಇದೆ ಅವನನ್ನು ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ರೈಕು ಅನ್ನೋರನ್ನ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದಾಗ ಅಲ್ಲಿ ಎಲ್ಲೂ ಸಿಗೋದಿಲ್ಲ, ಆ ಹೆಸರಿನವ್ರು ಯಾರೂ ಸಿಗೋಲ್ಲ. ಯಾರೋ ಒಬ್ಬರು ಸಿಗ್ತಾರೆ, ಬಂದು ರಾಜನ ಮುಂದೆ ತಲೆ ಕೆಡ್ಕೊಂಡು ಇಟ್ಕೋತಾರೆ. ಯಾರೂ ಇಲ್ಲ ಆ ಥರದ ಹೆಸರವರು, ಒಬ್ಬರೇ ಇದ್ದಾನೆ. ಆದರೆ ಅವರು ನೀವು ಹೇಳೋ ಥರ ಬ್ರಹ್ಮಜ್ಞಾನಿ ಅಲ್ಲ ಅಂತ ಹೇಳ್ತಾರೆ. ಯಾರು ಅದು ಅಂತ ಹೇಳ್ತಾರೆ. ಇಲ್ಲ ಅವನು ಒಳ್ಳೆ ಹೆಂಡ ಕುಡ್ಕೊಂಡು ಬಟ್ಟೆನೇ ಸರಿಯಾಗಿ ಹಾಕ್ಕೊಂಡಿಲ್ಲ, ಒಳ್ಳೆ ಗಲೀಜಾಗಿದ್ದಾನೆ, ನೋಡೋಕ್ಕೆ ಮೈಯೆಲ್ಲ ಕಜ್ಜಿ ತುರಿ ಕೇರ್ಕೊಂಡಿದ್ದಾನೆ, ಅವನು ಖಂಡಿತವಾಗ್ಲೂ ಬ್ರಹ್ಮಜ್ಞಾನಿ ಆಗಿರೋಕ್ಕಾಗಲ್ಲ. ಅದಕ್ಕೆ ಇವನು ಹೇಳ್ತಾನೆ, ರಾಜ ನೀವು ಯಾಕೆ ಹಾಗೆ ಹೇಳ್ತೀರಾ, ಅವನನ್ನು ಬನ್ನಿ ಅರಮನೆಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಹೇಳಿ ಕಳಿಸ್ತಾನೆ. ಬರೋದಿಲ್ಲ ಅವನು ರೈಕು. ನನಗೆ ರಾಜನ ಹತ್ರ ಏನೂ ಕೆಲಸ ಇಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ. ನಿಜವಾಗ್ಲೂ ಬ್ರಹ್ಮಜ್ಞಾನಿ ಅವನು. ನನಗೆ ರಾಜನ ಹತ್ರ ಏನೂ ಕೆಲಸ ಇಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ. ಮತ್ತೆ ಇನ್ನೊಂದು ಸ್ವಲ್ಪ ದುಡ್ಡು ಕಾಸು ಎಲ್ಲ ಕೊಟ್ಟು ಕಳಿಸ್ತಾನೆ, ಪಲ್ಲಕ್ಕಿ ಕಳಿಸ್ತಾನೆ ಕರ್ಕೊಂಡು ಬನ್ನಿ ಅಂತ. ಇದರಿಂದ ನನಗೇನು ಆಗಬೇಕಾಗಿಲ್ಲ, ನಾನು ಬರಲ್ಲ ಅಂತ ಹೇಳ್ಬಿಡ್ತಾನೆ. ಬರಲ್ಲ ಅವನು. ಅವಾಗ ರಾಜನಿಗೆ ಅನ್ಸುತ್ತೆ, ಇವ್ನು ಯಾರೋ ತುಂಬ ದೊಡ್ಡ ವ್ಯಕ್ತಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ನಮಸ್ಕಾರ ಮಾಡಿ, ನೀವು ತುಂಬ ದೊಡ್ಡವರು ಅಂತ ಕಾಣುತ್ತೆ, ಇದಕ್ಕೆಲ್ಲ ಚಿಕ್ಕ ವಿಷಯಗಳಿಗೆಲ್ಲ, ಆ ವಿಷಯಗಳಿಗೆಲ್ಲ ನೀವು ತಲೆ ಬದಲೇ ಇಲ್ಲ, ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ, ನನ್ನ ರಾಜ್ಯದಲ್ಲೇ ಇರಿ, ನಿಮ್ಗೆ ಅರ್ಧ ರಾಜ್ಯನೂ ಕೊಡ್ತೀನಿ, ನಿಮ್ಮ ಹತ್ರ ನಾನು ವಿದ್ಯೆ ಕಲ್ತ್ಕೋಬೇಕಲ್ಲ ಅಂತ ಹೇಳ್ತಾನೆ. ಆವಾಗ ರೈಕು ನೋಡ್ಬಿಟ್ಟು, ಓಹೋ ಇವ್ರಿಗೆ ನಿಜವಾಗ್ಲೂ ಆರ್ಜವ ಇದೆ, ಅಂದರೆ ಬ್ರಹ್ಮಜ್ಞಾನ ತಿಳ್ಕೊಳ್ಬೇಕು, ಬ್ರಹ್ಮವಿದ್ಯೆ ತಿಳ್ಕೊಳ್ಬೇಕು ಅಂತ ನಿಜವಾದ ಮನಸ್ಸಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಅಂತ ಬರ್ತಾನೆ. ಮಂತ್ರಶಕ್ತಿಯಿಂದ ಅವರಿಗೆ ಆಗುವುದನ್ನೆಲ್ಲ ಹೋಗುತ್ತೆ, ಬೇರೆ ವಿಷಯ. ಹಾಗೆ ಹುಳ್ಳು ಚಿಲುಂಬಿನ ಹಾಡು, 2 ಪಕ್ಷಿಗಳಿದೆಯಲ್ಲ, ಅದು ಹೇಳಿದಾಗ ಒಬ್ರಿಗೊಂದು ಒಳ್ಳೇದಾಗತ್ತೆ ಅಂತ. ಪಕ್ಷಿಗಳೆಲ್ಲ ಒಳ್ಳೆ ಶಕುನವನ್ನು ಹೇಳ್ತಾರೆ. ಈ ಮುಂದಿನ ಹಾಡಲ್ಲೂ ಕೀಶ ಅಂತ ಭರದ್ವಾಜ ಪಕ್ಷಿಗಳ ಬಗ್ಗೆ ಹೇಳ್ತಾರೆ. ಅಲ್ಲಿ ಭರದ್ವಾಜ ಪಕ್ಷಿಗಳು ಹೇಳಿದಾಗ
ಸ್ವಲ್ಪನೇ ಮುಂದಿನ ಇದಕ್ಕೆ ಹೋಗಿ ಅದನ್ನು ಹೇಳ್ಬಿಡ್ತೀನಿ. ಇಲ್ಲಿ ಈ ಪದ್ಯದಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಮೊದಲ ಪದ್ಯದಲ್ಲಿ ಪರ ವ್ಯೂಹ ವಿಭವ ಅರ್ಥ ಅಂತರ್ಯಾಮಿ ಅಂತ ತೋರಿಸ್ಕೊಟ್ಲ ಇಲ್ವೋ, ಅದು 5 ಇಲ್ಲಿ ತೋರಿಸ್ಕೊಡ್ತಾಳೆ. ಹೇಗೆ ಅಂತ ಹೇಳಿದ್ರೆ, ಉಳ್ಳುಂ ಶಿಲುಂಬಿನ ಹಾಳ್ ಉಳ್ಳರಗಿನ್ ಕೋಯಿಲ್, ಅರ್ಚಾಮೂರ್ತಿ. ಕೋವಿಲ್ ಅಂದರೆ ದೇವಸ್ಥಾನ. வெள்ளை விழிசங்கின் பேரரவம் கேட்டிலையೋ வெள்ளತ್ತರವಿಲ್ ತುಯಿಲ ಬರ್ಲ ವಿತ್ತಿನೆ ವ್ಯೂಹ ವಾಸುದೇವ, ಅದಕ್ಕೆ ತೋರಿಸ್ಕೊಟ್ಲ. ಆಮೇಲೆ ಮತ್ತೆ ಪೇಯ್ ಮುಲೆ ನಂಜೊಡ್ಡ ಅವತಾರ ಮಾಡ್ಕೊಂಡು ಕೃಷ್ಣ ಬರ್ತಾನಲ್ಲ, ವಿಭವ, ಅದನ್ನು ತೋರಿಸಿದ್ಲು. ಉಳ್ಳತ್ತಕೊಂಡ ಮುನಿವರ್ ಹಳಂ ಯೋಗಿ ಹಳಂ ಅಂತರ್ಯಾಮಿಯಾಗಿರೋ ದೇವಸ್ಥಾನ ತೋರಿಸ್ಕೊಟ್ಲು. ಆಮೇಲೆ ಎಲ್ಲದಕ್ಕೂ ವಿತ್ತಿನೈ ಅಂದ್ಲು. ಆ ವಿತ್ತಿನೈ ಯಾರು? ಪರವಾಸುದೇವ. ಎಲ್ಲದಕ್ಕೂ ಬೀಜ ಸ್ವರೂಪನಾಗಿದ್ದ ಪರವಾಸುದೇವನು ಒಂದೇ ಹಾಡಲ್ಲಿ ಎಲ್ಲ ವಿಷಯವನ್ನು ಇದರಲ್ಲಿ ಕ್ರೋಢೀಕರಿಸಿ ಕೊಡ್ತಾ ಇದ್ದಾಳೆ. ಕೇವಲ 6 ವಯಸ್ಸಿದ್ದಾಗ ತಿರುಪಾವೈ ಬರೆದ್ರು ಅಂತ ಹೇಳ್ತಾರೆ. ಎಂಥ ಪ್ರೌಢಿಮೆ ನೋಡಿ, ಅದು ಇನ್ನೇನಿಲ್ಲ, ಸಾಕ್ಷಾತ್ ಭೂದೇವಿ ಅವತಾರ. ಹಾಗಾಗಿ ಎಲ್ಲ ಸರಸ್ವತಿನೇ ಅವಳ ನಾಲ್ಗೆ ಮೇಲೆ ನಲಿದು ಹೀಗೆಲ್ಲ ಬರೆದು ಕೊಟ್ಟಿದ್ದಾಳೆ. ಇನ್ನು ಮುಂದಿನ ಪದ್ಯಕ್ಕೂ ಸ್ವಲ್ಪ ಹೋಗೋಣ, ಯಾಕೆಂದರೆ ಇವತ್ತು ಕಿಣ್ವಾನ ನೀವು 8 ಗಂಟೆವರೆಗೂ ತೊಗೊಳ್ಳಿ ಅಂದರೆ ತೊಗೊಬಿಡ್ತೀನಿ ನಾನು, ಸ್ಪೆಷಲ್ ಕ್ಲಾಸ್ ನಿಮಗೆ. ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಸಮಯ ಹೋಯಿತು, ಅದರಿಂದ. ಕೀಶ್ ಕೀಶನ್ನೆ ಚಾತನ್ ಆ ಹಾಡು ಹೇಳಿದ್ದೀವಿ, ಹಾಡು ಹೇಳಕ್ಕೆ ಹೋಗೋದಿಲ್ಲ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಕೀಶ್ ಕೀಶ್ ಹಾಡಲ್ಲೂ ಇದೇ ಥರ ಪುಳ್ಳುಂ ಶಿಲುಂಬಿನ ಕಾಣದ್ಲು. ಇವಾಗೇನು ಕೀಶ್ ಕೀಶ್ ಅಂತ ಹೇಳಿದ್ರೆ, ಈ ಮೇಲರ್ಥ ಮಾತ್ರ ಹೇಳ್ಬಿಡ್ತೀನಿ ಈ ಪದ್ಯಕ್ಕೆ, ಆಮೇಲೆ ವಿಶೇಷ ಅರ್ಥ ನಾಳೆ ಹೇಳ್ತೀನಿ. ಕೀಶ್ ಕೀಶ್ ಅಂತ ಶಬ್ದ ಮಾಡ್ತು ಅಂತ, ಅದು ಪಕ್ಷಿಗಳೆಲ್ಲ ಕೇಶವ ಕೇಶವ ಅಂತ ಹೇಳ್ತಾ ಇರ್ತಾರೆ. ನಾವೆಲ್ಲ ಈಗ ಶಾರ್ಟ್ ಫಾರ್ಮಾಗಿ ನಾವು ಹೇಳ್ತೀವಲ್ಲ, ಕಿಟ್ಟು ಕಿಟ್ಟು ಕೇಶು ಕೇಶು ಅಂತ, ಆ ಥರ ಆ ಪಕ್ಷಿಗಳು ಕೇಶವನಾಮವನ್ನು ಆ ಥರ ಹೇಳ್ತಾ ಇತ್ತು. ಕ್ಷಮೆ ಇರಲಿ. ಆ ಕೀಶು ಕೀಶು ಅಂತ ಕೇಶವನಾಮವನ್ನು ಹೇಳ್ತಾ ಇತ್ತು ಅಂತ. ಅದು ಕೇಳಿಸ್ತಾ ಇಲ್ಲ ನಿಮಗೆ ಅಂತ. ಕೀಶ್ ಕೀಶ್ ಎಂದ್ರೆಂಗು, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಕ್ಷಿ ಕೀಶ್ ಅಂದ್ಬಿಟ್ರೆ ನೀನು ಬಂದು ನನ್ನ ಎಬ್ಬಿಸ್ಬಿಡೋಣ ಅಂತ ಒಳಗಿರೋಳು ಹೇಳ್ತಾಳೆ. 2ನೇ ಸಖಿ ಇವಳು 2ನೇ ಸಖಿ ಎಂತವಳು ಅಂದರೆ ಸ್ವಲ್ಪ ನಾಯಕ ಪೆಣ್ಪಿಳ್ಳ ಇವಳು, ಸ್ವಲ್ಪ ಚೆನ್ನಾಗಿ ಬುದ್ಧಿ ಎಲ್ಲ ಚೆನ್ನಾಗಿ ತಿಳಿದಿರೋಳು, ಲೀಡರ್ಶಿಪ್ ಕ್ವಾಲಿಟಿ ಇರೋಳು. ಆ ಗುಂಪು ಒಂದು. ಅವ್ರನ್ನ ಅದು ಬೇಗ ಎಬ್ಬಿಸ್ಬಿಡೋಕ್ಕಾಗಲ್ಲ, ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ನೀವು ಚೆನ್ನಾಗಿ ಆಳವಾಗಿ ಹೋಗಿ ಹೇಳಬೇಕು. ಸುಮ್ಮನೆ ಯಾರೋ ಬಂದಿದ್ರೆ ಏನು ಗೊತ್ತಿಲ್ಲದೆ ಹೋದರೆ ಕನ್ವರ್ಷನ್ ಹಂಗೆ ದೊಡ್ಡ ಹೋಗ್ಬಿಟ್ಟು ಎಲ್ಲ ಯಾವುದೋ ಒಂದು ಜಾತಿ ಬದಲಾಗ್ಬಿಡ್ತೀವಿ. ಸ್ವಲ್ಪನೇ ಗೊತ್ತಿರೋರು, ಸುಮಾರಾಗಿರೋರು, ಅವ್ರನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ದೇವ್ರ ಬಗ್ಗೆ ನಮ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತು ಅಂದರೆ ಯಾರಾದರೂ ಹೇಳಿದ್ರೆ ಅವ್ರಿಗೆ ನಾವು ಉಪನ್ಯಾಸ ಮಾಡಿ ಕಳಿಸ್ಬಿಡ್ತೀವಿ. ನಮ್ಮ ಹತ್ರ ಯಾರು ಬರೋಕ್ಕಾಗಲ್ಲ. ಆ ಥರ ಇವಳು ಹೇಳ್ತಾಳೆ. ಕೀಶಿಗೆ ಒಂದು ಕಡೆ ಅಲ್ಲ, ಹೆಂಗೂ ಎಲ್ಲ ಕಡೆ ಹೇಳ್ತಾ ಇದೆ ನೋಡು, ಅಂದರೆ ಯೂನಿಫಾರ್ಮ್ ಆಗಿ ಟೈಮ್ ಆಗಿದೆ ಅಂತ ಹೇಳ್ತಾಳೆ. ಹೆಂಗೂ ಕಲಂದ ಪೇಚಿನ ಒಂದು 2 ವಿಷಯ ಬರುತ್ತೆ ಇಲ್ಲಿ. ಆನೈ ಚಾತನ್ ಅಂತ ಒಂದು ಪಕ್ಷಿ, ಅದಕ್ಕೆ ಭರದ್ವಾಜ ಪಕ್ಷಿ ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕದಾಗಿ ಕಪ್ಪಗೆ ಇರುತ್ತೆ, ಇಷ್ಟಿಷ್ಟೇ ಪಕ್ಷಿಗಳು. ಬೆಳಗ್ಗೆ ಬೇಗ ಹೇಳುತ್ತವೆ. ಇದಕ್ಕೆ ತುಂಬ ಸುಂದರವಾಗಿ ಒಂದು ಆರ್ಟಿಕಲ್ ಬಂದಿತ್ತು ಈ ಭರದ್ವಾಜ ಪಕ್ಷಿಗಳೇನೆ. ಆನೈ ಚಾತನ್ ಅಂತ ಹೇಳಿದ್ರೆ ಇದು ಮಲಯಾಳದ ವರ್ಡ್. ಇದು ಆ್ಯಕ್ಚುಲಿ ಚಾತನ್, ಕುಟಿ ಚಾತನ್ ಅವೆಲ್ಲ ಮಲಯಾಳದ ವರ್ಡ್. ಇವ್ರು ಹೇಗೆ ಆಳ್ವಾರಗಳೆಲ್ಲ ಒಂದು ಬೆಲ್ಟು, ತಮಿಳ್ನಾಡು ಕೇರಳ ಎಲ್ಲ ಹತ್ರ ನೈಬರಿಂಗ್ ಸ್ಟೇಟ್ಸು. ಭಾಷೆಗಳಲ್ಲೂ ಸ್ವಲ್ಪ ಮಿಶ್ರಣ ಬರುತ್ತೆ. ಹಾಗೇನೆ ನಾವು ಹೇಗೆ ಈಗ ಮಂಡ್ಯ ಮೈಂಗಾರು, ಈ ಹಿಂಗಾರೆಲ್ಲ ಕನ್ನಡ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಲ್ಲ ನಾವು ತಮಿಳಲ್ಲಿ, ಆ ಥರ ಬಂದುಬಿಡುತ್ತೆ, ಮಿಕ್ಸ್ ಆಗಿರುತ್ತೆ. ಇಲ್ಲಿ ಕುಲಶೇಖರ ಆಳ್ವಾರು ಅಷ್ಟೇ, ಅವರು ತುಂಬ ಅವ್ರ ಭಾಷೆಯಲ್ಲಿ ಎಮ್ಮೋ ಎ ಅಂತ ಹೇಳ್ತಾರೆ. ಅವರು ಅಮ್ಮೋ ಅಂತ ಕರೆಯೋದು ಮಲಯಾಳದಲ್ಲಿ, ಅಮ್ಮನ್ನ ಅಮ್ಮೋ ಎ ಅಂತ ಒಂದು ಕಡೆ ಹಾಕ್ತಾರೆ. ಆ ಥರ ಮಲಯಾಳದ ಪದಗಳನ್ನು ನಾವು ನೋಡ್ಬೋದು. ಆ ಛಾಯೆ ಶ್ರೀವಲ್ಲಿಪುತ್ತೂರು ಅಷ್ಟೇ, ಸ್ವಲ್ಪನೇ ಹತ್ತಿರದಲ್ಲಿ ಕೇರಳ ಇರೋದ್ರಿಂದ ಆ ಛಾಯೆ ಅವಳ ಭಾಷೆಯಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಆನೆ ಚಾತನ್ ಅಂತ, ಆನೆ ಚಾತನ್ ಅಂದರೆ ಭರದ್ವಾಜ ಪಕ್ಷಿಗಳು. ಇಲ್ಲಿ 2-3 ಥರ ಒಳ ಅಂತ ಹೇಳ್ಬೇಕಾದ್ರೆ ಭರದ್ವಾಜ ಋಷಿಗಳ ಬಗ್ಗೆ ಹೇಳ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಭರದ್ವಾಜ ಆಶ್ರಮದಲ್ಲಿ ವಾಲ್ಮೀಕಿಗಳು ಆ ಕ್ರೌಂಚ ಪಕ್ಷಿದು ನೋಡಿಬಿಟ್ಟು ಆಮೇಲೆ ರಾಮಾಯಣ ಶುರು ಮಾಡ್ತಾರೆ. ರಾಮಾಯಣದ ಶುರು ಮಾಡೋಕ್ಕೆ ಕಾರಣವೇ ಆ ಕ್ರೌಂಚ ಪಕ್ಷಿಗಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಯ್ಯೋ, ಒಂದು ಸಾಧಾರಣ ಒಂದು ಪಕ್ಷಿನೇ ಅಷ್ಟೊಂದು ತ್ಯಾಗ ಮಾಡಬೇಕಾದ್ರೆ ನಾನು ಯಾವ ಥರವನು ಅಂತ ಹೇಳಿಬಿಟ್ಟು ಮಾಸಿದ ಇದು ಮಾಡಿಬಿಡ್ತಾರಲ್ಲ, ರಾಮಾಯಣನ ಬರೀಬೇಕಾದ್ರೆ ಆ ಥರ ಅಲ್ಲಿ ಆ ಭರದ್ವಾಜರನ್ನ ಹೇಳ್ತಾರೆ. ಇನ್ನೂ ಒಂದು, ಭರದ್ವಾಜರು ಎಷ್ಟು ಮಹಾನ್ ಅಂತ ಹೇಳಿದ್ರೆ, ಅವರು 3 ಆಯುಸ್ಸು ಕೇಳಿ ಪಡ್ಕೊಳ್ತಾರೆ. 100 ವರ್ಷ ಕಂಪ್ಲೀಟ್ ಅಧ್ಯಯನ ಮಾಡಿ ವೇದಗಳನ್ನು ಅಧ್ಯಯನ ಮಾಡಿ ಮುಗಿಸೋಕ್ಕೆ ಆಗಲ್ಲ. ಪ್ರತಿ ಸತಿ ಇಂದ್ರನ ಕುರಿತು ತಪಸ್ ಮಾಡ್ತಾರೆ. ಆಯುಷ್ಯು
ಮತ್ತು ಒಳ್ಳೆ ಸುಂದರವಾದ ದೇಹ ಎಲ್ಲ ಬೇಕು ಅಂತ ಹೇಳಿದ್ರೆ ಇಂದ್ರನ ಕುರಿತು ತಪಸ್ ಮಾಡಬೇಕು. ದುಡ್ಡು ಕಾಸು ಬೇಕಾದರೆ ನೀವು ಅಗ್ನಿನ ಪರಿಚಯ ಮಾಡಬೇಕು. ಎಲ್ಲರೂ ಲಕ್ಷ್ಮೀ ಫೋಟೋ ಇಟ್ಕೊಂಡು ನಾವು ಕಷ್ಟಪಟ್ಟು ಲಕ್ಷ್ಮಿ ಕೊಡ್ತಾಳೆ, ಅದು ಬೇರೆ ವಿಷಯ. ಆದರೆ ಬರೀ ನಿಮಗೆ ಐಶ್ವರ್ಯ ಬೇಕು ಅಂತ ಹೇಳಿದ್ರೆ ಅಗ್ನಿ ಪರಿಚರ್ಯ. ಅದಕ್ಕೆ ಅಗ್ನಿಹೋತ್ರಿಗಳು ತುಂಬ ಇದ್ದರು ಭಾರತದಲ್ಲಿ. ಐಶ್ವರ್ಯವಂತವಾದ ದೇಶ ಆಗಿತ್ತು ಹಿಂದೆ. ಮನೆಯಲ್ಲೂ ಅಗ್ನಿಹೋತ್ರ ಮಾಡೋರು. ಅಗ್ನಿ ಪರಿಚರ್ಯ ಮಾಡಿದ್ರೆ ನಿಮ್ಮ ಬಾಗಿಲಿಗೆ ವಾಯುದೇವ ದುಡ್ಡು ಕಾಸು ತಂದು ಸುರಿತಾನೆ ನಿಮ್ಮ ಮನೆ ಬಾಗಿಲಿಗೆ. ಈಗ ತ್ರೈವರ್ಣಿಕರೆಲ್ಲ ಅಗ್ನಿ ಕೆಲಸ ಮಾಡ್ತಾಯಿದ್ರು, ಅಗ್ನಿಹೋತ್ರಿಗಳಾಗಿದ್ದರು ಹಿಂದೆ. ಇವಾಗ ನಿಮ್ಗೆ ಎಣಿಕೆ ಬೆರಳೆ ಎಣಿಕೆಯಲ್ಲಿದ್ದಾರೆ, 33 ಇರ್ಬೋದು ಹೋಲ್ ಇಂಡಿಯಾನಲ್ಲಿ. ಅದರಲ್ಲೂ ನಾರ್ತ್ ಇಂಡಿಯಲ್ಲಿ ಇಲ್ಲವೇ ಇಲ್ಲ, ಸೌತ್ ಇಂಡಿಯಲ್ಲಿ ಒಂದು 15 ಜನ ಏನೋ ಇದ್ದಾರೆ. ಹಾಗೆ ಅಗ್ನಿಹೋತ್ರ ಮಾಡೋರೇ ತುಂಬ ಕಡಿಮೆ. ಎಲ್ಲ ಆನಿಕಗಳನ್ನೆಲ್ಲ ಬಿಟ್ಬಿಟ್ಟಿದ್ದೀವಲ್ಲ ನಾವು. ಆಮೇಲೆ ಸುಮ್ಮನೆ ಎಲ್ಲ ಲಾಭ ಆಗಬೇಕು, ದುಡ್ಡು ಕಾಸು ಬರಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಎಲ್ಲೂ ಬರೋಲ್ಲ. ವೇದವ್ಯಾಸರು ತುಂಬ ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ, ತುಂಬ ಬೇಜಾರಾಗುತ್ತೆ. ಹೋಗಿ ಒಂದು ಬೆಟ್ಟದ ಮೇಲೆ ತುದಿಯಲ್ಲಿ ನಿಂತ್ಕೊಂಡು ಎದೆ ಬಡ್ಕೊಂಡು ಅಂತ ಅಳ್ತಾರಂತೆ. ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷ ಆಗ್ತಾರೆ. ಯಾಕೆ ವ್ಯಾಸರೇ ಹೀಗೆ ಮಾಡ್ತಿದ್ದೀರಾ, ಯಾಕೆ ಹಿಂಗೆ ಅಳ್ತಾ ಇದ್ದೀರಾ ಅಂತ. ಅಯ್ಯೋ, ನಾನು ಬಡ್ಕೊಂಡು ಹೇಳಿದೆ, ಒಳ್ಳೆ ಕೆಲಸ ಮಾಡಿ, ಒಳ್ಳೆಯದು ನಿಮಗೆ ಪುಣ್ಯ ಸಂಪಾದನೆ ಆಗುತ್ತೆ, ಪಾಪದ ಕೆಲಸ ಮಾಡಬೇಡಿ, ಪಾಪನೇ ಬಂದು ಸೇರುತ್ತೆ. ಯಾರೂ ಕೇಳಲಿಲ್ಲ. ಅದಕ್ಕೆ ಎಲ್ಲರಿಗೂ ಪಾಪದ ಕೆಲಸನೇ ಮಾಡಿ ಪುಣ್ಯವನ್ನೇ ಸಂಪಾದಿಸೋಕ್ಕೆ ಆಸೆ. ಅದಕ್ಕೇನು ಮಾಡೋದು? ಅದಕ್ಕೆ ಬೇಜಾರಾಗಿ ಹೋಗ್ತಾ ಇದೆ ನನಗೆ ಅಂತ ಹೇಳಿದ್ರು. ಇಲ್ಲ ಹಾಗೆ ಮಾಡಬೇಡಿ, ನಿಮಗೆ ಬೇಜಾರಾಗಿ ಖೇದವಾಗಿರೋಕ್ಕೆ ಮನಸ್ಸು ತುಂಬ ಖೇದವಾಗಿದೆ ಅಂತಾರೆ. ಏನೇನು ನಡೀತೋ ಎಲ್ಲವನ್ನೂ ಬರೆದಿಡಿ, ಮುಂದಿನ ಪೀಳಿಗೆ ಅದನ್ನು ಓದಿ ಅವರಾದರೂ ಸಂತೋಷವಾಗಿರೋಕ್ಕೆ ಮಾರ್ಗವನ್ನು ಹುಡುಕಲಿ ಅಂತ ಹೇಳಿದ್ರು. ಅವಾಗ ತುಂಬ ಇದೆಯಲ್ಲ ಬರೆಯೋಕ್ಕೆ ಅಂತ ಹೇಳಿದ್ರು ಅವರು. ಇರಲಿ, ಅದಕ್ಕೇನು ನೀವು ಬರೀರಿ ಅಂದರೆ ನನ್ನ ಕೈಲಿ ಬರೆಯೋಕ್ಕಾಗಲ್ಲ, ಹೇಳೋಕ್ಕೆ ಮಾತ್ರ ಆಗುತ್ತೆ ಅಂತಾರೆ. ಅವಾಗ ವಿನಾಯಕನನ್ನು ಸಹಾಯಕ್ಕೆ ಕೊಡ್ತಾರೆ. ವಿನಾಯಕನು ಅವನು ಸ್ವಲ್ಪ ಜೋರು. ಅವ್ರು ಹೇಳ್ತಾರೆ, ನಾನು ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗ್ತೀನಿ, ಮಧ್ಯದಲ್ಲಿ ನಿಲ್ಲಿಸಿದ್ರೆ ನಾನು ಎದ್ದೊಟ್ಟೋಗ್ತೀನಿ. ಹುಡುಗ ಪಾಪ ತುಂಬ ಹೊತ್ತು ಅದಕ್ಕೆ ನಾನು ಎದ್ದೊಟ್ಟೋಗ್ತೀನಿ ಅಂತಾರೆ. ವ್ಯಾಸ ನೋಡ್ತಾರೆ. ಆಯಿತು, ನಂದು ಒಂದು ಕಂಡೀಷನ್ ಇದೆ ಅಂದರು. ಏನು ಅಂದರು? ನಾನು ಹೇಳೋ ಶ್ಲೋಕಗಳನ್ನೆಲ್ಲ ಅರ್ಥ ಮಾಡಿ ಬರ್ಕೊಳ್ಬೇಕು ನೀನು, ಆವಾಗಲೇ ಸರಿ, ಇಲ್ಲದ್ರೆ ನಾನು ಮುಂದಕ್ಕೆ ಹೋಗಲ್ಲ. ಆಯಿತು ಅಂತಾರೆ. ಅಂದರೆ ತುಂಬ ಚಮತ್ಕಾರ, ತುಂಬ ಬುದ್ಧಿವಂತ ಗಣಪತಿ. ಆಯಿತು ಅಂತ ಹೇಳ್ತಾನೆ. ಈಗಲೂ ನಾವು ನೋಡ್ಬೋದು, ಗಣಪತಿ ಗುಹೆ ಇದೆ ಅಲ್ಲಿ. ವ್ಯಾಸರು ಹಿಮಾಲಯ ಇದರಲ್ಲಿ ಬದ್ರಿಕಾಶ್ರಮದಲ್ಲಿ ಕೂತ್ಕೊಂಡು, ಮಾನ ಅಂತ ಒಂದು ಹಳ್ಳಿ, ಅಲ್ಲಿ ವ್ಯಾಸ ಗುಹೆ ಇದೆ, ಗಣಪತಿ ಗುಹೆನೂ ಇದೆ. ವ್ಯಾಸರು ಮೇಲ್ಗಡೆ ಒಂದು ಗುಹೆಯಲ್ಲಿ ಕೂತ್ಕೊಂಡು ಹೇಳೋರು, ಗಣಪತಿ ಕೆಳಗಡೆ ಕೂತ್ಕೊಂಡು ಬರೆಯೋರು. ಸರಸ್ವತಿ ನದಿ ರಭಸವಾಗಿ ಹರಿತಾ ಇಲ್ಲಂತೆ. ಅವಾಗ ಸತಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ವಿನಾಯಕ್, ಈ ಶಬ್ದದಲ್ಲೆಲ್ಲ ನಂಗೆ ಬರೆಯೋಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಗೆ ಧುಮುಕ್ತಾ ಇದ್ದಾಳೆ ಸರಸ್ವತಿ ನದಿ. ಇವಾಗಲೂ ನೋಡ್ಬೋದು. ವ್ಯಾಸರು ಚುಪ್ ಅಂತಾರೆ, ಹಾಗೆ ಅಂತರ್ಗತವಾಗಿ ಹೊಟ್ಟೋಗ್ತಾಳೆ ಸರಸ್ವತಿ ನದಿ. ಅಲ್ಲಿ ಅಂತರ್ಗತವಾದವಳು ಮತ್ತೆ ನೀವು ಅಲ್ಲಿ ಕೇದಾರ್ನಾಥಲ್ಲೇ ನಿಮ್ಗೆ ನೋಡೋಕ್ಕಾಗೋದು, ಸಿಗೋದೇ ಇಲ್ಲ. ನದಿ ಸರಸ್ವತಿ ನದಿ ಸಿಗೋದೇ ಇಲ್ಲ. ಹಾಗೆ ಆಶ್ಚರ್ಯಕರವಾದ ಸಂಗತಿಗಳು ಅವರು ಹೇಳಿದ್ರು. ಮಧ್ಯೆ ಒಂದು 10 ಶ್ಲೋಕಕ್ಕೆ ಮಧ್ಯದಲ್ಲಿ ಒಂದು ಶ್ಲೋಕವನ್ನು ಕಷ್ಟವಾಗಿಟ್ಟರು. ಆವಾಗ 1 ನಿಮಿಷ ಹೀಗೆ ಇಟ್ಕೊಳ್ಳೋಣಂತೆ. ಪೆನ್ನು ಲೇಖನಿ ಯಾವುದು ಅಂದರೆ ಬಲ ಇದೆಯಲ್ಲ, ಅದನ್ನೇ ಹುರಿದು ಆ ಕೊಂಬನ ಇಟ್ಕೊಂಡಿದ್ದಾರೆ, ಐವರಿ. ಅದು ಇಟ್ಕೊಂಡಾಗ ಒಂದು 10 ಶ್ಲೋಕ, ಒಂದು ಶ್ಲೋಕ ಕಷ್ಟವಾಗಿ ಇಡ್ತಾ ಇದ್ದಾರಂತೆ. ಅವಾಗ 1 ನಿಮಿಷ ಹೀಗೆ ಗಣಪತಿ ಪಾಸ್ ಕೊಟ್ಟರೆ ಅಷ್ಟರಲ್ಲಿ 10 ಶ್ಲೋಕ ಅವರು ಮನಸ್ಸಲ್ಲಿ ಸಂಘಟಿತ ಮಾಡ್ಕೊಳ್ತಾ ಇದ್ರು. ಎಂತೆಂಥ ಮಹಾನ್ ವ್ಯಾಸರು ಕೂಡ ವಿಷ್ಣು ಅವತಾರ ಎಲ್ಲ ಉಪಕಾರ ಮಾಡಿಟ್ಟಿದ್ದಾರೆ. 18 ಪುರಾಣ ನೈಮಿಷಾರಣ್ಯದಲ್ಲಿ ಕೂತ್ಕೊಂಡು ಬರೆದ್ರು ಈ ಮಹಾಭಾರತ. ಅದರಲ್ಲಿ 2 ರತ್ನಗಳು, ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ 2 ಕೊಟ್ಟಿದ್ದಾರೆ. ಅದರ ಮೇಲೆ ನಿಂತ್ಕೊಂಡು ನಾವು ಸಮಯ ಹಾಳು ಮಾಡ್ತಾ ಇದ್ವಿ. ಇವುಗಳೆಲ್ಲನೂ ನಾವು ತೊಗೊಂಡ್ಬಿಟ್ರೆ ಸಾಕು. ಅದಕ್ಕೆ ಇಲ್ಲಿ ಕೀಶ್ ಅಂದರೆ ಆನೆ ಚಾತನ್, ಈ ಭರದ್ವಾಜ ಪಕ್ಷಿ ಬೆಳಗ್ಗೆ ಎದ್ದು ಶಬ್ದ ಮಾಡ್ತಾ ಇದೆ. ಭರದ್ವಾಜ ಶಕ್ತಿನಲ್ಲಿ ಒಲಿಯನ್ ಅಂತ ಹೇಳ್ತಾರೆ ತಮಿಳಲ್ಲಿ. ಆ ಪಕ್ಷಿಗೆ ಎಷ್ಟು ಸಣ್ಣ ಪಕ್ಷಿ, ಅದರಿಂದ ನಾವು ಕಲ್ತ್ಕೊಳ್ಳೋವಂಥ ವಿಚಾರಗಳು ಎಷ್ಟಿದೆ ಅಂತ ಹೇಳಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ಡಾಕ್ಟರ್ ಸಲೀಂ ಅಲಿ ಬರೆದಿದ್ದಾರೆ. ಅವರು ಬರ್ಡ್ಗಳ ಬಗ್ಗೆ ರಿಸರ್ಚ್ ಮಾಡಿದವರು, ಪುಸ್ತಕ ಬರೆದವರು. ಈ ಭರದ್ವಾಜ್ ಪಕ್ಷಿನಲ್ಲಿ ಯಾರು ಮುಂಚೆ ಹೇಳಿದ್ದಾರೆ ಅಂದರೆ ಆಂಡಾಳ್ ತನ್ನ ಪದ್ಯದಲ್ಲಿ ಹೇಳಿದ್ದಾರೆ ಅಂತ ಬರೆದಿದ್ದಾರೆ. ಆಂಡಾಳ್ ರೆಫರೆನ್ಸ್ ಇದೆ ಅಂತ. ಸೊ ಅಷ್ಟು ಅವ್ರು ಕೊಟ್ಟಿದ್ದಾರೆ 1840 ಅಂತ ಡೇಟು, ಅದೆಲ್ಲ ಡೇಟ್ ಇಲ್ಲ. ಆಂಡಾಳ್ ಇನ್ನೂ ಹಳಬಳು, ಯಾವುದೋ ಒಂದು ಡೇಟ್ ಕೊಡ್ತಾರೆ ಬಿಡಿ, ಅವ್ರ ಹಿಸ್ಟ್ರಿನಲ್ಲಿ ಏನೋ ಕೊಟ್ಕೊಳ್ಳಿ, ಒಟ್ಟಿನಲ್ಲಿ ಅದಿದೆ, ಅವಳು ಬರೆದಿದ್ದಾಳೆ. ಕೇವಲ ಒಂದು ಪಕ್ಷಿಯಿಂದ ಕಲಿಯಕ್ಕೆ ನಮ್ಗೆ ಎಷ್ಟಿದೆ ಅಂತ ಹೇಳಿದ್ರೆ, ಈ ಭರದ್ವಾಜ್ ಪಕ್ಷಿಗಳಲ್ಲಿ ಹಿರಿಯರಾಗಿರ್ತಾರಲ್ಲ, ಆ ಪಕ್ಷಿ ತುಂಬ ಎತ್ತರಕ್ಕೆ ಹೋಗಿ ಮೇಲ್ಗಡೆ ಆ ಒಂದು ಮರದ ಮೇಲೆ ನಿಂತ್ಕೊಳ್ಳುತ್ತಂತೆ. ಗೊತ್ತಾಯ್ತು, ಅವ್ರು ಹೇಳೋದೇ ಬೇಡ ಪರಿಚಯ, ಇಡೀ ಇದಕ್ಕೆ ಗೊತ್ತು. ಭರದ್ವಾಜ್ ಪಕ್ಷಿಗೆ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ
ಪಕ್ಷಿಗಳಲ್ಲೇ ಸ್ವಲ್ಪ ಹಿರಿಯ ಪಕ್ಷಿ ಇರುತ್ತಲ್ಲ, ಆ ಪಕ್ಷಿ ಮರದ ತುದಿನಲ್ಲಿ ಹೋಗಿ ಕೂತ್ಕೊಳ್ಳೋದಂತೆ. ಮರದ ತುದಿನಲ್ಲಿ ಹೋಗಿ ಕೂತ್ಕೊಂಡು ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಪಕ್ಷಿಗಳೆಲ್ಲ ಗೂಡು ಕಟ್ಕೊಂಡಿರ್ತಲ್ಲ, ಸಣ್ಣ ಸಣ್ಣವು ಅದೇ ಮರದಲ್ಲಿ ಕೆಳಗಡೆ, ಅವಕ್ಕೆ ಕಾಪಾಡ್ತಾ ಇರುತ್ತಂತೆ. ಒಳ್ಳೆ ಸೈನಿಕರ ಥರ ಮೇಲೆ ಹೋಗಿ ಅಲ್ಲಿ ಪೋಸ್ಟ್ ನೋಡಿ, ಆ ಸಣ್ಣ ಪಕ್ಷಿನಲ್ಲಿ ಎಷ್ಟು ವ್ಯವಹಾರ ಜ್ಞಾನ. ಅದು ಮೇಲ್ಗಡೆ ಹೋಗಿ ಕೂತ್ಕೊಂಡು ಗಿಡಗ ಬರ್ತಾ ಇದ್ರೆ, ಗಿಡಗ ಇವೆಲ್ಲ ತಿಂದು ಬಿಡುತ್ತಲ್ಲ, ಅದಕ್ಕೆ ಅದು ಬರ್ತಾ ಇದ್ರೆ ಅವಾಗ ಸಿಗ್ನಲ್ ಕೊಡುತ್ತದು, ಹೀಗೆ ಈ ಕೆಳಗೆ ಹುಷಾರಾಗಿರಿ. ಸೊ ಹಾಗೆ ಆ ಪಕ್ಷಿ ಉಳ್ಳುಂಬಿನ ಹಾಡ್ ಕೀಶಂದ್ರೆ ಇವೆಲ್ಲ ನಮಗೆ ಹೇಳ್ತಾ ಇವೆ. ಸಮಯ ಆಯಿತು, ಯುವರ್ ಟೈಮ್ ಇಸ್ ಟಿಕ್ಕಿಂಗ್. ಮನುಷ್ಯ ಜನ್ಮಕ್ಕೆ ಆಗೋಗ್ತಾ ಇದೆ, ಮುಗಿದೋಗ್ತಾ ಇದೆ. ದೇವ್ರ ಧ್ಯಾನ ಮಾಡಿ, ದೇವರನ್ನು ಅರಸ್ಕೊಂಡು ಹೋಗಿ, ಮುಮುಕ್ಷಗಳಾಗಿ ಮೋಕ್ಷವನ್ನು ಅರಸ್ಕೊಂಡು ಹೋಗಿ ಅಂತ ನಮಗೆ ಹೇಳ್ಕೊಡೋವಂಥದ್ದು. ಕೀಶಂದ್ರೆ ಆನೆ ಚಾತನ್. ಈ ಆನೆ ಚಾತನ್ಗೆ ಎರಡು ಹೇಳ್ತಾರೆ. ಆನೆಗಳ ಮೇಲೆ ಓಡಾಡ್ತಾ ಇರುತ್ತಂತೆ ಯಾವಾಗ್ಲೂ. ಆನೆನ ದೇವ್ರಿಗೆ ಹೋಲಿಸ್ತಾರೆ. ದೇವ್ರ ಸುತ್ತಲೂನೇ ಇರುತ್ತೆ ಯಾವಾಗಲೂ. ಅದನ್ನು ನೋಡ್ಕೊಂಡು ನಾವು ಕಲ್ತ್ಕೊಳ್ಬೇಕು. ದೇವ್ರ ಸುತ್ತಲೂನೇ ನಮ್ಮ ಮನಸ್ಸು ಓಡಾಡ್ತಾ ಇರಬೇಕು. ಆನೆ ಚಾತನ್ ಕಲಂದ ಪೇಚಿನ. ಏನು ಕಲಂದ ಪೇಚಿನ ಅಂದರೆ ಒಂದಕ್ಕೊಂದು ಸೇರ್ಕೊಂಡು ಮಾತಾಡ್ತಾ ಇರ್ತದೆ. ಆ ಮಾತಾಡೋದು ಏನು ಅರ್ಥ ಆಗುತ್ತೆ, ಒಂದಕ್ಕೊಂದು ಸೇರ್ಕೊಂಡು ಹೇಗೆ ಮಾತಾಡುತ್ತೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ವಿಷಯ ಬರಬೇಕಾದ್ರೆ ಇಬ್ಬರು ಸಂಭಾಷಣೆಯಲ್ಲಿ ಆ ಒಳ್ಳೆ ವಿಷಯ ಒಂದು ಬರುತ್ತೆ ನಮಗೆ. ಮೈತ್ರೇಯರು ಪರಾಶರೋ ಇಬ್ಬರು ಮಾತಾಡ್ತಾ ಇದ್ರು. ಅವರಿಬ್ಬರು ಮಾತಾಡಿದ ಕಂಟೆಂಟು ವಿಷ್ಣು ಪುರಾಣ. ಅದೇ ಥರ ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮರು ಯುಧಿಷ್ಠರು ಅವರಿಬ್ಬರ ನಡುವೆ ಒಂದು ಸಂಭಾಷಣೆ ಆಯಿತು. ಏನು ನಮಗೊಂದು ಒಳ್ಳೇದು ಸಿಕ್ತು ಅಂತಂದರೆ ವಿಷ್ಣು ಸಹಸ್ರನಾಮ ಸಿಕ್ತು. ಅದೇ ಥರ ಭಗವದ್ಗೀತೆಯಲ್ಲಿ ಅರ್ಜುನ ಮತ್ತು ಭಗವಂತ ಅವರಿಬ್ಬರದು ಒಂದು ಕಾನ್ವರ್ಸೇಷನ್, ಅವರಿಬ್ಬರದು ಒಂದು ಮಾತುಕತೆ. ಕಲಂದ ಪೇಚಿನ ಅದೆರಡು ಸೇರ್ಕೊಂಡು ಮಾತಾಡ್ತಲ್ಲ ಅರ್ಜುನ ಕೃಷ್ಣ, ಅದರಿಂದ ನಮಗೇನು ಸಿಕ್ತು ಅಂದರೆ ಭಗವದ್ಗೀತೆ ಸಿಕ್ತು. ಕಲಂದ ಪೇಚಿನ ಪೇಚರಮಂ, ಆ ಶಬ್ದ ಅವ್ರು ಮಾತಾಡಿದ್ರಲ್ಲ, ಪೇಚರಮಂ ದೊಡ್ಡ ಶಬ್ದ ಕೇಳಿಸಿಲ್ವಾ ನಿಮಗೆ ಅಂತ. ಪೇಚರಮಂ ಮತ್ತೆ ಅದೇ ಹೇಳ್ತಾರೆ. 3 ಚರ್ಮ ಶ್ಲೋಕಗಳನ್ನು ಗಟ್ಟಿಯಾಗಿ ಭಗವಂತ ಹೇಳಿ ಸುಲಭವಾದ ಮಾರ್ಗ ತೋರಿಸ್ಕೊಟ್ನಲ್ಲ. ಸಕೃದೇವ ಪ್ರಪನ್ನಾಯ ತವಾಸ್ಮಿ ತೀಚಯಾಚತೆ ಅಭಯಂ ಸರ್ವಭೂತೇಭ್ಯೋ, ಎಲ್ಲರಿಗೂ ಅಭಯ ಕೊಡ್ತೀನಿ ಅಂತ ಭಗವಂತ ಕರೆದ ರಾಮಾವತಾರದಲ್ಲಿ. ಅದೇ ಥರ ಯಾವಾಗ ಅಂತ ಹೇಳಿದ್ರೆ ವಿಭೀಷಣ ಬಂದಾಗ ತಗೊಬಿಡಿ ಅವನ ರಾಕ್ಷಸ ಅಂತ ಒಬ್ಬೊಬ್ಬರು ಹೇಳಕ್ಕೆ ಹೋಗ್ತಾರೆ. ಅದಕ್ಕೆ ತುಂಬ ಚೆನ್ನಾಗಿದೆ. ಹೇಗೆ ಅಂದರೆ ಯಾರನ್ನೂ ನಂಬಬಾರ್ದು, ಬರೀ ದೇವರನ್ನು ಮಾತ್ರ ಯಾಕೆ ನಂಬಬೇಕು ಅಂತ ಹೇಳಿದ್ರೆ, ಗರುಡ ಪಂಚಾಶತ್ತಲ್ಲಿ ಒಂದು ಬರುತ್ತೆ. ಒಂದು ಹಾಡು ವೇದಾಂತ ದೇಶಿಕರು ಅವ್ರು ಹೇಳಿದರು. ಘಂಟನಾದದಲ್ಲಿ ತುಂಬ ನಾರಾಯಣಾಚಾರ್ಯರನ್ನು ತೆಗೆದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರುದ್ರಾನ್ ಮಿದ್ರಾವ್ಯಸೇಂದ್ರಾನ್ ಉತವಃ ಸಹಿತಂ ಗಂಧವಾಹಂ ಗೃಹೀತ್ವಾ ಕಾಲಂ ನಿಷ್ಕಾಲದೂತ್ವಾ ನಿರ್ರತಿ ಗಣಪತಿ ಪಾಶಿನಂ ಕ್ಲೇಶಯಿತ್ವಾ ಸರ್ಪಾಣಾಂ ಛಾದ್ಮಿಕಾನಾಂ ಅಮೃತಮಯ ಪ್ರಾಪಣ ಪ್ರಾಪ್ತದರ್ಪಃ ನಿರ್ಪಾದಂ ಕ್ವಾಪಿ ಸರ್ಪಾನ್ ಅಪರಹರತು ಹೇ ಔಪವಾಹ್ಯಂ ಪದಂ. ಇದಕ್ಕೆ ಈ ಶ್ಲೋಕಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಹೇಳಿದ್ರೆ, ನಮ್ಮನ್ನು ಕಾಪಾಡೋನು ಭಗವಂತ ಒಬ್ಬನೇ, ಅವನ ಕೃಪೆಯಿಂದನೇ ನಾವು ಬಾಳ್ತೀವಿ ಅಂತ ಹೇಳೋಕ್ಕೆ. ವಿಭೀಷಣ ಶರಣಾಗತಿ ಮಾಡ್ಕೊಳ್ಳೋಕ್ಕೆ ಬಂದಾಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟ. ಅವನೇನು ಸ್ನಾನ ಮಾಡಿಕೊಂಡು ಶುಚಿಯಾಗಿ ಬರಬೇಕು, ಭಗವಂತನ ನಮಸ್ಕಾರ ಮಾಡಬೇಕಂತ ಏನೂ ಬರಲಿಲ್ಲ. ಸಮುದ್ರದ ಅವನು ಹೋಗುವಂಥ ಕೆಟ್ಟ ಮಾತಲ್ಲಿ ಬೈಬಿಟ್ಟ ರಾಮ. ಅವನನ್ನು ಬಿಟ್ಬಿಟ್ಟು ಹಾಗೆ ಬಂದ್ಬಿಟ್ಟ. ಹೇಗೆ ಅಂತ ಹೇಳಿದ್ರೆ, ಅವನ ಜೊತೆಗೆ ಒಂದು 4 ಜನ ಕರ್ಕೊಂಡು ಬರ್ತಾನೆ ಅಷ್ಟೇ. ಕರ್ಕೊಂಡು ಯಾಕೆ ಕರ್ಕೊಂಡು ಬರ್ತಾನೆ ಅಂತ ಭಗವಂತನ ನೋಡಿ ನಾನೇನಾದರೂ ಮೂರ್ಛೆ ಹೋಗ್ಬಿಟ್ರೆ, ನಾನು ಶರಣಾಗತನಾಗಿ ಬಂದಿದ್ದೀನಿ ಅಂತ ಹೇಳಕ್ಕೆ ಮರ್ತೋಗ್ಬಿಟ್ರೆ ಇರಲಿ ಜೊತೆಗೆ ಅಂತ ಇನ್ನೂ 4 ಜನ ರಾಕ್ಷಸರನ್ನ ಕರ್ಕೊಂಡು ಬರ್ತಾನೆ. ತುಂಬ ಸೊಗಸಾಗಿದೆ ರಾಮಾಯಣ. ಎಲ್ಲರೂ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಸತಿ ಆದರೂ ಓದಬೇಕು. ಇಂಗ್ಲೀಷಲ್ಲಿದೆ, ಅಕಸ್ಮಾತ್ ಕನ್ನಡ ಓದೋಕ್ಕೆ ನಿಮ್ಗೆ ಕಷ್ಟ ಅಂದರೆ ಭಾರತೀಯ ವಿದ್ಯಾಭವನದಲ್ಲಿ ರಾಜಗೋಪಾಲಾಚಾರಿ ಸುಲಭವಾಗಿ ಬರೆದಿದ್ದಾರೆ ಇಂಗ್ಲೀಷ್ ಪುಸ್ತಕ. ಸಣ್ಣದು, ಒಂದು ಚೂರು ಅದಕ್ಕೆ ಚ್ಯುತಿ ಇಲ್ಲ, ಮೂಲಕ್ಕೆ ಚೆನ್ನಾಗಿ ಬರೆದಿದ್ದಾರೆ, ತೊಗೊಂಡು ಓದಬೇಕು. ಸಣ್ಣ ಮಕ್ಕಳಿಗೆಲ್ಲ ನಾನು ಅದೇ ಹೇಳ್ತೀನಿ, ರೀಡ್ ಇಟ್ ಇನ್ ಸಮ್ಮರ್ ಹಾಲಿಡೇಸ್. ಅದು ಓದಿದ್ರೆ ರುಚಿ ಬಂದ್ಬಿಡುತ್ತೆ. ಅವಾಗ ಗ್ರಂಥ ಅವಲಂಬನೆ ಮಾಡಬೇಕು ಅಂತ ಆಸೆ ಬರುತ್ತೆ. ಆವಾಗ ಈ ವಿಭೀಷಣ ಬಂದಾಗ ಹೇಳ್ತಾರಂತೆ, ಯಾರ್ಯಾರು ಅಂದರೆ ಸುಗ್ರೀವ ಹೇಳ್ತಾರಂತೆ, ಬೇಡ ಅವ್ನು ರಾಕ್ಷಸನ ತಮ್ಮ, ಎಷ್ಟಾದರೂ ಅವನೇ ರಾಕ್ಷಸ ಬುದ್ಧಿ ಇರುತ್ತೆ, ಬೇಡ ತೊಗೊಳೋದು ಬೇಡ, ಅವನಿಗೆ ಅಭಯ ಕೊಡೋದು ಬೇಡ ಅಂತ ಹೇಳ್ತಾನೆ. ಶಿಫಾರ್ಸ್ ಮಾಡೋದು ನೋಡಿ, ಯಾಕಂದರೆ ಅವನು ಅಣ್ಣನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟ. ಅವನು ಇವನೇನು ಮಾಡೋದು, ಇವನು ಅಣ್ಣನ್ನೇ ಕೊಂದುಬಿಟ್ನಲ್ಲ, ವಾಲಿನ ಕೊಲ್ಸನ್ನಲ್ಲ, ಮರೆತುಬಿಟ್ಟಾನೆ ಅಷ್ಟು ಬೇಗ, ಅಣ್ಣನ್ನೇ ಬಿಟ್ಬಿಟ್ಟು ಬಂದ, ಅದಕ್ಕೆ ಅವನು ನಂಬಕ್ಕಾಗಲ್ಲ ಅಂತಾನೆ. ಸುಮ್ಮನೆ ನೋಡ್ತಾನಂತೆ ಭಗವಂತ, ಇವನೇನ್ಮ ಹೇಳೋದು ಬೇರೆಯವ್ರಿಗೆ, ಆ ಥರ ಹಾಗೆ ಹೇಳ್ತಾನೆ. ಅವನು ಯಾರು? ಸುಗ್ರೀವ, ಸೂರ್ಯನಂಶ, ಅದಕ್ಕೆ ನೋಡಿ. ಆಮೇಲೆ ಅಂಗದ, ಇಂದ್ರನಂಶ, ಅವರೆಲ್ಲ ಬೇಡ ಅಂತಾರೆ. ಹಾಗೆ ನಳ, ವಿಶ್ವಕರ್ಮನಂಶ ಅವನು. ನೀಲ, ಅಗ್ನಿ ಅಂಶ ಅವನು. ಯಾರೆಲ್ಲ ತಪ್ಸಕ್ಕೆ ನೋಡ್ತಾರೆ ವಿಭೀಷಣನ ಶರಣಾಗತಿ ಬೇಡ ಅಂತ. ಜಾಂಬವಾನ್, ಸಾಕ್ಷಾತ್ ಬ್ರಹ್ಮನಂಶ ಅವನು.
ಹಾಗೆ ಹನುಮಾನ್ ಮದಭ ಗಂಧವಾಹ, ಹನುಮಾನ್ ಮಾತ್ರ ಒಂದು ವಿಷಯ ಹೇಳ್ತಾನೆ, ಒಂದು ರಾಕ್ಷಸನೇ ಒಪ್ಕೊಳ್ತೀನಿ, ಆದರೆ ಅವನು ಅವಾಗ ಅಣ್ಣನ ಜೊತೆ ಇದ್ದ, ಇವಾಗ ನಿಜವಾಗ್ಲೂ ಒಂದು ಸಾತ್ವಿಕ ಒಳ್ಳೆಯವನಾಗಿದ್ದಾನೆ ಅಂತ ಹೇಳ್ತಾನೆ. ಇದಕ್ಕೂ ಕೋಪ ಬರಕತ್ತೆ ರಾಮನಿಗೆ. ಅವನು ಒಳ್ಳೆಯವನು, ಅವನಿಗೆ ರಕ್ಷಣೆ ಕೊಡೋ ಅನ್ನೋದೇನು, ಅವ್ನು ಕೆಟ್ಟವನಾಗಿದ್ರೂ ಕೊಡಬೇಕು. ಯಾವುದೋ ಒಂದು ಟ್ಯೂಷನ್ ಅಂತ ಹೇಳಿದ್ರೆ ಬರೀ 95% ಮಾಡಿದವ್ರು ಮಾತ್ರ ಅಡ್ಮಿಷನ್ ಕೊಡ್ತಾರೆ, ಕಡಿಮೆ ಓದೋರ್ಗೆ ತಾನೇ ಟ್ಯೂಷನ್ ಬೇಕು. ಅವ್ರನ್ನ ತೊಗೊಂಡು ಅವ್ರಿಗೆ 95 ಬರೋ ಥರ ಮಾಡಿದ್ರೆ ಸರಿ. ಅದಕ್ಕೆ ಕೋಪ ಬರುತ್ತಂತೆ ಭಗವಂತನಿಗೆ. ಅವ್ನು ಕೆಟ್ಟವನಾದರೂ ನಾನು ತೊಗೊಳ್ತೀನಿ, ಯಾರು ಏನು ಹೇಳ್ಬೇಡ, ಅಭಯ ಅಂತ ಬಂದರೆ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ತಾನೆ. ಶತಮ ಕಮಣಿ ಇದ್ರದ್ದು ಬಾಕಿದು ಹಾಡ್ದು ಇದ್ರದ್ದು ನಾಳೆ ಹೇಳ್ತೀನಿ, ನಾಳೆ ದಿವಸ. ಶತಮ ಕಮಣಿ ನೀಲ ಜಾರು ಕಲ್ಹಾರ ಹಸ್ತ ಸನಭರ ನಮಿತಾಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕ ವಿನಿಹಿತಾಭಿ ಸೃಕ್ಪಿರ ಕೃಷ್ಣನಾಥ ವಿಲಸತು ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ வேயன் புகழ் வில்லி புத்தூராடி பூரம் மேல்மேலும் மிக விளங்க விஷ்ணு சித்தர் தூய திருமகளாய் வந்து அரங்கனார்க்கு துழாள் மாலை முடிசூடி கொடுத்த மாதே நேயமுடன் திருப்பாவை பாட்டாரைந்தும் நீயுரைத்த தையொரு திங்கள் பாமாலை ஆழப்புகழ் நூறுடன் 43 அன்புடனே அடியேனுக்கு அருள் செய்தியே திருவாடிப்பூரத்து ஜெகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்போதூர் மாமுனிக்கு பின்னானாள் வாழியே 153 உரைத்தாள் வாழியே உயரரங்கற்கே கன்னி உகந்து அளித்தாள் வாழியே மறுவாரும் திருமல்லி வளநாடு வாழியே வண்புதுவை நகர் கோதை மலர் பதங்கள் வாழியே ஆண்டாள் திருவடிகளே சரணம் எம்பெருமானார் திருவடிகளே ಶರಣಂ ದೇಶಿಕರ್ ತಿರುವಡಿಗಳೇ ಶರಣಂ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಿಮಿಷ